ಮಕ್ಕಳಿಗೆ ಸಾಮಾಜಿಕ ಕಳಕಳಿ ಇರಬೇಕು. ಪ್ರೊಫೆಸರ್ ಜಿ.ಬಿ. ಶಿವರಾಜು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಇಂದಿನ ಮಕ್ಕಳಿಗೆ ಸಾಮಾಜಿಕ ಕಳಕಳಿ ಇರುವಂತೆ ಶಿಕ್ಷಣ ನೀಡುವ ರಾಷ್ಟ್ರೀಯ ಸೇವಾ ಯೋಜನೆಯಾಗಿದೆ ಎಂದು ಬೆಂಗಳೂರಿನ ವಿಶ್ರಾಂತ ಪ್ರಾಧ್ಯಾಪಕರು ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಗಾಂಧಿ ಭವನದ ನಿರ್ದೇಶಕರಾದ ಪ್ರೊಫೆಸರ್ ಜಿ.ಬಿ. ಶಿವರಾಜುರವರು ಹೇಳಿದರು. 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ 7 ದಿನದ ಎನ್ಎಸ್ಎಸ್ ಕ್ಯಾಂಪ್ನಲ್ಲಿ ಮೊಬೈಲ್ ಮುಕ್ತರಾಗಿ ಮಾಡಿದ ಸಂತೋಷವಿದೆ ಎಂದರು. ಅವರು ಧಾರವಾಡ ನಗರದ ರಾಷ್ಟ್ರೀಯ ಸೇವಾ ಯೋಜನೆ ಬೆಂಗಳೂರು ಮತ್ತು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಹಾಗೂ ಕೈಬೋರ್ಡ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಕಲಾ ವಾಣಿಜ್ಯ ವಿಜ್ಞಾನ ಆಶ್ರಯದಲ್ಲಿ ಆಯೋಜಿಸಿದ್ದ 1 ದಿನದ ಪುನಶ್ಚೇತನ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕರಾದ ಸೈಯದ್ ಫಯಾಜ್ ಅಹಮದ್ ರವರು ಮಾತನಾಡಿ, ಇಂದು ಸಮಾಜದಲ್ಲಿ ದಿನ ಬೆಳಗ್ಗೆ ಪತ್ರಿಕೆಗಳು ಮತ್ತು ಟಿವಿಗಳಲ್ಲಿ ಹಾಗೂ ಮೊಬೈಲ್ಗಳ ಗೀಳುಗಳು ಮಕ್ಕಳನ್ನ ಬಲಿ ಮಾಡುತ್ತಿದ್ದಾರೆ. ಅದನ್ನ ತಡೆಯದೆ ಹೋದ್ರೆ ನಮ್ಮ ದೇಶದ ಯುವ ಜನರು ಯಾವ ಕಡೆ ಹೋಗುತ್ತಾರೆ ಎಂದು ಶಿಕ್ಷಕರು ವಿಚಾರ ಮಾಡಬೇಕು ಎಂದು ಕಿವಿ ಮಾತು ಹೇಳಿದರು. ಅವರು ರಾಷ್ಟ್ರೀಯ ಸೇವಾ ಯೋಜನೆಯ 1 ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ರವಿಕುಮಾರ್ ಅಂಬೋರೆ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿಯೊಬ್ಬರೂ ಹೊಸದಾಗಿ ಕಲಿಯುತ್ತಿದ್ದೇವೆ ಎಂಬ ಭಾವನೆಯಿಂದ ನೀವು ವಿಷಯವನ್ನ ಸಂಗ್ರಹಿಸಿ ಎಂದರು. ಎನ್ಎಸ್ಎಸ್ ಎನ್ನುವುದು ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡುವ ವೇದಿಕೆಯಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೆಇ ಬೋರ್ಡಿನ ಕಾರ್ಯದರ್ಶಿಯಾದ ಡಿಎಸ್ ರಾಜ್ ಪುರೋಹಿತ್ ರವರು ಮಾತನಾಡಿ, ಯೋಧರನ್ನ ಸೃಷ್ಟಿ ಮಾಡುವ ಕಾರ್ಯ ಮಾಡುತ್ತಿರುವುದು ಎನ್ಎಸ್ಎಸ್ ಘಟಕವಾಗಿದೆ ಎಂದು ಹೇಳಿದರು. ವೇದಿಕೆ ಮೇಲೆ ಡಾಕ್ಟರ್ ಎಸ್.ಎಸ್. ಹನುಮಂತಗೌಡ, ಪ್ರಾಚಾರ್ಯರಾದ ಸುನೀತಾ ಕಡಪಟ್ಟಿ, ಲಿಂಗರಾಜ್ ಬೆಲ್ಲಸ್, ಸುರೇಶ್ ನ್ಯಾಮತಿ, ಶಿವಪ್ರಸಾದ್ ಎಂ ಹಿರೇಮಠ್ ಉಪಸ್ಥಿತರಿದ್ದರು. ರಾಜ್ಯ ಸಂಯೋಜನಾ ಅಧಿಕಾರಿ ಡಾಕ್ಟರ್ ರಮೇಶ್ ಸಿ.ಜಿ. ಗುಂಬಿಗೂಡ್ ರವರು ಕಾರ್ಯಕ್ರಮದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನೋಡಲ್ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಭಜಂತ್ರಿ ರವರು ಸ್ವಾಗತಿಸಿದರು. ಎಚ್.ಎಂ. ಕಳಸಪ್ಪನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಚಿತ್ರಾ ಮುರಾಳಿ ಪ್ರಾರ್ಥಿಸಿದರು. ವಿದ್ಯಾರ್ಥಿಗಳು ಎನ್ಎಸ್ಎಸ್ ಹಾಡುಗಳನ್ನು ಪ್ರಸ್ತುತಪಡಿಸಿದರು. ಈ ಕಾರ್ಯಾಗಾರದಲ್ಲಿ ಬೆಳಗಾವಿ, ಉತ್ತರ ಕನ್ನಡ, ಚಿಕ್ಕೋಡಿ, ಧಾರವಾಡ, ಗದಗ, ಹಾವೇರಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ಶಿಕ್ಷಕ ಶಿಕ್ಷಕಿಯರು ಮತ್ತು ಕೆಇ ಬೋರ್ಡಿನ ಆಡಳಿತ ಮಂಡಳಿ ಇನ್ನಿತರರು ಉಪಸ್ಥಿತರಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೆ ತ್ರಿಜಗವಂದಿತನೇ ಸುಜನರ ಪೊರೆವನೆ ಗಜವದನ ಬೇಡುವೆ ಪರಮ ಪವಿತ್ರ ಮೂಷಿಕವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೆ ಗಜವದನ ಬೇಡುವೆ. ನಿಮ್ಮೆಲ್ಲರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಎನ್ಎಸ್ಎಸ್ ಕಾರ್ಯಚಟುವಟಿಕೆಗಳು ಅತ್ಯಂತ ಸಾಂಗೋಪಾಂಗವಾಗಿ ಯಶಸ್ವಿಯಾಗಿ ಜರುಗ್ತಾ ಇರತಕ್ಕಂಥದ್ದು ಸಂತೋಷದ ಸಂಗತಿ. ಇದು ಆರಂಭ, ಪುನಶ್ಚೇತನ ಕಾರ್ಯಾಗಾರ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಯಾಕಂದ್ರೆ ನಾವೆಲ್ಲರೂ ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ಬೇಕಂದ್ರೆ ನಾವೆಲ್ಲ ಹೊಸದಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಅನ್ಕೊಂಡು ಈ ತರಬೇತಿಗೆ ಭಾಗವಹಿಸ್ಬೇಕಾಗ್ತದೆ. ಅಂದಾಗ ಮಾತ್ರ ಈ ತರಬೇತಿಯ ಶ್ರಮ ಸಾರ್ಥಕವಾಗ್ತದೆ. ಇಲಾಖೆ ಸಾಕಷ್ಟು ಹಣ ಖರ್ಚಿಟ್ಕೊಂಡು ಇಲ್ಲಿ ತರಬೇತಿ ಶಿಬಿರವನ್ನ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದೆ ಅಂದ್ರೆ ಅದರಷ್ಟೇ ಗಂಭೀರವಾಗಿರ್ತಕ್ಕಂಥದ್ದು ಕಾರ್ಯಕ್ರಮಾಧಿಕಾರಿಗಳು ಹಾಜರಾತಿ ಆಗ್ಬೇಕು. ಎಲ್ಲ ಕಾರ್ಯಕ್ರಮಾಧಿಕಾರಿಗಳು ಹಾಜರಾಗ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಹೀಗೆ ಹಲವಾರು ಬಾರಿ ಸೂಚನೆ ನೀಡಿದರೂ ಸಹ ಇನ್ನೂ ಕೆಲವರು ಗೈರಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ದಯವಿಟ್ಟು
ಇದೊಂದು ಕಾರ್ಯಕ್ರಮದ ಅನುಷ್ಠಾನವನ್ನ ಗಂಭೀರವಾಗಿ ಪರಿಗಣಿಸಿದೆ ಇಲಾಖೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸನ್ಮಾನ್ಯ ನಿರ್ದೇಶಕರು ಈ NSS ಕಡೆನೂ ತಮ್ಮ ಚಿತ್ತವನ್ನ ಹರಿಸಿದ್ದಾರೆ. ಇದುವರೆಗಿನ ಒಂದು ನಿರ್ದೇಶಕರು ಅಷ್ಟೊಂದು ಇದನ್ನ ಮಾಡ್ತಾ ಇರಲ್ಲ, ತಲೆ ಕೆಡಿಸ್ಕೊಳ್ತಾ ಇರಲ್ಲ. ಮಾನ್ಯ ರಾಜ್ಯ ಸಂಯೋಜನಾಧಿಕಾರಿಗಳ ಮೇಲೆಯೇ ಜವಾಬ್ದಾರಿ ವಹಿಸಿ ಅವರ ಒಂದು ಇದರ ನೇತೃತ್ವದಲ್ಲೇ ಕಾರ್ಯಕ್ರಮಗಳು ನಡೀತಾ ಇದ್ವು. ಆದ್ರೆ ಈಗ ಪ್ರತಿಯೊಬ್ಬ ಪ್ರಾಂಶುಪಾಲರುಗಳು ಕೂಡ ಏನು ಮೆಮೊ ಬಂದಿದೆ ಅದರಲ್ಲಿ NSS ಬಗ್ಗೆ ಕೂಡ ಇದೆ ಮಾಹಿತಿ. ಹಾಗಾಗಿ ಕಾರ್ಯಕ್ರಮಾಧಿಕಾರಿ ಮಿತ್ರರು ಮತ್ತು ಪ್ರಾಂಶುಪಾಲರುಗಳು ಈ NSS ಅನ್ನು ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಆ ಒಂದು ತರಬೇತಿ ಏನು ನೀಡಲಾಗ್ತಾ ಇದೆ ಇಲ್ಲಿ, ಏನು ದೈನಂದಿನ ಚಟುವಟಿಕೆಗಳ ಬಗ್ಗೆ ಮತ್ತು ವಾರ್ಷಿಕ ವಿಶೇಷ ಶಿಬಿರ ಸಂಘಟನೆಯ ಬಗ್ಗೆ ನಾವು ಇಡೀ ದಿನ ತರಬೇತಿ ನೀಡ್ತಾ ಇದ್ದೇವೆ. ಜೊತೆಗೆ PFMS ಮೂಲಕ ಹಣವನ್ನ ಡ್ರಾ ಮಾಡತಕ್ಕಂತ ಒಂದು ವಿಧಾನದ ಬಗ್ಗೆ, ಆಮೇಲೆ ರಿಜಿಸ್ಟ್ರೇಷನ್ ಬಗ್ಗೆ, ಮೈ ಭಾರತ್ ಪೋರ್ಟಲ್ ಬಗ್ಗೆ ಇವೆಲ್ಲ ಚರ್ಚೆಗಳು ಇಡೀ ದಿನ ನಡೀತವೆ. ಸಾಯಂಕಾಲ 5 ಗಂಟೆವರೆಗೂ ಕೂಡ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಉತ್ಸುಕರಾಗಿ ಕ್ರಿಯಾಶೀಲರಾಗಿ ವಿಷಯಗಳು ಏನೇ ಇದ್ರೂ ನಿಮ್ಮ ಸಂಶಯಗಳನ್ನ ನಿವಾರಣೆ ಮಾಡಿಕೊಂಡು ತಮ್ಮ ತಮ್ಮ ಕಾಲೇಜುಗಳಿಗೆ ಹೋಗಿ ಆ ದೈನಂದಿನ ಚಟುವಟಿಕೆಗಳನ್ನ ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಆದೇಶ ಆಗಿದೆ ವಾರ್ಷಿಕ ವಿಶೇಷ ಶಿಬಿರ ಸಂಘಟನೆಗೆ. ಆ ಶಿಬಿರ ಸಂಘಟನೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ, ಅಂದ್ರೆ ಏನೇ ಬಂದ್ರೂ ಕೂಡ ಈಗ ಏನ್ ಹೇಳ್ತೀನಿ ಅಂದ್ರೆ ಒಂದು ಗಂಭೀರವಾಗಿ ಯಾಕೆ ಪರಿಗಣಿಸ್ಬೇಕು ಅಂದ್ರೆ ಇದೊಂದು ಅವಕಾಶ, ನಮಗೆ ಸೇವೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ. ನಾವು ಕಳೆದ 10 ವರ್ಷಗಳಿಂದ NSS ಸೇವೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮತ್ತೆ ನಾವಿಲ್ಲಿ ಈ ಸ್ಥಾನವನ್ನ ಸಿಕ್ತು. ಹಂಗೆ ಯಾರಿಗೆ ಯಾವಾಗ ಯಾವ ಅವಕಾಶಗಳು ಆದ್ರೂ ಸಿಗಬಹುದು. ಆಮೇಲೆ ನಾವಿಲ್ಲಿ ಕ್ಯಾಶ್ ಬುಕ್ ಅದನ್ನೆಲ್ಲ ಬರೆಯೋದ್ರಿಂದ ಪ್ರಾಂಶುಪಾಲರಾಗಿಯೂ ಕೂಡ ನಾವು ಸುಗಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ವೇದಿಕೆ ಇದು NSS ಅಂತಕ್ಕಂಥದ್ದು. ಇದನ್ನ ಹೊರೆಯಾಗಿ ಪರಿಗಣಿಸಬೇಡಿ, ಇದನ್ನ ವರದಾನವಾಗಿ ಪರಿಗಣಿಸಿ ಅಂತೇಳಿ ನನ್ನ ಕರೆ. ಅಂದ್ರೆ ಈ NSS ಕಾರ್ಯಕ್ರಮಾಧಿಕಾರಿ ಕೆಲವರು ಬಲವಂತವಾಗಿ ಮಾಡ್ತಾರೆ, ಮಾಘ ಸ್ನಾನ ಅನ್ಕೊಂಡ್ಬಿಡ್ತಾರೆ. ಬಟ್ ಅದು ಮಾಘ ಸ್ನಾನ ಅಲ್ಲ. ನಾವು ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಇದೊಂದು ವೇದಿಕೆ ಅಂತೇಳಿ ಪರಿಗಣಿಸಿ ಇದನ್ನ ಮೆಟ್ಟಲಾಗಿ ಸ್ವೀಕರಿಸಿ ನಾವು ಇಲ್ಲಿ ಕಾರ್ಯಕ್ರಮವನ್ನ ದೈನಂದಿನ ಚಟುವಟಿಕೆಗಳನ್ನ ಸಂಘಟನೆ ಮಾಡಿದ್ರೆ ಬಹಳ ಒಂದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಸಲಹೆ. ಆತ್ಮೀಯರೇ, ಇಡೀ ದಿನದ ಒಂದು ಕಾರ್ಯಕ್ರಮಗಳ ಬಗ್ಗೆ ತಾವು ಭಾಗವಹಿಸಿ ತಮ್ಮಲ್ಲಿ ಇರ್ತಕ್ಕಂಥ ಸಂಶಯಗಳನ್ನ ನಿವಾರಣೆ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲೇ ಈ ಏನು ZBAC ಅಕೌಂಟ್ ಒಂದು ಓಪನ್ ಆಗಬೇಕು, ಮತ್ತೆ ಮ್ಯಾಪಿಂಗ್ ಆಗ್ತಕ್ಕಂಥದ್ದು, ಮೈ ಭಾರತ್ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು, NSS ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಬೇಕು. ಆಮೇಲೆ ಹಿಂದಿನ ಅವಧಿಯ ಎಲ್ಲಾ ಒಂದು ಲೆಕ್ಕಪತ್ರಗಳು ಕೂಡ ದಾಖಲೆಗಳು ಕೂಡ ಇರಬೇಕಾಗ್ತದೆ ಸಂಸ್ಥೆಯಲ್ಲಿ. ಯಾವುದನ್ನು ಕೂಡ ಇಲ್ಲ ಅನ್ಲಿಕ್ಕೆ ಬರಲ್ಲ. ನಮ್ಮಲ್ಲಿ ಬೇರೆ ಬೇರೆ ಕಾರಣಾಂತರಗಳಿಂದ ಆಡಿಟ್ ಸಂದರ್ಭಾನುಸಾರ ಆಗ್ತಾ ಇಲ್ಲ. ನಾನು ಮಾನ್ಯ ರಾಜ್ಯ ಸಂಯೋಜನಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಒಂದೇ ಎರಡು ವಿನಂತಿಗಳು. ಒಂದು, ಆಡಿಟ್ ಸಕಾಲಕ್ಕೆ ಆದ್ರೆ ಒಂದು ಗಂಭೀರತೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆಡಿಟ್ ಅನ್ನ ತಾವು ದಯಮಾಡಿ ತಮಗೆ ಹೊರೆ ಅನಿಸಿದ್ರು ಕೂಡ ಅದನ್ನ ತಾವು ದಯವಿಟ್ಟು ಈ ಉಳಿದಿರ್ತಕ್ಕಂಥ ಅವಧಿಗಳ ಎಲ್ಲ ಆಡಿಟ್ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮಾಧಿಕಾರಿ ಮಿತ್ರರ ಪರವಾಗಿ ನಾನು ಸನ್ಮಾನ್ಯ ಸಂಯೋಜನಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಆಡಿಟ್ ಆದ್ರೆ ಮಾತ್ರ ಗಂಭೀರತೆ ಬರುತ್ತೆ NSS ಚಟುವಟಿಕೆಗಳು. ಆಮೇಲೆ ಅನೇಕ ಕಾರ್ಯಕ್ರಮಾಧಿಕಾರಿಗಳು ಚಿಂತಿತರಾಗಿದ್ದಾರೆ, ಆಡಿಟ್ ಆಗಿಲ್ಲ ಸರ್, ಆಡಿಟ್ ಆಗಿಲ್ಲ ಅಂತೇಳಿ. ಯಾಕಂದ್ರೆ ಆಡಿಟ್ ಸಂದರ್ಭದಲ್ಲಿ ಏನಾದ್ರೂ ತಪ್ಪು ತಡೆಗಳಿದ್ರೆ ನಿವಾರಣೆ ಆಗ್ತವೆ, ಅದನ್ನ ಸರಿಪಡಿಸಿ ಕೊಡ್ತಕ್ಕಂಥ ಕೆಲಸವೂ ಕೂಡ ಆಗುತ್ತೆ. ಬೇರೆಯವರು ಬಂದು ನಮಗೆ ನೇರವಾಗಿ ಹೇಳೋ ಬದಲಾಗಿ, ಪ್ರಾಂಶುಪಾಲರು ನಮಗೆ ನೇರವಾಗಿ ಹೇಳೋ ಬದಲಾಗಿ ನಮ್ಮ ರಾಜ್ಯ ಸಂಯೋಜನಾಧಿಕಾರಿಗಳು ನಮಗೆ ಹೇಳಿ ಸರ್ ಹೀಗಲ್ಲ ಹೀಗೆ ಮಾಡ್ಬೇಕು ಅಂತೇಳಿ ಮಾರ್ಗದರ್ಶನ ಮಾಡಲಿ, ನಮಗೆ ಇನ್ನೂ ಸಂತೋಷ ಆಗ್ತದೆ. ಅದಕ್ಕೆ ಕಾಲಕ್ಕೆ ಈ ಲೆಕ್ಕಪತ್ರ ತಪಾಸಣೆ ಕಾರ್ಯಾಗಾರವನ್ನು ಕೂಡ ನಿಯಮಿತವಾಗಿ ಅನುಷ್ಠಾನ ಮಾಡಬೇಕು, ಹಮ್ಮಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ಕೊತಾ, ಜೊತೆಗೆ ನಾವು ಅವಕಾಶ ಮಾಡಿಕೊಟ್ಟಿದ್ರಿ ಧಾರವಾಡ ಜಿಲ್ಲೆಯಲ್ಲಿ ನಾವು ಬೆಳಗಾವಿ ವಿಭಾಗ ಮಟ್ಟದ ಶಿಬಿರವನ್ನ ಯಶಸ್ವಿಯಾಗಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಸೇರಿಸಿ ಯಶಸ್ವಿಯಾಗಿ ಶಿಬಿರ ಸಂಘಟನೆ ಮಾಡಿದ್ದೇವೆ. ಈ ವರ್ಷವೂ ಕೂಡ ಶಿಬಿರ ಸಂಘಟನೆಗೆ ಅವಕಾಶ ಮಾಡಿಕೊಡಿ. ರಾಜ್ಯ ಮಟ್ಟದ್ದೋ ಅಥವಾ ರಾಷ್ಟ್ರ ಮಟ್ಟದ್ದೋ ಸಂಘಟನೆಯನ್ನ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮ ನೋಡಲ್ ಅಧಿಕಾರಿಗಳು ತಯಾರಿದ್ದಾರೆ ಅಂತಕ್ಕಂಥದ್ದು. ಯಾಕಂದ್ರೆ 8 ಜಿಲ್ಲೆಗಳ ನೋಡಲ್ ಅಧಿಕಾರಿಗಳು ಕೂಡ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಅವರು ಕ್ರಿಯಾಶೀಲರಾಗಬೇಕಂದ್ರೆ ಇವುಗಳು ಕೂಡ ಕಾಲಕ್ಕೆ ಆಗ್ಬೇಕು ಅಂತ ಹೇಳಿ ಹೇಳ್ತಾ, ಇಡೀ ದಿನದ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮತ್ತು ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಕಾರ್ಯಕ್ರಮಾಧಿಕಾರಿಗಳು ತಾವು ಏನೇನು ಆಶಯಗಳನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ, ಆ ಎಲ್ಲ ಆಶಯಗಳು ನೆರವೇರಲಿ, ಇಲಾಖೆಯ ಧ್ಯೇಯೋದ್ದೇಶ ಕೂಡ ಈಡೇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಹೊಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆ ಕಾಲೇಜಿನ ಚಿತ್ರಣವೇ ಬೇರೆ ಇದಾಗಿರುತ್ತೆ. ಆ
ಕಾಲೇಜಿನಲ್ಲಿ ಇರುವಂಥ ಮಕ್ಕಳಲ್ಲಿ ಒಂದು ವಿಶೇಷವಾದಂಥ ಒಂದು ಶಿಸ್ತು ಅವರಲ್ಲಿ ಬರ್ತಾ ಇರ್ತದೆ. ಅದು ನಾವು ವ್ಯತ್ಯಾಸವನ್ನು ನೋಡ್ಬೋದು. ಯಾವುದೇ ಒಂದು ಕಾಲೇಜು NSS ಘಟಕ ಇದ್ದಂಥ ಒಂದು ಕಾಲೇಜು ಅಥವಾ NSS ಘಟಕ ಇಲ್ಲದಲೇ ಇರುವಂಥ ಒಂದು ಕಾಲೇಜಿಗೆ ಎರಡೂ ತುಲನಾತ್ಮಕವಾಗಿ ನಾವು ನೋಡಿದಾಗ ಹೆಚ್ಚು ಶಿಸ್ತು, ಸ್ವಯಂ ನಿಯಂತ್ರಣ, ಒಂದು ನಾಯಕತ್ವ ಗುಣ ಹೊಂದಿದಂಥ ಒಂದು ಮಕ್ಕಳು ಹೆಚ್ಚು ನಮಗೆ ಕಾಣುವಂಥದ್ದು ಯಾವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಇದೆಯೋ ಅಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇದು ನಿಮ್ಮೆಲ್ಲರ ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ವಿಚಿತ್ರವಾದಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ. ಮೊಬೈಲ್ ಹಾವಳಿ ಮತ್ತು ದುಶ್ಚಟಗಳು, ಯುವ ಜನಾಂಗ ಇವತ್ತು ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಮಕ್ಕಳು ಯಾವ ರೀತಿಯಾಗಿ ಇವತ್ತು ದಾರಿಯನ್ನು ಬಿಟ್ಟಿದ್ದಾರೆ ಅನ್ನೋಂಥದ್ದನ್ನು ಸ್ವಲ್ಪ ಅವಲೋಕನ ಮಾಡಿ ನೋಡಿದಾಗ ಬಹುಶಃ ನಮ್ಮ ಜನತೆ ಇವತ್ತು ಯುವ ಜನಾಂಗ ಯಾವುದೇ ಒಂದು ರಾಷ್ಟ್ರದ ಸಂಪತ್ತು ಅಲ್ಲಿರುವಂಥ ಯುವಕರ ಮೇಲೆ ಅವಲಂಬಿತವಾಗಿರ್ತದೆ. ಎಷ್ಟು ಪ್ರತಿಶತ ಯುವಕರು ಸಕಾರಾತ್ಮಕವಾಗಿ ಆ ರಾಷ್ಟ್ರಕ್ಕಾಗಿ ಏನಾದರೂ ಒಂದು ಕೊಡುಗೆ ಮಾಡ್ತಾ ಇದ್ದಾರೋ ಇಲ್ಲೋ ಅನ್ನೋಂಥದ್ರ ಮೇಲೆ ಆ ರಾಷ್ಟ್ರದ ಸಂಪತ್ತು ಅವಲಂಬಿತವಾಗಿರ್ತದೆ. ಸರಿಯಾದಂಥ ಒಂದು ದಾರಿ ಒಳಗೆ ಇವತ್ತು ನಾವು ಯುವಕರಿಗೆ, ನಮ್ಮ ಮಕ್ಕಳಿಗೆ ತೆಗೆದುಕೊಂಡು ಹೋಗುವಂಥ ಗುರುತರವಾದಂಥ ಒಂದು ಜವಾಬ್ದಾರಿ ತಂದೆ ತಾಯಿಗಳ ಮೇಲೆ ಅಷ್ಟೇ ಅಲ್ಲ, ನಮ್ಮ ಶಿಕ್ಷಕರ ಮೇಲೂ ಇದೆ. ಅದನ್ನು ಹೆಚ್ಚಿನ ಪಾಲು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಬರುವಂಥ ಕಾರ್ಯಕ್ರಮಗಳ ಅಡಿಯಲ್ಲಿ ಭಾಳಷ್ಟು ಅಲ್ಲಿ ಮಾಡಲಿಕ್ಕೆ ಆ ವಿದ್ಯಾರ್ಥಿಗಳಿಗೆ ಆ ಒಂದು ಬೀಜ, ರಾಷ್ಟ್ರೀಯತೆಯ ಬೀಜ ಆಗಿರ್ಬೋದು, ಸಮಾಜಮುಖಿಯಾಗಿ ನಾವು ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂಥ ಒಂದು ಗೀಳು ಈ ಒಂದು ಸಣ್ಣ ವಯಸ್ಸಲ್ಲೇ ನಾವು ಯಾವ ಥರ ಹಾಕ್ಬೋದು ಅನ್ನುವಂಥದ್ದು ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಲ್ಲಿ ನಾವು ನೋಡ್ಬೋದು. ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಮಾತಾಡ್ತಾ ಇದ್ದೀನಿ. ನಾವು ಹಿಂದೆ ಇತಿಹಾಸ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1511 ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬ ತಾಯಿ ಆಶಯ ಏನಿತ್ತು, ಒಂದು ಶಿಲಾಶಾಸನ ಇದೆ ಹಂಪಿಯಲ್ಲಿ, ಲಕ್ಷ್ಮೀಧರ ಶಿಲಾಶಾಸನ ಅಂತ. ಆ ಲಕ್ಷ್ಮೀಧರ ಶಿಲಾಶಾಸನದಲ್ಲಿ ಏನಿದೆ ಅಂದರೆ, ಆ ಲಕ್ಷ್ಮೀಧರ ಅಮಾತ್ಯನಿದ್ದ, ಅಂದರೆ ಅವನು ಮಿನಿಸ್ಟ್ರ್ ಇದ್ದ, ರಾಜನ ಅಡಿಯಲ್ಲಿ ಒಬ್ಬ ಮಿನಿಸ್ಟ್ರ್ ಇದ್ದ. ಆ ಲಕ್ಷ್ಮೀಧರ ಸಣ್ಣವನಿದ್ದಾಗ, ಸಣ್ಣ ಮಗುವಾಗಿದ್ದಾಗ ತಾಯಿ ಅವನಿಗೆ ಹಾಲನ್ನು ನೀಡುತ್ತಾ ಇದ್ದಂಥ ಸಂದರ್ಭದಲ್ಲಿ ಏನೇನು ಮಾತನ್ನು ಹೇಳ್ತಾ ಇದ್ಲು ಅನ್ನುವಂಥದ್ದನ್ನು ಬರ್ಸಿದ್ದಾರೆ ಅಲ್ಲಿ ಆ ಶಿಲಾಶಾಸನದಲ್ಲಿ. ಆ ತಾಯಿಯ ಮಗುಗೆ ಏನು ಹೇಳ್ತಾ ಇದ್ರು, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಗಾರಮಂ ಮಾಡಿಸು, ಸಜ್ಜಲರೊಳು ಸಿಲುಕಿದ ಅನಾಥರನ್ನು ಬಿಡಿಸು, ಮಿತ್ರರಿಗಿಂಬುಗೇಯಿ ಶಿಷ್ಟರನ್ನು ಪೊರೆ ಎನ್ನುತ್ತೆಂತಲಂ ಪಿಂತೆ ತಾನೆರೆದಳ್ ಪಾಲೆರೆದಳ್ ಒಂದು ತೊಟ್ಟು ಕಿವಿಯೋಳ್ ಲಕ್ಷ್ಮೀಧರ ಅಮಾತ್ಯನ. ತಾಯಿಯ ಹಾಲು ಅಮೃತ, ತಾಯಿಯ ವಾಕ್ಯ ವೇದಾಂತ, ತಾಯಿಯ ವಾಕ್ಯನೂ ಕೂಡ ಅಮೃತನೇ, ಅಮೃತಕ್ಕೆ ಸಮಾನೇ ಅದು. ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ಮಾಡಿಸು, ದೇವಸ್ಥಾನಗಳನ್ನು ಕಟ್ಟಿಸು, ಯಾರ್ಯಾರು ಸೆರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಜೈಲಿನಲ್ಲಿದ್ದಾರೆ, ಅವ್ರನ್ನೆಲ್ಲ ಬಿಡಿಸು, ಯಾರು ನಿನಗೆ ನಂಬಿದ್ದಾರೆ ಅವ್ರನ್ನ ಕೈ ಬಿಡಬೇಡ, ಶಿಷ್ಟರನ್ನು ಪೊರೆ, ಶಿಷ್ಟರನ್ನು ರಕ್ಷಿಸು, ದುಷ್ಟರನ್ನು ಶಿಕ್ಷಿಸು ಅಂತ ಮಾತನ್ನು ಹೇಳ್ತಾರೆ. ಆ ಮಗು ದೊಡ್ಡವನಾಗಿ ಮಿನಿಸ್ಟರ್ ಆಗ್ತಾನೆ. ತಾಯಿ ಹೇಳಿದ್ದಂಥ ಅಷ್ಟು ಕೆಲಸಗಳನ್ನು ಮಾಡಿ ಶಿಲಾಶಾಸನದಲ್ಲಿ ಬರೆಸ್ತಾರೆ. ಇದು ಆಗಿನ ಕಾಲದಲ್ಲಿ ಆ ತಾಯಿ ಆ ಮಗುಗೆ, ನನ್ನ ಮಗು ಅದರಲ್ಲಿ ಒಂದಾರ ನನಗೆ ಚಿನ್ನದ ಸರ ತಂದುಕೊಡು, ಆಮೇಲೆ ಸೀರೆ ತಂದುಕೊಡು, ಬಿಲ್ಡಿಂಗ್ ಕಟ್ಟಿಸ್ಕೊಡು, ಒಂದಾರ ತನಗಾಗಿ ಕೇಳಿದ್ದಂಥ ಒಂದು ಮಾತಿದೇನ ಅದರಲ್ಲಿ ಇಲ್ಲ. ಅಷ್ಟು ಇದರಲ್ಲಿ ಆ ತಾಯಿ ಆಶಯ ಏನಿತ್ತು ಅಂದರೆ, ಸಮಾಜಮುಖಿಯಾಗಿ ನೀನು ಬದುಕಬೇಕು, ಸಮಾಜಮುಖಿಯಾಗಿ ನೀನು ಜೀವನ ನಡೆಸಬೇಕು ಅನ್ನೋಂಥ ಮಾತನ್ನು ಇತ್ತು. ಅಂಥ ತಾಯಿಯನ್ನು ಪಡೆದ ಆ ಮಗು ಧನ್ಯ, ಅಂಥ ಮಗುವನ್ನು ಪಡೆದ ಆ ತಾಯಿ ಧನ್ಯ, ಅಂಥ ತಾಯಿ ಮತ್ತು ಮಗುವನ್ನು ಪಡೆದಂಥ ನಮ್ಮ ಕರುನಾಡು ಧನ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟ. ಯಾಕಂದರೆ ದೊಡ್ಡವರು ಹೇಳ್ತಾರೆ,
ಪರೋಪಕಾರಾರ್ಥಯ ಫಲಂತಿ ವೃಕ್ಷಾಃ, ಪರೋಪಕಾರಾರ್ಥಾಯ ವಹಂತಿ ನದ್ಯಾ, ಪರೋಪಕಾರಾರ್ಥಯ ದುಹಂತಿ ಗಾವ, ಪರೋಪಕಾರಣಾರ್ಥಂ ಇದಂ ಶರೀರಂ. ಈ ಶರೀರ ಇರೋದೇ ಇನ್ನೊಬ್ಬರ ಸೇವೆಗಾಗಿ, ಸಮಾಜ ಸೇವೆಗಾಗಿ, ದೇಶಕ್ಕಾಗಿ. ತಾಯಿ ಅಂದರೆ ಒಂದು ಹಸು ಹಾಲು ಕೊಡ್ತಾ ಇದೆ, ಅದು ಬೇರೆಯವ್ರಿಗಾಗಿ ಕೊಡ್ತಾ ಇದೆ. ಒಂದು ವೃಕ್ಷ ಫಲವನ್ನು ಕೊಡ್ತಾ ಇದೆ, ಅದು ಬೇರೆಯವ್ರಿಗಾಗಿ, ಸಮಾಜಕ್ಕಾಗಿ ಕೊಡ್ತಾ ಇದೆ. ಹಾಗೆ ನಮ್ಮ ಜೀವನ ಕೂಡ ಸಮಾಜಮುಖಿಯಾಗಿ ಇರಬೇಕು ಅನ್ನುವಂಥ ಒಂದು ಸಣ್ಣ ಸಂದೇಶ ನಾವು ಇವತ್ತು ನಮ್ಮ ಮಕ್ಕಳಲ್ಲಿ ಹಾಕಿದ್ದೆ ಆದರೆ ಖಂಡಿತ ನಮ್ಮ ಮಕ್ಕಳು ಈಗಿನ ಪೀಳಿಗೆ ಉತ್ತಮವಾದಂಥ ಒಂದು ಸಮಾಜ, ಉತ್ತಮವಾದಂಥ ಒಂದು ದೇಶ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಒಂದು ಪೀಳಿಗೆನ ನಾವು ನೋಡ್ತಾ ಇದ್ದೀವಿ, ಮಮ್ಮಿ ಡ್ಯಾಡಿ ಬಿಟ್ಟರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅಕ್ಕ ಯಾರು, ಅಣ್ಣ ಯಾರು, ತಮ್ಮ ಯಾರು, ಆ ಸಂಬಂಧಗಳೇ ಇಲ್ಲ. ಚಿಕ್ಕಪ್ಪ ಯಾರು, ಚಿಕ್ಕಮ್ಮ ಯಾರು, ದೊಡ್ಡಮ್ಮ ಯಾರು, ದೊಡ್ಡಪ್ಪ ಯಾರು, ಅತ್ತೆ ಯಾರು, ಮಾವ ಯಾರು. ಮಮ್ಮಿ ಡ್ಯಾಡಿ ಸಂಸ್ಕೃತಿಯಲ್ಲಿ ನಮ್ಮ ಮಕ್ಕಳು ಇವತ್ತು ಎಲ್ಲಿ ಹೋಗ್ತಾ ಇದ್ದಾರೆ? ಮೊಬೈಲ್ ಗೀಳಿಗೆ ಇವತ್ತು ಮಕ್ಕಳು ಏನಾಗ್ತಾ ಇದ್ದಾರೆ? ಇವೆಲ್ಲ ನಿವಾರಣೆ ಆಗಲಿಕ್ಕೆ ಮಕ್ಕಳಲ್ಲಿ ಒಂದು ಸಮಾಜಮುಖಿಯಾದಂಥ ಒಂದು ಸಮಾಜದಲ್ಲಿ ಒಡನಾಟ ಮಾಡಲಿಕ್ಕೆ ಏನಿದೆ, ಯಾಕಂದರೆ ಪುಸ್ತಕದ ಒಂದು ಏನು ನಾವು ಸಿಲೆಬಸ್ ಓದಿಸ್ತೀವಿ ಅದು ಕೇವಲ ಒಂದು ಪುಸ್ತಕದ ಬದನೆಕಾಯಿಯಾಗಿ ಮಾತ್ರ ಉಳಿತಾ ಇದೆ. ದೇಶ ಸುತ್ತಬೇಕು, ಕೋಶ ಓದಬೇಕು. ದೇಶ ಸುತ್ತೋದು ಅಂದ್ರೇನು? ನಮ್ಮ NSS ಶಿಬಿರಗಳಲ್ಲಿ ಮಕ್ಕಳು ಒಬ್ರಿಗೊಬ್ಬರು ಬೆರೀತಾರೆ, ಒಂದು ಫ್ರೆಂಡ್ಶಿಪ್ ಆಗ್ತಾ ಇದೆ, ಅಲ್ಲಿ ಕಷ್ಟ ಸುಖ ಹಂಚ್ಕೊಂಡು ತಿನ್ನುವಂಥ ಒಂದು ಸೌಭಾಗ್ಯ ಸಿಗ್ತಾ ಇದೆ. ಇವೆಲ್ಲ ಮಕ್ಕಳಿಗೆ ಕಲಿಯೋಕ್ಕೆ ಸಿಗೋದು ಅಲ್ಲೇ. ಯಾಕಂದರೆ ನಾವು ಕಂಪಾರ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಕಂಪಾರ್ಟ್ಮೆಂಟಲೈಸೇಷನ್ ಬಂದ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಇವನ ಜೊತೆ ಬೆರಿಬಾರ್ದು, ಇವ್ರ ಜೊತೆ ಬೆರಿಬಾರ್ದು ಅನ್ನುವಂಥದ್ದು ಪರೋಕ್ಷವಾಗಿ ಏನೋ ಬಂದುಬಿಡ್ತಾ ಇದೆ ಮಕ್ಕಳಲ್ಲಿ. ಇದು ಹೋಗಲಾಡುವಂಥ ಒಂದು ನಿಟ್ಟಿನಲ್ಲಿ ಖಂಡಿತ ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳು ಸಹಕಾರಿಗಳಾಗಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಜಿಲ್ಲೆಯವರೇ ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ನಾಡಿನಲ್ಲಿ ಆಗಿ ಹೋದಂಥ ಎಷ್ಟೋ ಸಿದ್ಧರು, ಪುರುಷರು, ಶರಣರು, ಶರೀಫರು ಯಾವ ರೀತಿಯಾಗಿ ಅವರು ಸಮಾಜಮುಖಿಯಾಗಿ ಇದ್ದರು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಒಂದು 4 ಲೈನ್ ಬರೀತಾರೆ. ಅವರು ಏನು ಬರೀತಾರೆ ಅಂದರೆ, ನಾವು ಇದನ್ನು ನೋಡಿದ್ದೀವಿ, ಏನೋ ಬಿದಿರು ಹೂ ಬಿಡೋದಿಲ್ಲ, ಹಣ್ಣು ಬಿಡೋದಿಲ್ಲ. ನೋಡಿದ್ದೀರಿ ಬಿದಿರಿನ ಹೂ ನೋಡಿದ್ದೀರಿ? ಇಲ್ಲ. ಹಣ್ಣು ಬಿಡುತ್ತಾ? ಇಲ್ಲ. ಕೊನೆಯದಿದ್ದರೂ ಬಿದಿರು ಹೂವು ಹಣ್ಣು ಕಾಯಿಗಳನ್ನು ಬುಟ್ಟಿಯಾಗಿ ಹೊರುವುದು ಹೂವು ಹಣ್ಣು ಕಾಯಿಗಳನ್ನು, ತೊಟ್ಟಿಲಾಗಿ ತೂಗುವುದು ಜಗದ ಮಕ್ಕಳನ್ನು ಅಂತ. ಬಹುಶಃ ನಮ್ಮ ಸಿದ್ಧರು, ಪುರುಷರು, ಶರಣರು ತಮಗೆ ಮಕ್ಕಳಿಲ್ಲ ಅಂದರೂ ಸಹಿತ ಇನ್ನೊಬ್ಬರು ಸಮಾಜವೇ ನಮ್ಮ ಮಕ್ಕಳು, ಸಮಾಜದಲ್ಲಿ ಇರೋ ಮಕ್ಕಳೇ ನಮ್ಮ ಮಕ್ಕಳು ಅನ್ನೋ ರೀತಿ ಒಳಗೆ ಅವರೆಲ್ಲ ಜೀವನವನ್ನು ಸವಿಸಿ ಹೋಗಿದ್ದಾರೆ. ಒಟ್ಟಾರೆಯಾಗಿ ಇವತ್ತೇನು ಇದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀರಿ, ಇದರ ಒಂದು ಸದುಪಯೋಗ ಮಕ್ಕಳಿಗೆ ಆಗಬೇಕು, ಮಕ್ಕಳಿಗೆ ಮುಟ್ಟಬೇಕು. ಅದ್ರ ಮುಖಾಂತರ ಆ ಮಕ್ಕಳಿಂದ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಒಂದು ಪೀಳಿಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಈ ಒಂದು ಶಿಬಿರ ಯಶಸ್ಸಾಗಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, 8 ಜಿಲ್ಲೆಗಳ ನೋಡಲ್ ಅಧಿಕಾರಿಗಳೇ, ನಮ್ಮ ಕೆ ಬೋರ್ಡ್ ಪದವಿ ಪೂರ್ವ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆದಂಥ ಡಾಕ್ಟರ್ ಹನುಮಂತಗೌಡವರೇ, ಪ್ರಾಂಶುಪಾಲ್ ಶ್ರೀಮತಿ ಕಡಪಟ್ಟಿಯವರೇ, ಹಾಗೂ ಎಲ್ಲ ಆಹ್ವಾನಿತರೆ, ನಾನು ನಿನ್ನಿನ ದಿವಸ ನಮ್ಮ ಪ್ರಿನ್ಸಿಪಾಲ್ ಹೇಳಿದರು ನಾಳೆ ಬರಬೇಕು ಅಂತೇಳಿ. ನಾನು ನಿನ್ನೆ ಸಾಯಂಕಾಲ ಒಂದು ಫಂಕ್ಷನ್ ಮುಗಿಸಿವಿ. ನಾವು 6 ಗಂಟೆವರೆಗೆ ಇಲ್ಲಿ ಇದ್ವಿ. ನಮ್ಮ ಸಂಸ್ಥೆಯ ಹುಟ್ಟು ಹಾಕಿದಂಥ ಅಥವಾ ಸಂಸ್ಥೆಯನ್ನು ಪ್ರಾರಂಭಿಸಿದಂಥವರ ಒಂದು ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆ ಅಂತ ನಾವು 17 ತಾರೀಕು ಆಚರಿಸಿದ್ವಿ. ನಿನ್ನೆ ಆ ಕಾರ್ಯಕ್ರಮ ಇತ್ತು. ಇವತ್ತು ಮತ್ತು ಮುಂಜಾನೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಬಹಳಷ್ಟು ಸಂತೋಷ. ಯಾಕಂದರೆ ಈಗ ಮಾತಾಡ್ತಾ ನಮ್ಮ ಸರ್ ಹೇಳ್ತಾ ಇದ್ದರು, ಈಗಿನ ಯುವ ಪೀಳಿಗೆಗೆ
ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಘಟಕ ಅಂದರೆ NSS ಘಟಕ. ಸ್ವತಂತ್ರ ಸಮಯದಲ್ಲಿ ಇಂಥದೇ ಒಂದು ಸಂಸ್ಥೆ ಪ್ರಾರಂಭವಾಗಿತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ದಳ ಅಂಥೇಳಿ. NS ಹರ್ಡಿಕರ್ ಅವರು ಆ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಯೋಧರನ್ನು ತಯಾರು ಮಾಡ್ತಕ್ಕಂಥ ಒಂದು ಘಟಕ ಅದಾಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಅವಾಗ ಎಲ್ಲ ಕಡೆಗಳಲ್ಲಿ ಅವರು ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಯಾವುದೇ ಒಂದು ಕಾರ್ಯಕ್ರಮ ಇತ್ತು ಅಂದರೆ ಮೊದಲು ಬರ್ತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು. ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ಅವರು ವ್ಯವಸ್ಥೆಯನ್ನು ಮಾಡ್ತಾರೆ. ಇವತ್ತು ಅವ್ರು ಹೇಳಿದ್ದು ಕೇಳಿದರೆ ಮತ್ತು NSS ಘಟಕವನ್ನು ಕೇಳಿದರೆ ಸ್ವತಂತ್ರ ನಂತರ ಪ್ರಾರಂಭವಾದಂಥ ಅಂತ ಸಂಸ್ಥೆ ಈ NSS ಘಟಕ ಅಂತ ಅನಿಸ್ತಾ ಇದೆ. ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಈ ನೋಡಲ್ ಅಧಿಕಾರಿಗಳ ಮುಖ್ಯವಾದ ಕರ್ತವ್ಯ ಅನ್ನೋದನ್ನು ಹಿಂದಾಗಡೆ ತರಬೇತಿಯ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಹೇಳ್ತಾರೆ. ಆದರೆ ನನಗೆ ತಿಳಿದ ಮಟ್ಟಿಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸೋದು. ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ವಿದ್ಯಾರ್ಥಿಗಳು SSLC PUC ತನಕ ಬರ್ತಾರೆ, ಅಭ್ಯಾಸ ಮಾಡ್ತಾರೆ, ಸರಿಯಾಗಿ ಮಾರ್ಕ್ಸ್ ತೆಗಿಲಿಕ್ಕೆ ಆಗೋಂಗಿಲ್ಲ, ಮುಂದೆ ಹೋಗ್ಲಿಕ್ಕೆ ಅವ್ರಿಗೆ ಆಸ್ಪದ ದೊರೆಯಂಗಿಲ್ಲ. ಹೀಗಾಗಿ ಅಂಥವ್ರೆಲ್ಲ ಹಳ್ಳಿಗೆ ಹೋಗ್ತಾರೆ. ಇತ್ಲಾಗ ಹಳ್ಳಿ ಒಳಗೆ ಎಲ್ಲರೂ ಮಾರ್ಕೆಟಿಗೆ ಬರಲಾರ, ಅಂದರೆ ಪೇಟೆ ಶಹರಕ್ಕೆ ಬರಲಾರ. ಹಂಗೆ ಹಳ್ಳಿ ಒಳಗೆ ಇದ್ದು ಏನು ಮಾಡ್ಬೇಕು? ಯಾಕಂದ್ರೆ ಕಲ್ತವ್ರಾಗಿರ್ತಾರೆ, ಕೆಲಸ ಮಾಡೋದಿಲ್ಲ. ಅವರು ಉಂಡಂಗೆ ಹಳ್ಳಿ ಒಳಗೆ ಆಡಾಡ್ತಾ ಮತ್ತು ಅಲ್ಲಿಯ ವಾತಾವರಣವನ್ನು ಕೆಡಿಸ್ತಾ ಇರ್ತಾರೆ. ಸಾಧಾರಣವಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದಂಥ ಸ್ಥಿತಿ. ಹಂಗಾರೆ NSSನ ಮುಖ್ಯ ಗುರಿ ಅಂತಂದರೆ ಅಂಥ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಸೇವೆಯನ್ನೇ ಹೆಂಗೆ ಮಾಡಬೇಕು, ಸೇವಾ ಮನೋಭಾವ ಅವರಲ್ಲಿ ಬೆಳೆಯುವಂತೆ ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥ ಗುರುತರ ಜವಾಬ್ದಾರಿ ಈ NSS ಘಟಕದ ನೋಡಲ್ ಅಧಿಕಾರಿಗಳಿಗೆ ಅಂತ ನನ್ನ ಭಾವನೆ. ವಿದ್ಯಾರ್ಥಿಗಳ ಸರಿಯಾದ ಮಾರ್ಗದರ್ಶನ ಬೇಕು. ಈಗ ಸಾಮಾನ್ಯವಾಗಿ ಹಳ್ಳಿ ಒಳಗೆ ನೋಡ್ತೀವಿ, ಈಗ ಎಲ್ಲ ಕಟ್ಟಿ ಮೇಲೆ ಕೂತು ರೊಟ್ಟಿ ಹೊಡಿತಿರ್ತಾರೆ ಸುಮ್ಮನೆ. ಅವಾಗ ಅವ್ರ ಕೆಲಸ ಏನಂದ್ರೆ ಅಲ್ಲಿ ಹಾಯ್ದಾಡ್ಯವ್ರದ್ದು ಬಗ್ಗೆ ಮಾತಾಡೋದು. ಹಂಗೆ ಕೂತದ್ನಾಗ ಒಬ್ಬ ಕೇಳಿದ, ಎಷ್ಟು ಮಂದಿ ಮಕ್ಕಳು ನಿಮಗೆ ಅಂತೇಳಿ. ಒಬ್ಬ ಅವನ ಉತ್ತರ ಕೊಟ್ಟ, ನನ್ನ 3 ಮಂದಿ ಮಕ್ಕಳು. ಏನು ಮಾಡ್ತಾರೆ? ಒಬ್ಬ ಡಾಕ್ಟರ್ ಆಗ್ಯಾನ, ಅಮೆರಿಕದೊಳಗಿದ್ದಾನೆ. ಇನ್ನೊಬ್ಬ ಇಂಜಿನಿಯರ್ ಆಗ್ಯಾನ, ಇಂಗ್ಲೆಂಡ್ದೊಳಗಿದ್ದಾನೆ. ಮತ್ತು 3ನೇ ಮಗಂತ ಏನು ಹೇಳಿಲ್ಲ ಅಂತ. 3ನೇ ಮಗ ಇಲ್ಲೇ ಒಂದು ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದ ನಮ್ಮ ಸಂಖ್ಯೆ. ಅವಾಗ ಅವ್ರು ಹೇಳಿದರು, ಅಲ್ಲ, ಮೊದಲೇ ಮಗನ್ನ ಕಲಿಸಿ ಅಮೇರಿಕಕ್ಕೆ ಕಳಿಸಿದ್ವಿ, 2ನೇ ಮಗನ್ನ ಇಂಗ್ಲೆಂಡ್ಗೆ ಕಳಿಸಿದ್ವಿ, 3ನೇ ಮಗ ಯಾಕೆ ಏನು ಕೊಡಲಿಲ್ಲ, ನೀನು ಹಿಂಗ್ಯಾಕೆ ಮಾಡಿದ್ರಿ ಅಂತ. ಹೌದು, ಅವ ಅಂಗಡಿ ಇಟ್ಕೊಂಡಿದ್ದಾನ, ಅದ ಅಂಗಡಿಯಿಂದ ಅವ ಇಂಜಿನಿಯರ್ ಆಗ್ಯಾನ, ಇನ್ನೊಬ್ಬ ಡಾಕ್ಟರ್ ಆಗ್ಯಾನ. ಈ ಮಗ ಸಣ್ಣ ಅಂಗಡಿ ಇಟ್ಕೊಂಡು ನಮ್ಮನ್ನು ಜೋಪಾನ ಮಾಡಲಿಕ್ಕಾನ. ಅಂದರೆ ಇಲ್ಲಿ ಮುಖ್ಯವಾಗಿ ಏನಂದರೆ ಆ ಒಂದು ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಕೊಡಬೇಕಾಗಿದೆ. ಸಂಸ್ಕಾರ ಮುಖ್ಯ ಕೊಡ್ತಕ್ಕಂಥದ್ದು. ಹಂಗಾರೆ ಸಂಸ್ಕಾರ ಕೊಡ್ತಕ್ಕಂಥವ್ರು ಯಾರು? ಈಗ ಸಣ್ಣ ಮಕ್ಕಳಿದ್ದಾಗ ತಂದೆ ತಾಯಿ ಹೇಳ್ತಾರೆ, ಆದರೆ ಮುಂದೆ ಅವ್ರು ಸ್ವಲ್ಪ ಬೆಳೆದ ದೊಡ್ಡವರಾಗಿ ಸಾಲಿ ಹತ್ತಲಿಕ್ಕೆ ಕೂಡಲೇ ಅವಾಗ ತಂದೆ ತಾಯಿ ಮಾತು ಕೇಳಂಗಿಲ್ಲ. ಅವ್ರು ಕೇಳ್ತಕ್ಕಂಥದ್ದು ಶಿಕ್ಷಕರು ಮಾತಾಡ್ತಾರೆ. ಆ ಶಿಕ್ಷಕ ವೃತ್ತಿಯಲ್ಲಿ ಇದ್ದಂಥವ್ರೆ ಇವತ್ತು ನೋಡಲ್ ಆಫೀಸರ್ ಆಗಿ ಇಲ್ಲಿ ನೀವು ಬಂದಿದ್ದೀರಿ ಅಂದಮೇಲೆ ನಿಮ್ಮ ಗುರುತರ ಜವಾಬ್ದಾರಿ ಅಂತಂದರೆ ಮಕ್ಕಳಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು, ನೀತಿ ಪಾಠವನ್ನು ಕಲಿಸ್ತಕ್ಕಂಥದ್ದು. ಹಾಗೂ ಸ್ವಯಂ ಸೇವಕರು ಹೆಂಗೆ ಇರಬೇಕು, ಸ್ವಯಂ ಸೇವಕಿ ಅಂದರೆ ನಾವು ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಮಗೆ ಕೊಟ್ಟಿದೆ. ಆ ಗುರುತರವಾದಂಥ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕಾದಂಥದ್ದು. ಅದಕ್ಕೆ ಇವತ್ತು ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. 8 ಜಿಲ್ಲೆಗಳಿಂದ, ಈಗ ಸರಿ ಹೇಳ್ತಾ ಇದ್ರು, 8 ಜಿಲ್ಲೆಗಳಿಂದ ನಮ್ಮ ನೋಡಲ್ ಅಧಿಕಾರಿಗಳು ಬಂದರೆ ಇವತ್ತು ಸಾಯಂಕಾಲವರೆಗೆ ಅವ್ರಿಗೆ ತರಬೇತಿಯನ್ನು ಕೊಡ್ತೀವಿ ಅಂತ. ಹಂಗಾರೆ ಈ ತರಬೇತಿಯನ್ನು ಹೆಂಗೆ ಕೊಡಬೇಕು? ಈಗ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ ಮೊಬೈಲ್. ಮಕ್ಕಳಲ್ಲಿ ಮೊಬೈಲಿನ ಗೀಳು ಭಯಂಕರ ಆಗಿಬಿಟ್ಟಿದೆ. ಅವ್ರು ಸಾಧಾರಣ 5ನೇ 6ನೇ ತಕ್ಕ ಬಂದು ಕೂಡ ಅವ್ರ ವಿಷಯ ಮೊಬೈಲ್ ಬೇಕೇ. ಈ ಮೊಬೈಲ್ ಹೆಂಗೆ ಗೀಳು ಇದಾತಂದರೆ ಒಂದು
ಸಣ್ಣ ಕಥೆನ ಹೇಳ್ಬೇಕಂದ್ರೆ ಇಲ್ಲಿ ಧಾರವಾಡದಲ್ಲಿ ಮೊದಲೆಲ್ಲ ಸರ್ಕಸ್ ಬರ್ತಾ ಇತ್ತು, ಗೊತ್ತಿರ್ಬೇಕು ನಮಗೆಲ್ಲ. ಅವು ಇದ್ರಿ ಸರ್ಕಸ್ ಹಾಕಿದ್ರು, ಯಾರೂ ಬರಲೇ ಇಲ್ಲ. ಯಾಕಂದರೆ ಅವ 100 ರೂಪಾಯಿ ಟಿಕೆಟ್ ಇಟ್ಟಿದ್ದ, ಬರಲಿಲ್ಲ. ಒಂದು ವಾರ ನೋಡಿ ಆಮೇಲೆ ಅದನ್ನು 50 ರೂಪಾಯಿ ಕಳಿಸಿದ, ಅವಾಗೂ ಯಾರೂ ಬರಲಿಲ್ಲ. ಕಡೆಗೆ 10 ರೂಪಾಯಿ ಮಾಡಿದ, ಅವಾಗ ಕೂಡ ಸರ್ಕಸ್ ನೋಡಿ ಬರಲಿಲ್ಲ. ಅವಾಗೆಲ್ಲ ಖರ್ಚು ಮೈ ಮೇಲೆ ಬರಲಿಕ್ಕಿತ್ತು. ಹಂಗಾರೆ ಬೇಡ, ಸ್ವಲ್ಪ ದಿವಸ ಪುಕ್ಕಟ ಮಾಡಿಬಿಡು ಅಂತ ಅನೌನ್ಸ್ ಮಾಡಿದ್ರು. ಯಾರೂ ರೊಕ್ಕ ಕೊಡಬೇಕಾಗಿಲ್ಲ, ಪುಕ್ಕಟಾಗಿ ನೋಡ್ಕೊಂಡು ಹೋಗ್ರಿ ಅಂತೇಳಿ. ಜನ ಮುಕ್ಕಳ ಪಟ ಬಿದ್ದು ಇಡೀ ತುಂಬ ಬಂದರು. ಆವಾಗ ಅವೇನು ಮಾಡಿಬಿಟ್ಟಂದ್ರೆ ಎಲ್ಲ ಬಾಗಿಲ ಹಾಕ್ಸಿದ, ಕಾಡು ಪ್ರಾಣಿಗಳನ್ನು ಹೊರಗೆ ಬಿಟ್ಬಿಟ್ಟ. ಜಿಗಾಲಿಗೆ ಎಲ್ಲ ಜನರು ಜಿಗಾಲಿಗೆ ಹತ್ತಿರು ಹೊರಗೆ ಹೋಗ್ಬೇಕಂತ ಹೇಳಿ ಬಾಗಿಲ ಹಾಕ್ಬಿಟ್ಟು ಅವ್ನು ಹೇಳಿದ, ಹೊರಗೆ ಹೋಗ್ಬೇಕು, ಒಂದು 100 ರೂಪಾಯಿ ಕೊಟ್ಟು. ಈ ಮೊಬೈಲ್ನ ಗೀಳು ಕೂಡ ಅದೇ ರೀತಿಯಾಗಿ ಇದೆ. ಮೊದಲೇ ಚೀಪಾಗಿ ಕೊಡ್ತಾರೆ, ಅದ್ರದ್ದು ಅಗದಿ ಸಣ್ಣ ಅಮೌಂಟ್ನೊಳಗೆ. ಅದಕ್ಕೆ ಸಣ್ಣ ಅಮೌಂಟ್ ಏನು 10-20 ರೂಪಾಯಿ ಕೊಡುವಂತ ಆ ಹಿಂದಾಗಡೆ ರೇಟ್ ಏರ್ಸೋದು ಹೋಗ್ತಾರೆ. ಆವಾಗ ಆ ಒಂದು ಹ್ಯಾಬಿಟ್ ಬಿದ್ದುಬಿಟ್ಟಿರ್ತದೆ, ಅದನ್ನು ಬಿಡಲಿಕ್ಕೆ ಆಗೋಂಗಿಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕು, ಹಾಗೂ ಅವ್ರಿಗೆ ಸ್ವಯಂ ಸೇವೆ ಅಂದರೆ ಏನು, ಸೇವೆಯನ್ನು ಹೆಂಗೆ ಮಾಡಬೇಕು, ಸೇವಾ ಮನೋಭಾವನ ಹೆಂಗೆ ಬೆಳೆಸ್ಕೋಬೇಕು ಅನ್ನೋದನ್ನು ಹೇಳಬೇಕು ಅಂತ ಒಂದು ಸಂಸ್ಥೆ ನಿಮ್ಮದಾಗಿದೆ. ಇದರಲ್ಲಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಬಂದಿರಿ. ನಿಮ್ಮೆಲ್ಲರನ್ನ ನಮ್ಮ ಸಂಸ್ಥೆಯ ಪರವಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತಿಸಿ ನನ್ನ ಮಾತು. GB ಶಿವರಾಜ್ ಅವರು ವಿಶ್ರಾಂತ ಪ್ರಾಧ್ಯಾಪಕರು, ನಿರ್ದೇಶಕರು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಬೆಂಗಳೂರು. ಇವ್ರನ್ನ ಈಗ ರಾಷ್ಟ್ರೀಯ ಸೇವಾ ಯೋಜನೆ ಬಗ್ಗೆ ತಾವು ಮಾತಾಡಬೇಕು ಸರ್. ದಯಮಾಡಿ ನಮ್ಮ NSS ಆಫೀಸರ್ಗಳಿಗೆ ನಿಮ್ಮ ಅನುಭವವನ್ನು, ನಿಮ್ಮ ಅಧ್ಯಯನವನ್ನು ಎರಡನ್ನು ಹಂಚ್ಕೋಬೇಕು ನಮ್ಮ ಅಧಿಕಾರಿಗಳಿಗೆ ಅಂತೇಳಿ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದ್ದೆ. ನಾನು ಬೆಂಗಳೂರು ಪುನಶ್ಚೇತನ ಶಿಬಿರಕ್ಕೆ ಅವ್ರನ್ನ ಕರೆದೆ, ಅವರ ಸಮಯ ಸಿಗಲಿಲ್ಲ. ಅವರು ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ ಅವತ್ತೇ ವೈಸ್ ಚಾನ್ಸಲರ್ ಜೊತೆ ಒಂದು ಯೂನಿವರ್ಸಿಟಿಯ ಕಾರ್ಯಕ್ರಮದಲ್ಲಿ ಅವರು ಮುಂಚಿತವಾಗಿ ಅವ್ರು ಡೇಟ್ ಕೊಟ್ಟರು. ಮೈಸೂರಿಗೆ ಕರೆದೆ, ಮೈಸೂರಿಗೂ ಸಿಗಲಿಲ್ಲ. ಮೈಸೂರಿನ ಪುನಶ್ಚೇತನ ಕಾರ್ಯಾಗಾರಕ್ಕೆ ಕರೆದೆ, ಅದಕ್ಕೂ ಸಿಗಲಿಲ್ಲ. ಕಡೆಗೆ ನಾನೇನು ಮಾಡಿದೆ, ನೀವು ಎರಡಕ್ಕೂ ಬರಲಿಲ್ಲ, ಯಾಕೆ ಹಿಂಗೆ, ನಮ್ಗೆ ಒಂದು ಡೇಟ್ ನೀವು ಕೊಡಲೇಬೇಕಲ್ಲ ನಮಗೆ ಅಂತೇಳಿ ಸ್ವಲ್ಪ ನಾನು ಹಠ ಮಾಡಿದಾಗ, ಧಾರವಾಡಕ್ಕೆ ಬರಬೇಕು ನೀವು ಅಂದ್ಬಿಟ್ಟೆ. ನಾನು 2 ಸಲ ಕರೆದು ಅವ್ರು ಹೆಂಗಿದ್ರು ಅವ್ರು ಬರೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಏನು ಅಂದ್ಕೊಂಡ್ರು ಮನಸ್ಸಿನಲ್ಲಿ, ಪಾಪ 2 ಡೇಟು ಕೊಡೋಕ್ಕಾಗಲಿಲ್ಲ ಅಂತೇಳಿ, ಇಲ್ಲ ಧಾರವಾಡಕ್ಕೆ ನಾನು ಬರ್ತೀನಿ. ನಮ್ಮ ಜೊತೆಗೆ ಅವರಿದ್ದಾರೆ. ಅವರು ನನಗೆ ಗುರುಗಳು. ರಾಷ್ಟ್ರೀಯ ಸೇವಾ ಯೋಜನೆ, ಅದರ ABCD, ಅದರ ತಾತ್ವಿಕತೆ, ರಾಷ್ಟ್ರೀಯ ಸೇವಾ ಯೋಜನೆ ಬಗ್ಗೆ ನನಗೆ ಪ್ರೀತಿ, ನಮಗೆ ಕಲಿಸಿದ ಗುರುಗಳು. ನಾವು ಇವತ್ತೇನಾದರೂ ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ರಾಜ್ಯ ಮಟ್ಟದಲ್ಲಿ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಅಧಿಕಾರದ ಚುಕ್ಕಾಣಿಯನ್ನು ಸಮರ್ಥವಾಗಿ ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪ್ರೊಫೆಸರ್ GB ಶಿವರಾಜ್. ಈ ಥರದವು ಇರ್ತವೆ. ಡಿಸೈನ್ ಹಿಂಗಿದೆ ನಿಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಡಿಸೈನ್. ಲಾಸ್ಟಿಗೆ ನಾನು ಸಂವಾದಕ್ಕೆ ಬರ್ತೀನಿ. ಆಗ ಬಂದಾಗ ನಿಮ್ಮದು ಡಿಪಾರ್ಟ್ಮೆಂಟಲ್ ಪ್ರಾಬ್ಲಮ್ಸ್ಗಳು, ನಿಮ್ಮ ಯೂನಿಟ್ ಪ್ರಾಬ್ಲಮ್ಗಳು, ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಮು, ಅಡ್ಮಿನ್ ಪ್ರಾಬ್ಲಮ್ಮು, ಆ ಥರದ್ದು ಏನಾದ್ರು ಇದ್ದರೆ ಅಲ್ಲಿ ನಾವು ಚರ್ಚೆ ಮಾಡ್ಕೊಳ್ಳೋಣ. ಈಗ 20ನೇ ತಾರೀಕು ಸೆಕ್ರೆಟರಿ ಅವ್ರ ಮೀಟಿಂಗ್ ಇದೆ, ಅದಕ್ಕೆ ಸಂಬಂಧಪಟ್ಟಂಗೂ ನಾನು ನಿಮ್ಮ ಜೊತೆ ಮಾತಾಡಬೇಕಾಗುತ್ತೆ. ಅದನ್ನು ಆಮೇಲೆ ಮಾತಾಡ್ಕೊಳ್ಳೋಣ. ಈಗ ಅವ್ರ ಪರಿಚಯ ಮಾಡ್ಕೊಳ್ಳಿಕ್ಕೆ ಮಾತ್ರ ನಾನು ಪ್ರಾಸ್ತಾವಿಕವಾಗಿ ಇಲ್ಲಿ ಬಂದಿದ್ದೀನಿ. ಗೌರವಾನ್ವಿತ ಪ್ರೊಫೆಸರ್ GB ಶಿವರಾಜ್ ಅವರು ಮಾತಾಡ್ತಾರೆ. ಅವ್ರ ಮಾತುಗಳನ್ನು ಅದನ್ನೊಬ್ರು ಗಣ್ಯರು ಹೇಳ್ತಾರೆ, ಹ್ಯಾವಿಂಗ್ ಬಾರ್ನ್ ಆಸ್ ಎ ಹ್ಯೂಮನ್ ಬೀಯಿಂಗ್, ಅಟ್ ಲೀಸ್ಟ್ ಟ್ರೈ ಟು ಲೀವ್ ಸಮ್ ಇಂಡೆಲಿಬಲ್ ಮಾರ್ಕ್ ಇನ್ ಯುವರ್ ಲೈಫ್. ಮನುಷ್ಯನ ಹುಟ್ಟಿದ ಮೇಲೆ ಒಂದು ಸಣ್ಣ ಗುರುತು ಬಿಡಬಾರ್ದು, ದೊಡ್ಡ ಗುರುತು ನಮ್ಮ ಕೈಲಿ ಆಗಲ್ಲ. ಆ ಹಂಬಲ ಇರಬೇಕು. ನಾನು ಈ ಸಂಸ್ಥೆಯ ಸಂಸ್ಥಾಪಕರಿಗೆ ಮತ್ತು ಈಗಿನ ನನ್ನ ಶ್ರೀ ರಾಜಪುರೋಹಿತ್ ಅವರ ಎಲ್ಲ ತಂಡ ಏನಿದೆ, ಮತ್ತು ಸುನೀತಾ ಮೇಡಮು ಮತ್ತು ಈ ಕಾಲೇಜಿನ ಎಲ್ಲ ಅಧ್ಯಾಪಕರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈಗ ಏನಾರ ಗುಬ್ಬಿಗೌಡ ರಮೇಶ್ ಅವರ ಆಸಕ್ತಿಯಿಂದ ನಮ್ಮ ಉಮಾಕಾಂತ್ ಇವರೆಲ್ಲರೂ ಭೇಟಿಗಳು ಸೈಯದ್ ಅಂತ ಅದ್ಭುತವಾದ ಮಾತಾಡಿದರು, ಉದ್ಘಾಟನಾ ಭಾಷಣ. ಇದನ್ನೆಲ್ಲ ಮಾಡ್ಕೋದ್ರೆ ಅಯ್ಯೋ ಯಾಕೆ ಬೇಕು ಸರ್, ನಮ್ಮ ಕಾಲೇಜಲ್ಲಿ ಇಲ್ಲ ಸರ್, ಹುಡುಗರು ಪಾಠ ಮಾಡ್ತಿರ್ತಾರೆ, ಕ್ಲಾಸ್ ಎಲ್ಲ ನಡೀತಾ ಇರ್ತದೆ, ಕಷ್ಟ ಸರ್. ಇದು ಯಾಕೆಂದ್ರೆ ಕ್ಲೀನ್ ಮಾಡಬೇಕಲ್ಲ, ನೋಡ್ಕೋಬೇಕಲ್ಲ.
ಇಂಥ ನುಣುಚಿಕೊಳ್ಳುವ ಮನಸ್ಥಿತಿಯ ಸಮಾಜದಲ್ಲಿ ಏನಾದರೂ ನಮ್ಮ ಕೈಲಾದ ಕೇಳವರೇ ಮಾಡಬೇಕು ಅಂತಕ್ಕಂಥ ಆ ಸಮಾಜಮುಖಿ ಚೆನ್ನಾಗಿ ಹೇಳಿದ್ರು ಸರ್. ಗಾಂಧಿ ಒಂದು ಮಾತು ಹೇಳಿದರು, ಸಮಾಜಮುಖಿ ಆಗದವನು ಸದ್ಗೃಹಸ್ಥನೇ ಅಲ್ಲ, ಸದ್ಗೃಹಸ್ಥನೇ ಅಲ್ಲ. ಸೊ ಆ ಥರದ ಒಂದು ಹೇಳ್ಬೋದಾಗಿತ್ತು. ಒಬ್ಬ ಸುನೀತಾ ಮೇಡಮ್ ನನಗೆ ಅಂದೆ, ಮೇಡಮ್ 2 ಸಾರಿ ಪ್ರಿನ್ಸಿಪಾಲ್ ಆಗಿದ್ದೀರಾ, ಸದ್ಯ ಹೋದ್ರೂ ಸಾಕಲ್ಲ ಈ ಪ್ರಿನ್ಸಿಪಾಲ್ ಅಂತ ಮ್ಯಾನೇಜ್ಮೆಂಟಲ್ಲಿ ಕಾಯ್ತಿರೋ ದಿನಗಳಲ್ಲಿ ಮೇಷ್ಟೂ ಅಷ್ಟೇ, ಸದ್ಯ ತೊಲಗಿದ್ರು ಸಾಕು, ರಿಟೈರ್ ಆಗ್ಬಿಟ್ನ ಸದ್ಯ ಒಳ್ಳೆದಾಯ್ತು ಅಂತ ಅನ್ನೋ ಸ್ಥಿತಿಗೆ ನಾವು ಬಂದ್ಬಿಟ್ರೆ ಸಾರ್ಥಕ ಅಲ್ಲ. ಸ್ನೇಹಿತರೆ, ಬೈ ಚಾಯ್ಸೋ ಚಾನ್ಸೋ ನೀವು NSS ಬಂದ್ಬಿಟ್ಟಿದ್ದೀರಿ. ಫಾರ್ ಮೋಸ್ಟ್ ನನ್ನೂ ಸೇರಿ ಭಾಳಷ್ಟು ಜನಕ್ಕೆ ಇಟ್ ಈಸ್ ಎ ಚಾನ್ಸೇ. ಯಾಕೆಂದರೆ ಯಾರು ತಗೊಳ್ಳಲ್ಲ. ಗುಬ್ಬಿಗೌಡ ರಮೇಶ್ ಅವರು ಆದೇಶದ ಮೇಲೆ ಆದೇಶ ಮಾಡ್ತಾರೆ, NSS ತಗೊಳ್ಳೋರಿಲ್ಲ ಅಂದರೆ ಅವನು ಕೆಲಸ ಮಾಡ್ತಾ ಇಲ್ವಲ್ಲ ಅವನಿಗೆ ಕಟ್ರಿ ಇದ್ದಾನ ಅಂತ ಅನ್ನೋ ಸ್ಥಿತಿಗೆ ಬರುತ್ತೆ. ಹುಡುಕಿ ಇವನಿಗೆ ಸ್ವಲ್ಪ ಕೆಲಸ ಕೊಡಬೇಕು ಅಂತ ಅನ್ನಿತಾ ಭಾವಿಸಬೇಡಿ. ನನಗೆ ಈ ವೃತ್ತಿ ಏನೆಲ್ಲ ಕೊಟ್ಟಿದೆ. NSS ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ, ನೀವೇ ಹೊಟ್ಟೆ ಕಿಚ್ಚಿಬಿಡ್ಬೇಕು, ಆ ಮಟ್ಟಕ್ಕೆ ಆಗ್ತದೆ. ಏನೆಲ್ಲ ಕೊಟ್ಟಿದೆ ನನಗೆ ಆ ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲವನ್ನೂ ಸುರಿದು ಬಿಟ್ಟಿದೆ. ನನ್ನ ಯೋಗ್ಯತೆಗೆ ಅರ್ಹತೆಗೆ ಮಿಗಿಲಾದ ಸಂಪತ್ತನ್ನು ಕೊಡ್ತೀನಿ. ನಾನು ಎಷ್ಟು ಸಾರಿ ನನ್ನ ವಿದ್ಯಾರ್ಥಿಗಳು NSS ಆಫೀಸರ್ಸು ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದಾಗ ಅವರು ಅವ್ರ ಅಪ್ಪು ನೋಡ್ಕೊತಾರೋ ಏನೋ ಗೊತ್ತಿಲ್ಲ, ನನ್ನ ಅಷ್ಟು ಪ್ರೀತಿಸ್ತಾರೆ ಅಂತ ಅಂದಾಗ ಒಂದು 2-3 ಸಾರಿ ಈ ಸಂದರ್ಭದಲ್ಲಿ ಮಾತಾಡ್ಬಿಟ್ಟಿದ್ದಾರೆ. ನನ್ನ ಮಗ ಕೇಳ್ಕೊಂಡು ಹಾಕೋನೆ, ಕೇಳ್ಕೊಂಡು ಬಂದು ಏನು ಅವಮಾನ ಮಾಡಕ್ಕೆ ಮಾಡಿದ್ಯಾ ನೀನು, ಓದ್ತಾ ಎಲ್ಲ ಇದನ್ನು ಮಾತಾಡ್ಕೊಂಡ್ಬರ್ತೀಯಾ, ಇವನು ಮಕ್ಕಳು ನೋಡ್ಕೊಳಕ್ಕಲ್ಲ ಅಂತ ಕೆಟ್ಟ ಹೆಸರು ಬೇರೆ ತರ್ತೀಯ ಅಂತ ಸ್ವಲ್ಪ ಗಲಾಟೆನೇ ಮಾಡ್ದ. ನಾನು ಅವತ್ತಿಂದ ನಿಲ್ಲಿಸ್ಬಿಟ್ಟೆ. ಯಾಕೆಂದರೆ ಡೊಮೆಸ್ಟಿಕ್ ಹಾರ್ಮೋನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಾಗುತ್ತದೆ. ಮೊನ್ನೆ ಶಿವಮೊಗ್ಗದಲ್ಲಿ ಅವ್ರು ಕರೆದ ದಿನಾಂಕ ನಾನು ಕುವೆಂಪು ಯೂನಿವರ್ಸಿಟಿಯ ಲೀಡರ್ಶಿಪ್ ಟ್ರೈನಿಂಗ್ಗೆ ಡಾಕ್ಟರ್ ಶುಭ ಮರವಂತೆ ಅಂತ ಎಕ್ಸಲೆಂಟ್ ಕೋಆರ್ಡಿನೇಟರ್. ನಾನೆಲ್ಲ ಮಾತಾಡಿದ ಮೇಲೆ ಒಬ್ಬ ಹುಡುಗರಿಗೆ ಏನನ್ನಿಸ್ತೇನೆ ಬಂದು, ಸರ್ ಹಿಂಗೆಲ್ಲ ಸುತ್ತಾಡ್ತಿರಲ್ಲ, ನಿಮ್ಮ ಮನೆಗೆ ಏನಾರ ಒಂಚೂರು ಬೆನಿಫಿಟ್ ಆಗಿದೆಯಾ ಸರ್ ಅಂತ. ಎಲ್ಲರೂ ನೋಡೋದು ಅದೇ. ನಾವು ಹಿಂದೆ 84ರಲ್ಲಿ ನಾನು ಅಧಿಕಾರಿಯಾಗಿದ್ದೆ. ನನ್ನ ಕೋಬ್ರದೊಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಡಿಪಾರ್ಟ್ಮೆಂಟ್. ನಾನು ಒಂದ್ಸರಿ ಕೇಳಿದ್ರು, ಹೋಗಿ ಯಾರ್ಯಾರ್ದೋ ಮನೆ ಹೋಯ್ತು, ಉಚ್ಚೆ ಬಾಗಿಲೆಲ್ಲ ಬೆಳಿತೀರಿ, ಕಚ್ಚೆ ಎಲ್ಲ ಬೆಳಿತೀರಿ, ಏನೋ ಮಾಡ್ತೀರಿ, ಮಲಿಕತ್ತೀರಿ 10 ದಿವಸ ಹಿಂಗೆಲ್ಲ ಮಾಡ್ತಿರಲ್ಲ, ಏನು ಆದಾಯದಲ್ಲೇ ಮಾಡ್ತೀರಾ ಅಂತ. ಯಾಕೆಂದರೆ ಅವರು PWD ಡಿಪಾರ್ಟ್ಮೆಂಟಲ್ಲೆಲ್ಲ 8-10 ಗಂಟೆ ತನಕ ಕೆಲಸ ಮಾಡ್ತಾರೆ, ನಿಮಗೂ ನಮಗೂ ಗೊತ್ತು. ಅವರು ಹಂಗೆ ಲೆಕ್ಕ ಹಾಕ್ಕೊಂಡ್ಬಿಟ್ಟಿದ್ರು, ಇಷ್ಟೊಂದು ಕೆಲಸ ಮಾಡ್ಬೇಕಾದ್ರೆ ನೀವು ಏನೋ ಇಲ್ದಲೇ ಮಾಡ್ತೀಯಾ ಅಂತ. ಇದು ನೋಡಿಬಿಟ್ಟಾಗ ನಾನು ನಮ್ಮ ಸೈಯದ್ ಸಾಹೇಬ್ರಿಗೆ ತೋರಿಸ್ದೆ. ನಾನು ಗಾಂಧಿದು ಒಂದು ಸ್ಟೇಟ್ಮೆಂಟ್ ಇದೆ ಇಲ್ಲಿ, ನಮ್ಮ NSSಗೆ ಭಾಳ ಆಪ್ಟ್ ಆಗಿರೋದು. ನಾನೊಂದು ಸಣ್ಣ ಡೈರಿ ಮಾಡಿದ್ದೆ. ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಈಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದಿ ಸರ್ವಿಸ್ ಆಫ್ ಅದರ್ಸ್. ನೀನು ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಅತ್ಯುತ್ತಮ ಮಾರ್ಗ ಅಂದರೆ ಇತರರ ಸೇವೆಯಲ್ಲಿ ಕರಗಿ ಹೋಗುವುದು, ಮುಳುಗಿ ಹೋಗುವುದು. ಇವತ್ತೇನಾರು ಅಂದ್ಬಿಟ್ರೆ ಇವನೇನು ತಲೆಕೆಟ್ಟೋಗಿದೆ ಅಂತ ಅಂತಾರೆ, ಮೂದಲಿಸ್ತಾರೆ. ಇಂಥ ಸ್ಥಿತಿ ಒಳಗೆ ನನಗೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನನಗೇನು ನಿಮ್ಮನ್ನು ಮೆಚ್ಚಿಸಿ ಯಾವ ಪ್ರಶಸ್ತಿ ಕೊಡಬೇಕಾಗಿಲ್ಲ. ಸದ್ಯ ಅದೃಷ್ಟವಶಾತ್ ರಾಜ್ಯ ಪ್ರಶಸ್ತಿ, ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಮುಖ್ಯಮಂತ್ರಿ ನನಗೆ 1 ವರ್ಷ ಕೊಟ್ಟು, ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ, ಅದು 2.5 ಲಕ್ಷ 5 ಲಕ್ಷ ಇದು ಕೊಟ್ಟರು. ನಾನು ಯಾವ ಪ್ರಶಸ್ತಿಗೂ ಅವ್ರಿಗೆ ಹಾಕಟ್ಟಲ್ಲ. ನನ್ನ ಗದಗ ಸ್ನೇಹಿತರಿಲ್ಲೇ ಇದ್ದಾರೆ, ಭಾಳ ಜನ ಇರಬೇಕು. HK ಪಾಟೀಲ್ರು ನಮ್ಮ ಗಾಂಧಿ ಭವನಕ್ಕೆ ಭಾಳ ಹತ್ರ DR ಪಾಟೀಲ್ ಅವರು ನನ್ನ ಸ್ವಲ್ಪ ಸಣ್ಣ ಸೇವೆ ಮಾಡ್ತಿದ್ದೆ, ಹಳ್ಳಿ ಸೇವೆ. ಅದನ್ನು ಗುರುತಿಸ್ಬಿಟ್ಟು ನನ್ನ ಬಯೋಡೇಟನೂ ಕೊಟ್ಟಿರಲಿಲ್ಲ. ಅವರೇ ಹೋಗಿ ನಮ್ಮ ಗಾಂಧಿ ಭವನದ ಅಧ್ಯಕ್ಷರು ಶ್ರೀನಿವಾಸಯ್ಯ ಅಂತ, ಅವ್ರಿಗೆ ಭಾಳ 93 ವರ್ಷ ಇತ್ತು. ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಗೌರ್ನರ್ ಹತ್ರ ಅಪ್ರೂವ್ ಮಾಡಿಸಿ ಸ್ಟೇಟ್ ಓಂಬುಡ್ಸ್ಮನ್ ಗೋಪಾಲಕೃಷ್ಣ IAS ನಾನು ಅಪ್ಲೈ ಮಾಡಿಲ್ಲ. ಆಲ್ಡಿಬೇರ್ ಯೂನಿವರ್ಸಿಟಿಯ ಫಸ್ಟ್ ಸಿಂಡಿಕೇಟ್ ಮೆಂಬರ್ ಮಾಡಿದ್ರು, ನಾನು ಅಪ್ಲೈ ಮಾಡಿಲ್ಲ. NSS ಇಂದ ಬಂದಿದ್ದು. NSS ಇಂದ ಬಂದು ನೀವು ಎಲ್ಲಿಯಾದರೂ ಕೇಳಿ, ಈ ದೇಶದ ಯಾವ ಭಾಗದಲ್ಲಿ ಯಾವ ಗಾಂಧಿ ಸಂಸ್ಥೆಗಳನ್ನು ಕೇಳಿ, ದಿ ಬೆಸ್ಟ್ ಗಾಂಧಿ ಭವನ್ ಆರ್ ದಿ ಬೆಸ್ಟ್ ಕಸ್ತೂರಿಬಾ ಭವನ್ ಈ ರಾಷ್ಟ್ರದಲ್ಲಿ ಎಲ್ಲಿಯಾದರೂ ಹೆಸರಿಸ್ತೀರಾ ಅಂತಂದರೆ ಅವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯನ್ನು ಕಸ್ತೂರಿಬಾ ಆಶ್ರಮವರು ನೋಡಿದ್ದಾರೆ.
ಸಿದ್ದರಾಮಯ್ಯನವರು ಅದು ನೋಡ್ಬಿಟ್ಟು ನಾವು ಈಗ ನರೇಂದ್ರ ಅಂತ ಇದ್ದಾರೆ ಸೆಕ್ರೆಟರಿ, ಹಿ ಮೇಡ್ ರೆಪ್ಲಿಕಾ ಆಫ್ ರಾಜ್ಘಾಟ್. ಅರಸೀಕೆರೆ 86 ಎಕರೆ ಇದೆ. ಅದನ್ನು ಸುಮ್ಮನೆ ನಾವು ಅಟ್ರಾಕ್ಟ್ ಮಾಡಬೇಕಲ್ಲ. ಗಾಂಧಿ ಚಿತಾಭಸ್ಮನ ಯಶೋಧರ ದಾಸಪ್ಪ ರೈಲ್ವೆ ಮಿನಿಸ್ಟರ್ ಆಗಿದ್ದು, ಯಶೋಧರ ಮಿನಿಸ್ಟರ್ ಆಗಿದ್ದು, ಇಂಜಿಗೆ ಅವತಾರಕ್ಕೆ ಆಗ್ತದೆ. ಅವರು ಚಿತಾಭಸ್ಮ ತಂದಿದ್ರು ಗಾಂಧಿ ಸತ್ತಾಗ. ಅಲ್ಲಿ ತಂದಿಟ್ಟಿದ್ರು, ಒಂದು ತುಳಸಿ ಕಟ್ಟೆಯಲ್ಲಿತ್ತು. ನಾವೊಂದು ಅಟ್ರಾಕ್ಟ್ ಮಾಡೋಣ ಅದನ್ನು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನರೇಂದ್ರ ಮಾಡಿಸ್ಬಿಟ್ರು ರೆಪ್ಲಿಕಾ ಆಫ್ ರಾಜ್ಘಾಟ್. ಅಲ್ಲಿಯ ಶಾಸಕರು ಶಿವಲಿಂಗೇಗೌಡರು ಕರ್ಕೊಂಡ್ಬಂದ್ರು CM ನೋಡ್ಬಿಟ್ರು, ಏನೇ ವಾಟ್ ಆರ್ ಹಿಸ್ಟ್ರಿ, ಐ ಕಾಂಟ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಅದೇ ಗ್ರೇಟ್ ಲೇಡಿ ಯಶೋಧರ ದಾಸಪ್ಪ. ಒಂದು ಕೆಲಸ ಮಾಡಿ, ಐ ವಿಲ್ ಗಿವ್ 2 crores ಡೆವಲಪ್ ದಿಸ್ ಅಂತ. 1 ಇಯರ್ನೊಳಗೆ ಇವತ್ತು ನೋಡಿದರೆ ಯುನೀಕ್ ಆಡಿಟೋರಿಯಮ್, ಗೆಸ್ಟ್ ಹೌಸು, ಬೆಸ್ಟ್ ಆಡಿಟೋರಿಯಂ, ಬೆಸ್ಟ್ ಸೆಂಟರ್ ಮಾಡಿ. ಅದು NSS ಇಂದ ಆಗುತ್ತೆ. ನನಗೆ ಮನೆಯ ರಾಜಪುರೋಹಿತರು ಮಾತಾಡೋದು ಜ್ಞಾಪಕ ಬರ್ತದೆ. ಇದನ್ನು ಹೇಳ್ಬಿಡ್ತೀನಿ, ಮರ್ತೋಗ್ಬಿಟ್ಟು ಅಂತ ಹೇಳ್ಬಿಟ್ಟು. ಭಾಸ್ಕರ್ ಅಂತ, ಡಾಕ್ಟರ್ ಭಾಸ್ಕರ್ ಅಂತ ಬೆಸ್ಟ್ NSS ಆಫೀಸರ್ ಹುಣಸು ಅವಾರ್ಡ್ ತಗೊಂಡಿದ್ರು. ನಡೆದ ಘಟನೆ. ಅವರಿಗೆ ಒಬ್ಬ ಮಗಳು PUC, ಫೇರ್ ಲುಕಿಂಗ್, ವೆರಿ ಗುಡ್ ಡ್ಯಾನ್ಸರ್. ಇನ್ನೊಬ್ಬ 8ನೇ ಕ್ಲಾಸ್ನ ಮಗ ಇದ್ದ. ಸಮಯದ ಅಭಾವ, ಸ್ವಲ್ಪ ನಿಮಗೆ ಸಾಂಕೇತಿಕವಾಗಿ ಭಾಳ ಭಾಷಣ ಬೇಕಾಗಿಲ್ಲ, ಆದರೂ ಅನುಭವಗಳನ್ನು ಹಂಚ್ಕೊಳ್ತೀನಿ ನಾನು. ಅದಕ್ಕೋಸ್ಕರ ಬೇಕಾಗಿದೆ ಅದಕ್ಕೋಸ್ಕರ. ಸರಿ, ಅವರು ಹುಡುಗಿ ಯೂಸ್ ಮಾಡ್ತಿದ್ಲು, ಹುಡುಗ ಹಠ ಮಾಡ್ತಾನೆ. ಸಹಜ ಅಲ್ವಾ, ಚಿಕ್ಕ ಮಕ್ಕಳಿಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಪೇರೆಂಟ್ಸ್ ಇಬ್ರು ಭಾಸ್ಕರ್ ಇಟ್ಟು ಕಿತ್ತು ಕೊಡು ಅವನಿಗೆ ಅಂತ ಕಿತ್ತು. ಅಷ್ಟಕ್ಕೆ ಆ ಹುಡುಗಿ ರೂಮ್ಗೆ ಹೋಗಿ ಸೂಸೈಡ್ ಮಾಡ್ಕೊಂಡು. ನಮ್ಮ ಮೇಸ್ಟ್ರುಗಳೆಲ್ಲ 150 ಕಾಲೇಜು, ಮೈಸೂರು ಯೂನಿವರ್ಸಿಟಿ 150 ಕಾಲೇಜಿನ 300 ಮಕ್ಕಳು HS ದೊರೆಸ್ವಾಮಿ ಬಂದಿದ್ದು. ನಾವು ಬೇಕು ಅಂತ ಕರೆಸಿದ್ವಿ. 300 ಮಕ್ಕಳು ಲೀಡರ್ಶಿಪ್ ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ವಿ. ಒಳ್ಳೆ ಟೀಮ್ ಇದೆ ಸರ್ NSSನ. ಡಾಕ್ಟರ್ ಗುಬ್ಬೇಗೌಡರವರು. ನಾನು ಇದನ್ನು ಡೆಲ್ಲಿ ಗಾಂಧಿ ಸ್ಮಾರಕ ನಿಧಿಯ ಮೆಂಬರು ಹೌದು. ನಾನೀಗ ಸ್ಟಾರ್ಟೆಡ್ ಬೈ ರಾಜೇಂದ್ರ ಪ್ರಸಾದ್. ಗಾಂಧಿನೇ ಸ್ಟಾರ್ಟ್ ಮಾಡಿದ ಕಸ್ತೂರಿಬಾ ಸೆಂಟರ್ಗೆ ಇಂದೂರಲ್ಲಿದೆ. ಅದಕ್ಕೆ ನಾನು ಟ್ರಸ್ಟಿ, ನ್ಯಾಷನಲ್ ಟ್ರಸ್ಟಿ. 26 ಜನ NSS ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲಿ ಈ ಅವಾರ್ಡ್ ಬಂದಿದ್ದನ್ನು 2.5 ಲಕ್ಷ ನಾನು ಗಾಂಧಿ ಭವನ ಕೊಟ್ಟೆ. ಗಾಂಧಿ ಭವನ 14 ವರ್ಷ ಸರ್ವಿಸ್ ಮಾಡಿದ್ಯಾ ಅಂತ ಅವರು 2.5 ಲಕ್ಷ ಸೇರಿಸಿದ್ರು. ಈಗ ಅದನ್ನ ಯಾಕೆ ಕೇಳ್ಕೊಂಡಿದ್ದೀನಿ ನಾನು ಅಂದ್ರೆ, ರಾಜ್ಯದ ಬೆಸ್ಟ್ NSS ಆಫೀಸರ್ಸ್ ಇಬ್ಬರಿಗೆ ಅವಾರ್ಡ್ ಕೊಡಿ, 10,000 ಕ್ಯಾಶ್, ಮತ್ತೆ 2 ವಾಲಂಟಿಯರ್ಸ್ ಕೊಡಿ ಅಂತ ಮನವಿ ಮಾಡಿದ್ದೀನಿ. ಈ ಅಕ್ಟೋಬರ್ 2 ಕೊಡ್ತಾರೆ. ನಂದಲ್ಲ ಅದು, ನಾನು ಇಟ್ಕೊಳ್ಳೋಕ್ಕೆ ಆಗಲ್ಲ. ಯಾರೊಬ್ರು ನಕ್ಸಲ್ ಗ್ರೂಪ್ನ ಲೀಡ್ರು ಕೇಳಿದ್ರು, ನಮ್ಗೊಂದು 50,000 ಕೊಡಿ ಅದರೊಳಗೆ ಅಂತ. ಇಲ್ಲ, ನಂದಲ್ಲ, ನಂದಾಗಿದ್ರೆ ಕೊಟ್ಬಿಡ್ತಿದ್ದೆ ನಿಮಗೆ. ನಂದಲ್ಲ, NSS ಪುಣ್ಯಾತ್ಮನು ಮಾಡಿ ನನಗೊಂಚೂರಿಗೆ ಏನೋ ಗೌರವ ಕೊಡಿಸೋರೆ, ಅವ್ರಿಗೆ ಕೊಡ್ಬೇಕಲ್ಲ. 1 ರೂಪಾಯಿ ತಿನ್ನಂಗಿಲ್ಲ ನಾನು ಅಂತ ಹೇಳಿದ್ದೆ. ಆ ಬದ್ಧತೆಯಿಂದ ಬದುಕಿದ್ದೀನಿ ನಾನು ಅಷ್ಟೇ. ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳುವಂಥ ಒಂದು ಅಕ್ಷರವೂ ನನ್ನಲ್ಲ. ನಾನೇನು ದಾರ್ಶನಿಕನೂ ಅಲ್ಲ, ದೊಡ್ಡ ಭಾಷಣಕಾರನೂ ಅಲ್ಲ, ಬುದ್ಧಿವಂತನೂ ಅಲ್ಲ. ಸಾಮಾನ್ಯ ಹಳ್ಳಿಯಲ್ಲಿ ಬೆಳೆದು ಬದುಕು ಕಟ್ಟಿಕೊಂಡು. ಆದರೆ NSS ನನ್ನನ್ನು ಗಟ್ಟಿಯಾಗಿ ನಿಲ್ಲಿಸಿಬಿಡ್ತು. ಕಳೆದು ಹೋಗ್ದಂಗೆ ನೋಡಿಕೊಂಡು ನಾನು ನಿಮ್ಮಂಥ ಪುಣ್ಯಾತ್ಮರೆಲ್ಲ ಸ್ಮರಿಸುವಂತೆ ಮಾಡ್ತೀನಿ. ಇವತ್ತಿಗೂ ನಾನು ಓದಲಿಲ್ಲ, ಅದೊಂದು ಅಷ್ಟೇ ಸರ್, ನನಗಿನ್ನೇನು ಬೇಕಾಗಿಲ್ಲ. ಆದರೆ ನಮಗೆ ದೊಡ್ಡ ಸಾಧನೆ ಇಲ್ಲ. See, we are getting so much. How much pension I am getting? Whose money it is? ನಾನೇನು ಎಲ್ಲ ದಾನಶೂರ ಅಂತ ಎಲ್ಲಿ ಬಟ್ಟೆ ಬಿಚ್ಚಾಕೆ ಗಾಂಧಿ ತಿರ್ಗಲ್ಲ. ಅದೇನಂತ ಒಂದು ಕೌಟುಂಬಿಕ ಬದುಕಿದೆ, ಅದಕ್ಕೆ ಅನ್ಯಾಯ ಮಾಡ್ದಂಗೆ ಬದುಕಲು ಇದೀನಿ. ಹಾಗಂತ ಬಿಟ್ಟು ಎಲ್ಲರೂ ನನ್ನ ಮಕ್ಕಳೇ ತಿನ್ಬೇಕು, ನಾವೇ ತಿನ್ಬೇಕು ಅಂತಕ್ಕಂಥ ಈ ಮನೋಭಾವನೆ ಇದೆಯಲ್ಲ, ಅದನ್ನು ದೂರ ಮಾಡಿದ್ದು ನಾನು NSS. ಗಾಂಧೀಜಿ, ನಾನೀಗ ಸೈಯದವ್ರ ಹತ್ರ ಮಾತಾಡ್ತಾ ಇದ್ದೆ. ನೀವು ಯಾರಾದರೂ ಹೋದ್ರೆ ಡೆಲ್ಲಿನಲ್ಲಿ ಬಿರ್ಲಾ ಭವನ್, ಗಾಂಧಿ ಸತ್ತದ್ದು ಲಾಸ್ಟ್ ಡೇ, ಅಲ್ಲಿ ಗಾಂಧಿಯ ರೂಮ್ನಲ್ಲಿ ಒಂದೇ ಸೆಂಟೆನ್ಸ್ ಹಾಕಿರೋದು ಅದು. NSSಗೆ ಎಂಥ ಶಕ್ತಿ ಕೊಡುವ ವಾಕ್ಯ ಅದು. ಸಿಂಪ್ಲಿಸಿಟಿ ಇಸ್ ದಿ ಎಸೆನ್ಸ್ ಆಫ್ ಯೂನಿವರ್ಸಾಲಿಟಿ. ಸರಳತೆ ಜಗತ್ತಿನ ಸಾರ. ನಾನು ನಮ್ಮ ಅಧ್ಯಕ್ಷರೀಗ ನಾಡೋಜ ಉಡುಪಿ ಕೃಷ್ಣ ಜಿ ಶಿವರುದ್ರಪ್ಪನವ್ರ ಮಗ, ಅವರು ನಮ್ಮ ಸದಸ್ಯರಾಗಿದ್ದಾರೆ. ಸವಿತಾ ನಾಗಭೂಷಣ್, ದೊಡ್ಡವರೇ, ಪ್ರೊಫೆಸರ್ ಸಿದ್ದರಾಮಯ್ಯ, ಜಯದೇವರು ಸಕ್ರಿಯ ಮೆಂಬರ್. ಅವರೆಲ್ಲ ಹೇಳ್ತಿದ್ರು, ನೀವು ಹೋದ್ರೆ ಎಲ್ಲೆಲ್ಲ ಇದು ಮಾಡ್ತೀರಿ, ಆರೋಗ್ಯ ಹಾಳಾಗೋದಾಗ ಇನ್ನೇನಾಗುತ್ತೆ ಹಾಗೆ ಹೀಗೆ ಅಂತ. ನಮ್ಮ ಲೆಕ್ಚರ್ಸ್, ನಾನೀಗ ವಿಷಯ ನಿಮಗೆ ಆಶ್ಚರ್ಯ ಆಗ್ತದೆ, ಆ ಕಸ್ತೂರಿಬಾ ಆಶ್ರಮದಲ್ಲಿ ಬಿದೋಗ ಬಿಲ್ಡಿಂಗ್ನಲ್ಲೇ ಮಲಗಿದ್ದೆ. ಕಳೆದ 4-5 ತಿಂಗಳಿಂದ ಮದ್ದೂರಿನ ಮರಮಮ್ಮಿ ದೊಡ್ಡಿ ಅಂತ ಕ್ಯಾಂಪ್ ಮಾಡಿದ್ವಿ. ಅಂಗನವಾಡಿ ಬದುಕು ಆ ಟೀಚರ್ಸು ಚೂರು ಕ್ಲೀನ್ ಮಾಡಿರಲಿಲ್ಲ. ಕಬ್ಬು ಸ್ಮೆಲ್ಲು, 9 ಮಕ್ಕಳ
ನಾನು ವೆಂಕಟೇಶ್ ಅಂತ ಮದ್ದೂರು ಕಾಲೇಜಿನವ್ರು ಇನ್ನೊಂದಿಬ್ಬರು ಸೇರಿಸ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೊಂಡು ಇಲ್ಲೇ ಇರೋಣ ಹಾಗೆ ಆಯಿತು ಸರ್. ಅದು ಆಶೀಟ್ ತರಿಸ್ತು, ಕ್ಲೀನ್ ಮಾಡಿ ಫಸ್ಟ್ ಕ್ಲಾಸ್ ಮಾಡಾಕ. 4x4 ಟಾಯ್ಲೆಟ್, ಅಲ್ಲೇ ಸ್ನಾನ, ಟಾಯ್ಲೆಟ್ ಇಲ್ಲ. ಅಲ್ಲೇ ಆ ರೂಮಲ್ಲಿ ನಾವು 4 ಜನ ಇದ್ವಿ. ಕಡದಾಳ್ ಮಂಜಪ್ಪನವ್ರಿಗೆ ಅಂತ ನೀವು ಆಶ್ಚರ್ಯ ಆಗ್ತದೆ, ಇದ್ದದೆಲ್ಲ ಪುಣ್ಯಾತ್ಮರು ಇದ್ರ ಇಲ್ಲೆಲ್ಲ ಕಟ್ಟಿದ್ರು ನೋಡಿ ಎಂತ ಇದು. ಯಾಕೆಂದ್ರೆ ಆ ಪುಣ್ಯಾತ್ಮರು ವಿಷನ್ ನೋಡಿ, ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, ಅವಾಯ್ಡ್ 100 ಜೈಲ್ಸ್ ಟುಮಾರೋ. ಅದರ ಹಿಂದೆ ಮೇಷ್ಟ್ರು ಇವರೆಲ್ಲ ಜೈಲುಗಳನ್ನ ಅವಾಯ್ಡ್ ಮಾಡೋಕೆ ಸಂಸ್ಥೆ ಕಟ್ಟಿದ್ರು, ಲಾಭಕ್ಕಲ್ಲ. ಈ ಸಂಸ್ಥೆ ಲಾಭಕ್ಕೆ ಮಾಡಿದ್ದಲ್ಲ. ಇಂಥ ಪುಣ್ಯಾತ್ಮರೆಲ್ಲ ಇದ್ದಾರೆ. ಆವಾಗ ನಮ್ಮ ಅಧ್ಯಕ್ಷರು ಕಡದಾಳಲ್ಲಿ ನಾನು ಈಗ NSS ಆಫೀಸರ್ ಸ್ಟೇಟ್ ಲೆವೆಲ್ ಕ್ಯಾಂಪ್ ಅದು. NSS ಆಫೀಸರ್ಸ್ ಎಲ್ಲ ನೀವು ನೋಡಿ ಹುಡುಗರ ಜೊತೆ ಮಲಿಕಬೇಕಪ್ಪ, ಅಲ್ಲಿ ಮಕ್ಕಳಿದ್ದಾರೆ ಹುಷಾರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಒಳ್ಳೆ ಜಾಗ ಹುಡಿಕೊಂಡು ಮನಿಕೊಂಡ್ರೆ ಹೋಗಿ ನನ್ನ ಮಗ ಅಂತ ಖಂಡಿತ ನೆಕ್ಸ್ಟ್ ಡೇನೇ ಹೇಳ್ತಾರೆ. ನಾನು ಹೇಳಿದೆ ನಾನು ಆ ಬದುಕಲ್ಲ. ನಮ್ಮ ಅಧ್ಯಕ್ಷರು ಕೈ ಮುಗಿದು ಎದ್ದು ನಿಂತ್ಕೊಂಡ್ರು. 4 ಜನ ಇದ್ದ ನಾವು. ನನ್ನ ಡ್ರೈವರ್ ಹೇಳ್ತಿದ್ದ, ಶಿವರಾಜ್ ಸರ್ ಹೋಗಿ ಆ ಕಡದಾಳ್ ಪ್ರೈಮರಿ ಸ್ಕೂಲ್ ಇದರೊಳಗೆ ಮಲಿಕಂಡವ್ರು ಹೇಳ್ತಾರೆ, ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಸುತ್ತಮುತ್ತ ಇರೋ ಪರಿಸರದ ಹೃದಯವನ್ನು ಮನಸ್ಸನ್ನು ತಟ್ಟುವ ಕೆಲಸವೇ ಅದು NSS ಇಂದ ಬರುತ್ತೆ. ನಾನು NSS ಅಧಿಕಾರಿಗಳಿಗೆ ಸುಮಾರು ಒಂದು 5,000 ಚಿಲ್ಲರೆ 10,000 ಟ್ರೈನಿಂಗ್ ಕೊಟ್ಟಿದ್ದೀನಿ. ಆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಕೇವಲ 3 ವರ್ಷ 4 ವರ್ಷ ಅಧಿಕಾರಿಗಳಾಗ್ಬೇಕಲ್ಲ, ಆ ಅಧಿಕಾರಕ್ಕೆ ಮಾತ್ರ ತರಬೇತಿ ಕೊಡೋಲ್ಲ. ನಿಮ್ಮ ಜೀವನ ಪರ್ಯಂತ ಕನಿಷ್ಠ ಆದರ್ಶಗಳನ್ನ ಇಟ್ಕೊಂಡು ಬದುಕುವಂತಹ ಒಂದು ಬದ್ಧತೆ ಬರುವಂತೆ ಒಂದಷ್ಟು ಹೇಳಿ ಕಳಿಸ್ತೀವಿ. ಅದಂತೂ ಮಾಡಿ. ನಾನು ಪ್ರಮೋದ್ ಬಂದ್ವರಾಜ್ ಮಿನಿಸ್ಟ್ರಿ ಇದ್ದಾಗ ಹುಬ್ಬಿಗೌಡವ್ರಿಗೆ ಗೊತ್ತು, ಹೈಸ್ಕೂಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಫಸ್ಟ್ ಟೈಮ್ ಹೈಸ್ಕೂಲ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲ NSS ಎಲ್ಲ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಬೇಕು. ಯಾಕೆಂದ್ರೆ ಯೂತ್ಸ್ ಆರ್ ದಿ ಸುಪ್ರೀಂ ಅಸೆಟ್ ಆಫ್ ದಿ ಕಂಟ್ರಿ. ದೇ ಆರ್ ದಿ ಹಾರ್ಟ್ ಅಂಡ್ ಸೌಲ್ ಫ್ಯೂಚರ್ ಜನರೇಷನ್. ಅವ್ರು ಕಳೆದೋಗ್ಬಿಟ್ರೆ ನಾವು ಇನ್ಯಾರಿಗೆ ಕೊಡೋಣ ಜವಾಬ್ದಾರಿನ? ಅವರಿಗೆ ಈ ರೀತಿಯ ವ್ಯಾಲ್ಯೂಸ್ನ ತಿಳಿಸ್ತೇ ಹೋದ್ರೆ ಏನು ಗತಿ ಉಳಿಯಲ್ಲ ನಮಗೆ. ಆ ಕಾರಣದಿಂದಲೇ NSS is the only best platform in the entire world. It is the highest strength, more than 40 lakhs youths group ಇದೆ. ಅದನ್ನ ನಾವು ಹೆಂಗ್ ಪಿಕ್ನಿಕ್ ಹಂಗ್ ಮಾಡ್ತೀವೋ ಅದು ಬೇರೆ ಪ್ರಶ್ನೆ. ಯಾವುದೋ ದುಡ್ಡು ಬರ್ತದೆ, ತಗೊಂಡೋಗೋದು, ಹುಡುಗರನ್ನ 7 ದಿವಸ ಕುಂಡಿಸ್ಕೊಂಡ್ಬಿಡೋದು, ಯಾರ್ಯಾರ್ದು ದುಡ್ಡು ಕೇಳ್ಕೊಂಡ್ಬಿಡೋದು, ಕ್ಯಾಂಪ್ ಮಾಡ್ಬಿಡೋದು, ಎಲ್ಲೆಲ್ಲೋ ಮಲಿಕತ್ತ ಹುಡುಗರು ಹೆಂಗೆಂಗೋ ಇರ್ತವೆ ಮಾಡಿರುವಂತ ಸ್ಥಿತಿನೂ ನೋಡಿದ್ದೀನಿ. I have seen the worst part of NSS and I have seen the rosy part of NSS. ಖುಷಿ ಪಟ್ಟಿದ್ದೀವಿ ಅಂತಾದರೆ ನಿಮಗೆ ಕಲ್ಪನೆ ಮಾಡಿಕೊಳ್ಳೋಕ್ಕಾಗಲ್ಲ. ನನಗೆ ರೋಹಿತ್ ಸಾಹೇಬ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅದನ್ನು. ಆರ್ಟಿಕಲ್ ಅಂತ ಮಾತಾಡಿದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಹೇಳಿದ್ರು ಅದನ್ನು. ನೀವು ಇದನ್ನು ಒಪ್ಪಲೇಬೇಕು ನನ್ನ ಜೊತೆ. 1937 ಕೊಲಂಬಿಯಾ ಯೂನಿವರ್ಸಿಟಿಯ ಘಟಿಕೋತ್ಸವದಲ್ಲಿ ಐನ್ಸ್ಟೀನ್, ಆಲ್ಬರ್ಟ್ ಐನ್ಸ್ಟೀನ್ ಹೇಳಿರೋ ಮಾತು. ಇವತ್ತು ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಥಾನ ಏನು ಅಂತ ಉತ್ತರ ಕೊಟ್ಟಂಗಿದೆ ಇವತ್ತಿನ. ನಾನು ಹೈಕೋರ್ಟ್, ಎಜುಕೇಶನ್ ಈಸ್ ನಾಟ್ ದಿ ಪ್ರೋಸೆಸ್ ಮೆಂಟ್ ಫಾರ್ ಟರ್ನಿಂಗ್ ಔಟ್ ಅವರ್ ಸ್ಟೂಡೆಂಟ್ಸ್ ಆಸ್ ಲೈಫ್ ಮಿಷನ್ಸ್. ಶಿಕ್ಷಣ ಅನ್ನೋದು ನಮ್ಮ ಮಕ್ಕಳನ್ನ ಯಂತ್ರದಂತೆ ಪರಿವರ್ತಿಸುವ ಪ್ರಕ್ರಿಯೆ ಅಲ್ಲ. ಅದು ರಾದರ್ ಮೇಕ್ ದೆಮ್ ಟು ರೆಸ್ಪೆಕ್ಟ್ ವ್ಯಾಲ್ಯೂಸ್. ಮುಂದಿನ ಸೆಂಟೆನ್ಸ್ ನೋಡಿ, ಸೋ ಕಾಲ್ಡ್ ಎಜುಕೇಟೆಡ್ ವಿತೌಟ್ ವ್ಯಾಲ್ಯೂಸ್ in no way superior than a well-trained dog. ಮೌಲ್ಯವಿಲ್ಲದ ಶಿಕ್ಷಣವಂತ ಯಾವುದಕ್ಕೆ ಸಮ? ಅತ್ಯಂತ ತರಬೇತಿ ಪಡೆದ ನಾಯಿಗಿಂತ ಶ್ರೇಷ್ಠ ಅಲ್ಲ. ನಾವು ಯಾವ ಸ್ಥಾನದಲ್ಲಿ ನಿಂತ್ಕೋತೀವಿ ಅನ್ನೋದು ಹೇಳಿ. ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ. ಅದನ್ನೇ ಅಬ್ದುಲ್ ಕಲಾಂ ಹೇಳ್ತಾರೆ, ಇಫ್ ಯು ಆರ್ ಎ ಟೀಚರ್ ಯು ಹ್ಯಾವ್ ಎ ಸ್ಪೆಷಲ್ ರೋಲ್ ಟು ಪ್ಲೇ ಬಿಕಾಸ್ ಮೋರ್ ದ್ಯಾನ್ ಎನಿಬಡಿ ಎಲ್ಸ್ ಇಟ್ ಈಸ್ ಯು ಹೂ ಇಸ್ ಗೋಯಿಂಗ್ ಟು ಶೇಪ್ ದಿ ಫ್ಯೂಚರ್ ಜನರೇಷನ್ ಆಫ್ ದಿಸ್ ಕಂಟ್ರಿ. ಅಬ್ದುಲ್ ಕಲಾಂ ಹೇಳಿದರು. ಹೌ ಈ ಡೈಡ್ ಗೊತ್ತಿದೆ ನಿಮಗೆ, ಹೆಂಗ್ ಸತ್ರು ಅಂತ ಗೊತ್ತಿದೆ. ಪೇಪರ್ ಮಾರ್ಕೆಟ್ ಹುಡುಗ ಏನಾದ್ರು ಅಂತ ಗೊತ್ತಿದೆ. ಬಡತನ ಎಷ್ಟು ಚೆನ್ನಾಗಿ ಹೇಳಿದ್ರು ನಮ್ಮ ಸೈಯದ್ ಅವರು. ಆಮೇಲೆ ನಮ್ಮ ಇವರು ರವಿಕುಮಾರ್ ಎಷ್ಟು ಚೆನ್ನಾಗಿ. ಇದು ಶಾಪ ಅಲ್ಲ, ಕಟ್ಟಿಬಿಟ್ಟವ್ರಲ್ಲಪ್ಪ NSS. ಇದು ಹೆಂಗೋ ಕಳೆದ್ರು ಸಾಕು, ನಮ್ಮ ಮನೆಯವ್ರು ಬೈಕತ್ತಾರೆ, ಅವ್ರು ಬೈಕತ್ತಾರೆ, ಇವ್ರು ಬೈಕತ್ತಾರೆ ಅಂದ್ರೆ ನೋ, ಡೋಂಟ್ ಕಮ್ ಟು NSS. ಯು ಶುಡ್ ಲವ್ NSS, ಲಿವ್ ವಿತ್ NSS ಆರ್ ಲೀವ್ NSS, ಕ್ವಿಟ್ NSS. ಬೇಡ, ಸಂಕಟದಿಂದ ನೀವು ಏನೂ ಮಾಡಬೇಡಿ. ಯು ಆರ್ ನಾಟ್ ಗೋಯಿಂಗ್ ಟು ಲೀವ್ ಎನಿಥಿಂಗ್ ಟು ಯುವರ್ ಫ್ಯೂಚರ್ ಜನರೇಷನ್. ಹುಡುಗರನ್ನ ದೊಡ್ಡ ತಯಾರು ಮಾಡ್ಬಿಡ್ತೀನಿ ಅಂತ ಗುತ್ತಿಗೆ ತಗೊಂಡಿಲ್ಲ ನಾವು. ಆದರೆ ನಾನು ಒಂದಷ್ಟು ನನ್ನ ಸಂಪರ್ಕಕ್ಕೆ ಬಂದಂಥ ಜನರನ್ನ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲೂ ಪರಿವರ್ತನೆ ಮಾಡುವಂಥ ಬದ್ಧತೆಯನ್ನು ಬದುಕ್ತೀನಿ, ನಾನು ಇಂಟಿಗ್ರಿಟಿ ಇಟ್ಕೊತೀನಿ. ನಿಜವಾಗ್ಲೂ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ. ನಾನು ಎಷ್ಟೋ ಜನ ಕೇಳಿದ್ದೀನಿ, ವೃತ್ತಿಯ ಸಾರ್ಥಕತೆ ಅಲ್ಲ ನಮಗೆ ಬೇಕಾಗಿರೋದು, ಜನ್ಮದ ಸಾರ್ಥಕ.
ಅದನ್ನು NSS ನಲ್ಲಿ ಮಾತ್ರ ನೀವು ಮಾಡಬಾರ್ದು. ನಾಟ್ ಮೀ ಬಟ್ ಯು. ಇನ್ನು ಎಲ್ಲಿ ಕಾಣ್ತೀರಿ? ಜಗತ್ತಿನ ಯಾವ ಯೋಜನೆಯಲ್ಲಿ ಕಾಣ್ತೀರಿ? ನಾಟ್ ಮೀ ಬಟ್ ಯು. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಸ್ ಇಟ್ ಇಸ್ ಡೂಯಿಂಗ್ ವಂಡರ್ಸ್ ನಾವು, ಅದನ್ನೇ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ಅದೇ ಘಟಿಕೋತ್ಸವದಲ್ಲಿ ಹೆಚ್ಚಿದೆ. ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲೂಟೋನಿಯಂ ಬಟ್ ಇಟ್ ಕೆನಾಟ್ ಇರಾಡಿಕೇಟ್ ದಿ ವಿಕೆಟ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. Science is doing wonders. Information technology, mobile technology, where it gives everything to you. But it cannot eradicate the wickedness of human heart. ಮಾನವನ ಹೃದಯದಲ್ಲಿ ತಾಂಡವಾಡುವ ದುಷ್ಟಶಕ್ತಿಯನ್ನು ತೆಗೆದುಹಾಕುವ ಸಾಮರ್ಥ್ಯ ವಿಜ್ಞಾನಕ್ಕಿಲ್ಲ. ಆಪರೇಟ್ ಮಾಡಿ ತೆಗೆದಾಕ್ತೀರಾ? ಇಂಜೆಕ್ಷನ್ ಕೊಟ್ಟು ತೆಗೆದಾಕ್ತೀರಾ? ವಿಕೆಟ್ನೆಸ್ನ ಏನು ಮಾಡ್ತೀರಿ? ಹೆಂಗೆ? ಹೌ ಟು ಚೇಂಜ್ ಇಟ್? ಎಜುಕೇಶನ್ ಇಸ್ ನಾಟ್ ಫಾರ್ ಇನ್ಫಾರ್ಮೇಶನ್, ಇಟ್ ಇಸ್ ಫಾರ್ ಟ್ರಾನ್ಸ್ಫಾರ್ಮೇಶನ್. ಎಜುಕೇಶನ್ ಈಸ್ ನಾಟ್ ಫಾರ್ ಲೈವ್ಲಿಹುಡ್, ಇಟ್ಸ್ ಫಾರ್ ಲೈಫ್. ಅದನ್ನೇ ವಿವೇಕಾನಂದ ಸಾರ್ ಹೇಳಿದ. ನಾನು ಒಂದು ಅಕ್ಷರವೂ ನಂದಲ್ಲ ಇದು. ನಾನು ಓದಿ ಕೇಳಿ ತಿಳಿದಿದ್ದನ್ನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿವೇಕಾನಂದ. ಎಜುಕೇಶನ್ ಇಸ್ ನಾಟ್ ದಿ ಅಕ್ಯುಮುಲೇಷನ್ ಆಫ್ ಇನ್ಫಾರ್ಮೇಶನ್ ವಿಚ್ ರಾಟನ್ಸ್ ಇನ್ ಯುವರ್ ಬ್ರೈನ್. ಅಂಕಿಅಂಶಗಳನ್ನು ತುಂಬಿಕೊಂಡಿರೋದಲ್ಲ. ರಾದರ್ ವಿ ವಾಂಟ್ ಮ್ಯಾನ್ ಮೇಕಿಂಗ್, ಕ್ಯಾರೆಕ್ಟರ್ ಬಿಲ್ಡಿಂಗ್, ಲೈಫ್ ಬಿಲ್ಡಿಂಗ್ ಎಜುಕೇಶನ್. ಜೀವನ ನಿರ್ಮಾಣ ಮಾಡುವ, ವ್ಯಕ್ತಿ ನಿರ್ಮಾಣ ಮಾಡುವ, ಚಾರಿತ್ರ್ಯ ನಿರ್ಮಾಣ ಮಾಡುವ ಶಿಕ್ಷಣ. ವಿವೇಕಾನಂದರು ಇನ್ನೊಂದು ಮಾತಾಡಿ, ನನ್ನ ಮನೆ ನಾವು ನೋಡ್ಬಿಟ್ಟು ಒಂದು ಮ್ಯಾಕ್ಸಲ್ಲಿ ಎಷ್ಟು ಖುಷಿ ಆಯಿತು ನನಗೆ ಅಂದರೆ, ನಾನು ನಿಮ್ಮಂಥ ಅಧ್ಯಾಪಕರ ಜೊತೆ ವೃತ್ತಿವಾದವ್ರ ಜೊತೆ ಒಂಚೂರು ಹಂಚ್ಕೊಳ್ಳೋಕೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಅವ್ರಿಗೇನು ಹೇಳಿಲ್ಲ. ಒಂದೇ ಸೆಂಟೆನ್ಸ್, ಐ ಹ್ಯಾವ್ ನೋ ಪ್ರೋಗ್ರಾಮ್ ಬಿಯಾಂಡ್ ಟ್ರೈನಿಂಗ್ ದಿ ಪೀಪಲ್. ಬಿಯಾಂಡ್ ಟ್ರೈನಿಂಗ್ ದಿ ಪೀಪಲ್, ದಟ್ಸ್ ವಾಟ್ ಹಿ ಈಸ್ ಡೂಯಿಂಗ್. ನಾನು ಬಹಳ ತಿಳ್ಕೊಂಡ್ಬಿಟ್ಟಿದ್ದೀನಿ, ಏನು ಓದೋದು ಬೇಕಾಗಿಲ್ಲ ಅಂತಕ್ಕಂಥ ಭ್ರಮೆಲಿರ್ತಕ್ಕಂಥ ಸುಶಿಕ್ಷಿತ ಜನರಿಗೆ ಇದು ಬಹಳ ಬೇಕಾಗಿದೆ. ಗಾಂಧಿ ಒಂದು ಕಡೆ ಹೇಳ್ತಾರೆ, ಸುಶಿಕ್ಷಿತ ಜನರ ಕಲ್ಲು ಹೃದಯ. ಎಷ್ಟು ಚೆನ್ನಾಗಿ ಹೇಳೋದು. ಸುಶಿಕ್ಷಿತ ಜನರ ಕಲ್ಲು ಹೃದಯ ನನ್ನನ್ನು ಹೆಚ್ಚು ದುಃಖಿತನನ್ನಾಗಿ ಮಾಡಿರುವಷ್ಟು ಯಾವುದು ಮಾಡಿದೆ. ಇದು ಯಾರಿಗೆ ಅನ್ವಯಿಸಿ ಹೇಳ್ತಾರೆ? ಯಾರಿಗೆ ಅನ್ವಯಿಸಿ ಹೇಳ್ತಾರೆ? ನಮ್ಮ ಭೂಮಿ ಅಂತ ಪುಣ್ಯ ಭೂಮಿ ಜಗತ್ತಿನ ಯಾವ ರಾಷ್ಟ್ರದಲ್ಲ. ಮ್ಯಾಕ್ಸ್ ಮುಲ್ಲರ್ ಹೇಳಿರೋದು, ಇಫ್ ಎನಿಬಡಿ ಆಸ್ಕ್ ಮೀ ಟು ಶೋ ದಿ ಬೆಸ್ಟ್ ಕಲ್ಚರ್, ಬೆಸ್ಟ್ ಟ್ರೆಡಿಷನ್, ಬೆಸ್ಟ್ ಲೈಫ್ ಇನ್ ದಿ ವರ್ಲ್ಡ್, ಐ ವುಡ್ ಸೇ ಇಂಡಿಯಾ ಇಸ್ ದಿ ಓನ್ಲಿ ಬೆಸ್ಟ್. Arnold Toynbee ಹೇಳ್ತಾನೆ, if anybody asks me to show the salvation method for the intricate problems of this world, again I would say Indian way is the only way, that is Gandhian way. ಇದಕ್ಕಿಂತ ಇನ್ನೇನು ಬೇಕು? ರಾಬರ್ಟ್ ಬ್ಲಾಕ್ವೆಲ್ ಅಂತ ನೋಡಿ, ಗಾಂಧಿ, ರಾಜಮೋಹನ್ ಗಾಂಧಿ ಬರೆದಿರೋ ಪುಸ್ತಕದಲ್ಲಿ ಹಾಕಿದ್ದಾರೆ ಅದನ್ನ. ರಾಬರ್ಟ್ ಬ್ಲಾಕ್ವೆಲ್ ಅಂತ ಅಮೆರಿಕದ ರಾಯಭಾರಿ ಹೇಳ್ತಾನೆ, ಈ ಜಗತ್ತಿನಲ್ಲಿ ಭಾರತದಲ್ಲಿರುವಷ್ಟು ಅನೈಕ್ಯತೆ, ಗೊಂದಲ, ಕಿತ್ತಾಟ ಅದು ಯಾವ ರಾಷ್ಟ್ರದಲ್ಲೂ ಇಲ್ಲ. ಆದ್ರೆ ಯಾವುದೋ ಒಂದು ನೈತಿಕ ಶಕ್ತಿ ಈ ರಾಷ್ಟ್ರವನ್ನು ಕಾಪಾಡ್ತಾ ಇದೆ. ನನಗೇನಾದ್ರೂ ಪುನರ್ಜನ್ಮ ಸಿಕ್ಕಿದ್ರೆ ನಾನು ಭಾರತದಲ್ಲಿ 10 ಜನ್ಮ ಎತ್ತಲು ಸಿದ್ಧ. ರಾಬರ್ಟ್ ಬ್ಲಾಕ್ವೆಲ್ 2003ರಲ್ಲಿ ಹೇಳಿರೋದು ಡೆಲ್ಲಿನಲ್ಲಿ. ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಅದನ್ನ ಹಾಳು ಮಾಡ್ಕೊಳ್ತಾ ಇದೀವಿ, ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಎಜುಕೇಶನ್ ಇಸ್ ದಿ ಪನೇಶಿಯಾ ಫಾರ್ ಆಲ್ ದಿ ಈವಿಲ್ಸ್ ಆಫ್ ದಿ ಸೊಸೈಟಿ. ವಿವೇಕಾನಂದ ಹೇಳಿದ ಅದು ಪನೇಶಿಯಾ, ರಾಮ ಬಾಣ ಅದು. ಅದನ್ನ ನಾವು ಏನ್ ಮಾಡ್ಕೊಳ್ತಾ ಇದ್ದೀವಿ? ಲೋಲುಪ ಜೀವನ ಮಾಡ್ತಾ ಇದ್ದೀವಿ. ತ್ಯಾಗವೇ ಜೀವನ ಅಂತಾರೆ ವಿವೇಕಾನಂದರು. ಲಂಪಟತನವೇ ಮರಣ. ಇವತ್ತು ಮಕ್ಕಳನ್ನ ಹೆಂಗೆ ಅಂದ್ರೆ ಹಿಂಗೆ ಕಲಿಸ್ತಾ ಇದ್ವಿ. ನಿಮ್ಗೆ ಆಶ್ಚರ್ಯ ಆಗ್ತದೆ. ಆ ಭಾಸ್ಕರ್ರು ಆ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಮೇಲೆ ನಮ್ಮ ಅಧ್ಯಾಪಕರೆಲ್ಲ ಹೇಳಿದ್ರು, ಸರ್ ಎಜುಕೇಶನ್ ಹಾಳಾಗೋಲಿ, ನಮ್ಮ ಮಕ್ಕಳನ್ನೇ ಉಳಿಸ್ಕೊಳಕ್ಕಾಗಲ್ಲ, ಮತ್ತೆ NSS ಏನ್ ಮಾಡೋಣ ನಾವು? ಯಾಕೆ ಮಾಡ್ಬೇಕು NSS ಅಂತ? ಸರ್ ಏನ್ ಮಾಡೋದು ಹೇಳಿ? ಸರ್ 150 ಕಾಲೇಜಿನವರು 300 ಮಕ್ಕಳಿದ್ದಾರೆ, ನಾವು ಪ್ರಯೋಗ ಮಾಡೋಣ ಸರ್. ಇದನ್ನು ಬೇಕು ಅಂತ ಹೇಳ್ತಾ ಇದ್ದೇನೆ ನಾನು. ಇದನ್ನು ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಇಟ್, ನೋಡಿ ಬೇಕಾರೆ. ಸರ್ ಏನ್ ಮಾಡೋದು? ಸರ್ ಮೊಬೈಲ 7 ದಿವಸ ಬ್ಯಾನ್ ಮಾಡ್ಬಿಡೋಣ, ರಿಕ್ವೆಸ್ಟ್ ಮಾಡೋಣ ಮಕ್ಕಳನ್ನ, ನಿಮ್ಮ ಒಳ್ಳೇದಕ್ಕಾಗಿ ಅಂತ ಕೇಳೋಣ. ಸಾಮಾನ್ಯ ಅವರು ಯಾವುದನ್ನು ವಿರೋಧಿಸಲ್ಲ. ಅದಕ್ಕೆ ಪ್ಲಾನ್ ಮಾಡಿದ್ರು ಅವರೆಲ್ಲ, ಸ್ಟಿಕ್ಕರ್ ಹಾಕಿ, ಎಲ್ಲ ಸ್ಟಿಕ್ಕರ್ ಹಾಕಿ, ಎಮರ್ಜೆನ್ಸಿ ಲೈನ್ ಕಾಂಟ್ಯಾಕ್ಟ್ ಮಾಡೋಕೆ ಎಲ್ಲ ಪ್ಲಾನ್ ಮಾಡಿ. ಸರಿ, ಒಂದು ನಿಮ್ಗೆ ಆಶ್ಚರ್ಯ ಆಗುತ್ತೆ, 300 ಜನರಲ್ಲಿ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ನಮ್ಮ ಮೊಬೈಲ್ಗೂ ನಿಮ್ಮ ಕ್ಯಾಂಪ್ ಇವತ್ತು ಅಲ್ಲಿ ಕೆಟ್ಟವೆ. ಕಾಲೇಜ್ ಹುಡುಗರಿಗೆ ಕೇಳಕ್ ಹೋದ್ರೆ ಮುಗಿದೋಗ್ತಿರ್ತಾರೆ. ನಿಮ್ಗೆ ಏನು ಸಂಬಂಧ? ಯಾಕೆ ಬ್ಯಾನ್ ಮಾಡ್ತಾ ಇದ್ದೀರಾ? ನಮಗೆ ಬೇಕು ಅಂತ ಏನಾದರೂ ಕೇಳಿದರೆ ಏನು ಉತ್ತರ ಕೊಡೋದು? ಒಂದು ಹುಡುಗ ಕೇಳಲಿಲ್ಲ, ಒಂದು ಹುಡುಗಿ ಕೇಳಿಲ್ಲ. ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ನೀವು ಮಕ್ಕಳಿಗೆ ಒಳ್ಳೇದನ್ನು ಮಾಡ್ತೀವಿ, ಪ್ರೀತಿ ತೋರಿಸ್ತೀರಿ, ತಂದೆ ತಾಯಿಗಳ ಒಂದು ನಂಬಿಕೆಯ ವಿಶ್ವಾಸದಿಂದ ಬದುಕ್ತೀರಿ ಅಂತಂದ್ರೆ ನೀವು ತಲೆ ಮೇಲೆ ಹೊಡೆದ್ರು ನಿಮ್ಮ ಜೊತೆಲಿ ಇರ್ತಾರೆ. ನಿಮ್ಮನ್ನ ಹೆಂಗ್ ಪ್ರೀತಿಸ್ತಾರೆ ನೋಡಿಬೇಕಾ? ವಂಡರ್ಫುಲ್. ನಿಮ್ಗೆ ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ರು, ನಾನು ಇವ್ರಿಗೆ ಬೇಡ ಕಣ್ರಿ ಅಂತಂದ್ರೆ ಕೇಳಲಿಲ್ಲ. ಸರ್ ಈ ಹುಡುಗರು ಹೆಂಗೆಂಗೋ ತಲೆ ಕಟ್ ಮಾಡ್ಕೊತವೆ, ರಸ್ತೆ ಮಾಡ್ಕೊತವೆ, ಹಂಗೆ ಹಿಂಗೆ. ನಮ್ಮ ಜೀಪ್ ಇತ್ತು ಗಾಂಧಿ ಭವನದ್ದು, ಅದರಲ್ಲಿ 22 ಜನ ಕರ್ಕೊಂಡೋಗಿ ಎಲ್ಲ ಸೇಲೂನ್ಗೆ ಬಿಟ್ಟು ಕಟ್ ಮಾಡಿಸ್ಕೊಂಡು ಬಂದ್ರು. ಒಬ್ಬ ಹುಡುಗ ಗುಳು ಅಂತ ಹೊಳ್ತಾವನು, ಎಷ್ಟು ದಿವಸದಿಂದ ಕಾಪಾಡ್ಕೊಂಡಿದ್ದೆ, ಕಳೆದು ಬಿಟ್ರಲ್ಲ. ಗತಿ ಆಯ್ತು, ಬಹಳ ಕಷ್ಟ ಇದೆ. ಆದ್ರೂ ಅವ್ರು ಏನೋ ಪಾಪ ಮಕ್ಕಳ ಮೇಲೆ ಕೇಳರು ಅನ್ಕೊಂಡ್ರೆ ಜಾಸ್ತಿ ನಾವು ಹೊಡೆಯೋದು.
ಹಂಗೆ ಮಾಡಿದ್ರು. ದೊರೆಸ್ವಾಮಿಯವರು ಕೊನೆಯ ದಿವಸ ಬಂದಿದ್ರು, ಒಂದು ಹುಡುಗಿ ಹೇಳ್ತು, ಈ ನಿರ್ಬಂಧಿತ ಬದುಕಿನಲ್ಲಿ ನಮ್ಗೆ ಇಷ್ಟೊಂದು ನೆಮ್ಮದಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನಮ್ಮ ಮನೆಯವರೇ ಈ ಫೋನ್ ತಗೋ ಅಂತ ಎನ್ಕರೇಜ್ ಮಾಡ್ತಾರೆ. ಆದರೆ ನನಗೆ ಇದರ ನಿಯಂತ್ರಣವನ್ನು ಕಲಿಸ್ಕೊಟ್ರಿ, ಜೀವನ ಮಂತ್ರವನ್ನು ಕಳಿಸ್ಕೊಟ್ರಿ, ಜೀವನ ಪಾಠ ಕಲಿಸ್ಕೊಡ್ತು ಈ ಶಿಬಿರ. ನಾನು ಇನ್ನು ಮುಂದೆ ಇದರ ಇತಿಮಿತಿಯನ್ನು ಅರ್ಥಕೊಂಡು ಬದುಕ್ತೀನಿ ಅಂತ ಪ್ರಮಾಣ ಮಾಡಿದ್ದಾನೆ. ದೊರೆಸ್ವಾಮಿ ಹೇಳಿದರು, ಕಾಲೇಜು ಸ್ಕೂಲು ಮುಚ್ಚಿಬಿಟ್ರೆ ಹಾಳಾಗೋದು, ಮತ್ತು ಮಕ್ಕಳನ್ನ ಉಳಿಸ್ಕೊಳ್ರಿ, ಇದು ಮಾಡಿ ನೀವು. ಅವತ್ತಿಂದ ಮೈಸೂರು ಯೂನಿವರ್ಸಿಟಿಯ ಯಾವುದೇ ಶಿಬಿರದಲ್ಲಿ ಮೊಬೈಲ್ನ ಕ್ಯಾಂಪ್ ಪೀರಿಯಡಲ್ಲಿ ಬಳಸಲ್ಲ. ಕೆಲವು ಕಡೆ ಮೊಬೈಲ್ ಬಳಸಂಗಿಲ್ಲ ಅಂತ ಹುಡುಗರೆ ಬರಲ್ಲ. ನಾನು ಗುತ್ತಿಗೆ ತಗೊಂಡಿಲ್ಲ ರೀ, ನನ್ನನ್ನು ನೀವೆಲ್ಲ ಮೆಚ್ಚಲೇಬೇಕು. ನನ್ನ ಮೇಲೆ ಅಷ್ಟು ಟೀಕೆ ಮಾಡಿ ಬರ್ದಿರುವಷ್ಟು ಯಾರು ಬರ್ದಿಲ್ಲ. ಸಹಜವಾಗಿ ಮಾಡ್ತಾರೆ. ನೀವು ಇನ್ನು ಕಳ್ಳ ಪೊಲೀಸ್ನ ಹೊಗಳ್ತಾನೇನು? ಹೊಗಳಲ್ಲ. ನೀವು ಯಾವುದನ್ನ ಕೆಟ್ಟದ್ದನ್ನ ಇದು ಮಾಡಕ್ ಹೋಗ್ತಿರೋ, ಅದನ್ನ ನೀವು ನಿಯಂತ್ರಣ ಮಾಡಕ್ ಹೋಗ್ತಿರೋ, ನಿಮ್ಮ ಮಕ್ಕಳಿಗೆ ನೀವು ಶತ್ರುಗಳಾಗ್ತೀವಿ. ಅದು ಬೇಕಾದಷ್ಟು ನಿದರ್ಶನ ಇದೆ, ನಾನು ಹಂಚ್ಕೊಳ್ಳೋದು ಬೇಡ, ಚಿಂತೆ ಇಲ್ಲ. ಹಂಗಂದ್ಬಿಟ್ಟು ಮಗು ಏನೋ ಈಗ ಅವ್ನು ಕೇಳ್ದಂಗೆಲ್ಲ ಜಾಮೂನ್ ಕೇಳ್ತಪ್ಪ, 1 ಕೊಡ್ತೀವಿ, 2 ಕೊಡ್ತೀವಿ, 3 ಕೊಡ್ತೀವಿ, ಸುಮ್ಮನೆ ಇರ್ತದೋ? ಅದ್ರ ಆರೋಗ್ಯದ ಪರಿವು ಅದಕ್ಕಿದೆಯಾ? ಇನ್ನೂ ಕೇಳ್ತದೆ, ಇನ್ನೂ ಕೇಳುತ್ತೆ. ಆದ್ರೆ ನಾವು ಎಲ್ಲೋ ಅಂತ ಆಗ್ತಿರ್ತಾನೆ. ಅದ್ರ ಬ್ರೇಕ್ ಹಾಕಿದಾಗ ಅದಕ್ಕೆ ಸಿಟ್ಟು ಬರುತ್ತೆ, ಒದಾಡುತ್ತೆ, ಏನೇನೋ ಮಾಡುತ್ತೆ. ಆರೋಗ್ಯದ ಜವಾಬ್ದಾರಿ ಮಗುದು ಯಾರು? ಮಕ್ಕಳನ್ನ ಪಡ್ಕೊಳ್ಳೋದು ಮುಖ್ಯ ಅಲ್ಲ. ಅದಕ್ಕೆ ಸರಿಯಾದಂತ ಒಂದು ಮಾರ್ಗವನ್ನು ತೋರಿಸ್ತೇವೆ. ಹೋದ್ರೆ ಗಿಡ ಹಾಕ್ಬಿಡ್ತೀವಪ್ಪ, ಗಿಡ ಹಾಕ್ಬಿಟ್ಟು ಯಾವಾರ ದನಕರು ಎಲ್ಲ ಮೇಯ್ಕೊಂಡು ಸುಮ್ಮನಿರ್ತೀವಿ, ಬೆಳೆಯಾಕಲ್ವಾ? ಮಕ್ಕಳ ಜೀವನ ಪಾಠ ಕಲಿಸ್ತೇವೆ. ಹೋದ್ರೆ ಇದು ಇಲ್ಲಿ ಕಲಿಸೋದು. ಇವತ್ತೇನಾದ್ರೂ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರ ಉಳ್ಕೊಂಡಿದ್ದೇ ಆದ್ರೆ, ಜಗತ್ತಿನಲ್ಲಿ ಇಷ್ಟೊಂದು ಗಟ್ಟಿ, ಎಷ್ಟು ಸಮಸ್ಯೆ, ಸಂವಿಧಾನ, ಏನ್ ಪುಣ್ಯಾತ್ಮ ನನಗೆ ಹೇಳ್ತಾ ಇದ್ದೀವಿ. ಇವತ್ತು ಮೊಬೈಲ್ನ ಬಿಟ್ಟು ಬದುಕಕ್ಕಾಗಲ್ಲ, ಆ ಮಟ್ಟದ ಮನಸ್ಥಿತಿ ಬಂದ್ಬಿಟ್ಟಿವಿ ನಾವು. ಅಂಬೇಡ್ಕರ್ ವಂಡರ್ಫುಲ್ ಇನ್ಸಿಡೆಂಟ್. ಕೊಲಂಬಿಯಾ ಯೂನಿವರ್ಸಿಟಿಲಿ ಓದಿದರು. ಆ ಯೂನಿವರ್ಸಿಟಿಯ ಎದುರುಗಡೆನೆ ಒಂದು ಬೋರ್ಡ್ ಹಾಕಿದ್ದಾರೆ. ನಮಗೆ ಹೆಮ್ಮೆ ಆಗುತ್ತೆ. ಸರ್ವೆ ಮಾಡಿದ್ದಾರೆ, 300 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಬುದ್ಧಿವಂತರು ಯಾರು ಅಂತ 6 ಜನ ಸೆಲೆಕ್ಟ್ ಮಾಡ್ತಾರೆ. ಅದರ ಮೊದಲನೇವರು ಅಂಬೇಡ್ಕರ್. ಟೈಮಿಲ್ಲ ನನಗೆ ಇವೆಲ್ಲ ಡೀಟೇಲ್ ಆಗಿ. ಆ ಬೋರ್ಡ್ ಹಾಕ್ಯಾರೆ. ನಮ್ಗೆ ಹೆಮ್ಮೆ ಆಗುತ್ತೆ. ಇತ್ತವನೊಬ್ಬ ವಿದ್ಯಾರ್ಥಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿದ್ದಾರೆ. ಮತ್ತೊಂದು ಹೆಮ್ಮೆ ಅಂತ, ಈ ಜಗತ್ತಿನ ಬಹುದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರಕ್ಕೆ ಈತ ಸಂವಿಧಾನ ಬರೆದ, ಅತ್ಯುತ್ತಮ ಸಂವಿಧಾನ ಬರೆದ. ಅವ್ರು ಕೇಳಿದ್ರು ಏನೋ ಗೊತ್ತಿಲ್ಲ, ನೀವು ಕೇಳಿರ್ಬೇಕು. ಅವರು 18 ಗಂಟೆ ಓದ್ತಿದ್ರಂತೆ. ಕೊನೆಗೆ ಈ ಲಾಸ್ಟ್ ಐಸೈಟ್ ಡಾಕ್ಟರ್ ಅಂತ ಕರ್ಕೊಂಡು ಹೋಗ್ತಾರೆ. ನನಗೆ ಇವನ್ನೆಲ್ಲ ಯಾಕೆ ಅಂತಿದ್ರೆ ಭಾಳ ಹೇಳ್ಬೇಕು ಅಂತ ಹಂಬಲ ಇದೆ. ಆದರೂ ಅಮೃತ ಅತಿಯಾದ್ರೆ ಅಮೃತ ವಿಷಯವೇ. ನಾನು ಲಿಮಿಟ್ ಹಾಕೊಂಡಿದ್ದೀನಿ. ಆದರೂ ಏನಾರ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಡಾಕ್ಟರ್ ಗುಬ್ಬಿಗೌಡವ್ರನ್ನೇ ಬೈಬೇಕು. ನೋಡಿ, ನೀವು ಮಾತಾಡ್ತಾ ಇದ್ರೆ 4 ಜನ ಬರ್ಕೊತಾ ಇದ್ದಾರೆ, ಅಲ್ಲಿ ರೆಕಾರ್ಡ್ ಮಾಡ್ಕೊತಿದ್ದಾರೆ, ಬಹಳ ಜನ ಕೈ ಕೊಟ್ಟು ಕೇಳಿಸ್ಕೊತಾರೆ. ಮಾತು ನಿಲ್ಸಿ ಅಂತ ಯಾರು ಹೇಳಲ್ಲ. ಇಲ್ಲ, ನಾನು ಗೊಂದಲದಲ್ಲಿ ಮಾತಾಡೋದು ಇಲ್ಲ, ಬೇಸರ ಆದಾಗ ನಾನು ಮಾತಾಡೋದು ಇಲ್ಲ. ನಾನು ಸಾಮಾನ್ಯ ಮಕ್ಕಳಿಗೆ ಹೇಳ್ತಿರ್ತೀನಿ, ನೀವೇನು ನನ್ನ ಮಾತು ಬಹಳ ಆಸಕ್ತಿಯಿಂದ ಕೇಳಬೇಕಾಗಿಲ್ಲ, ಒಂದು ಸಣ್ಣ ಸಹಾಯ ಮಾಡಿ. ಏನು ಅಂತಂದ್ರೆ ಕೇಳುವಂತೆ ನಟಿಸಿ ಅಂತ. ಆಮೇಲೆ ಓವರ್ ಆಕ್ಟ್ ಮಾಡಬೇಡಿ, ಸುಮ್ಮನೆ ನನಗೊಂಥರ ಸ್ಪಿರಿಟ್ ಬರ್ತದೆ ಮಾತಾಡೋದು. ಸ್ವಾಮಿ ಪುರುಷೋತ್ತಮಾನಂದರು ಓದಿ, ಆ ಸಾಹಿತ್ಯ ಓದಿ. ಶಿಕ್ಷಕ ರಾಷ್ಟ್ರದ ಶಿಲ್ಪಿ ಅಂತ ಬರೆದವರು. ಪರಿಶ್ರಮವೇ ಪರಮೇಶ್ವರ ಅಂತ ಬರೆದವರು. ಅದು ಒಂದು ಮಾತು ಹೇಳ್ತಾರೆ ಅವರು, ಮಕ್ಕಳಿಗೆ ರೋಗವನ್ನು ಗುಣಪಡಿಸಲು ಬಲವಂತವಾಗಿ ಔಷಧಿ ಕುಡಿಸಿದಂತೆ. 3 ವರ್ಷದ ಮಗು ನನಗೆ ಜ್ವರ ಬಂದಿದೆ ಕೊಡು ಅಂತ ಕೇಳುತ್ತಾ ಇಲ್ಲ, ನೋಡ್ತಿರ್ಬೇಕಲ್ಲ ನಾವು. ಹಾಲಿನಲ್ಲೋ ಜೇನುತುಪ್ಪದಲ್ಲೋ ಹಾಕಿ ಕುಡಿಸ್ತೀವಿ ನಾವು, ಯಾಕೆಂದ್ರೆ ಆರೋಗ್ಯ. ಹಾಗೆ ಇಂದಿನ ಯುವಕರಿಗೆ ಶಿಸ್ತನ್ನ, ಸಂಯಮವನ್ನ ಹೊಂದಿಕೊಂಡು ಬದುಕುವುದನ್ನ ನಾವು ಒತ್ತಾಯಪೂರ್ವಕವಾಗಿ ಕೂಡಿ ಹಾಕಿಕೊಂಡು ಕಲಿಸುವ ಅವಶ್ಯಕತೆ ಹಿಂದೆಂದಿಗಿಂತಲೂ ಇದೆ. ಅವು ಕೇಳಿ ಯಾರು ಸಿನಿಮಾ ನಟರನ್ನು ಕರೆದರೆ ಮಾತ್ರ. ಇವತ್ತು ಹಂಗೆ ಮಾಡ್ತಾವ್ರು ವೇಸ್ಟ್ಗಳು, ಸಿನಿಮಾ ನಟರನ್ನು ಕರೆಸೋದು, ಆರ್ಕೆಸ್ಟ್ರಾ ಮಾಡಿಸೋದು. ಬರೇ ಆ ವೇದಿಕೆ ಇರೋದು ಮಕ್ಕಳಲ್ಲಿರೋ ಹುದುಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಕ್ಕೆ ನಾವು ವೇದಿಕೆ ಸೃಷ್ಟಿ ಮಾಡಬೇಕು. ಅದು ಬಿಟ್ಬಿಟ್ಟು ಯಾರನ್ನೋ ಕರೆಸ್ಬಿಟ್ಟು ಹುಡುಗರನ್ನ ಜೊತೆ ಕುಣಿಸ್ಬಿಟ್ಟು ಹೊಡೋದು. ಅದು ಹಾಸನ ಗೌರ್ಮೆಂಟ್ ಕಾಲೇಜ್ ಈ ಕೆಲಸ ಮಾಡಬೇಡಿ, ಮಾಡಬೇಡಿ. ಮಕ್ಕಳ ಪ್ರತಿಭೆ ಯಾವಾಗ ಹುಡುಗರು ಗೋಲ್ಡ್ ಇಡ್ತಾವೆ, ನಮಗೆ ಇಲ್ಲ ಜಾಗ, ನಮಗೆ ಆಡಕ್ಕೆ ಕೊಡಕ್ಕಲ್ಲ, ಹಂಗೆ ಕೊಡಕ್ಕಲ್ಲ ಅಂತ ಯಾವನ್ನೋ ಕರ್ಕೊಂಬಂದು ಹುಡುಗರಿಗೆ ರೋಲ್ ಮಾಡಲಿ. ಯಾತಕ್ಕೆ ಈ ಶಿಕ್ಷಣ ಸಂಸ್ಥೆಗಳು ಇವತ್ತು ಐ ವುಡ್ ಸೇ ಇಟ್ ಈಸ್ ಈಕ್ವಲೆಂಟ್, ಒನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಸ್ ಈಕ್ವಲೆಂಟ್ ಟು ಸೆವರಲ್ ಟೆಂಪಲ್ಸ್. ಬದುಕು ಕಟ್ತೀವಿ ಅಲ್ಲಿ ನಾವು, ಬದುಕು ಕಟ್ತೀವಿ. ಯಾರು ವಿವೇಕಾನಂದ ಹೇಳವ್ರೆ, ಕೊಲಾಪ್ಸ್ ಆಫ್ ದಿ ಎಜುಕೇಶನ್ ಇಸ್ ದಿ ಕೊಲಾಪ್ಸ್ ಆಫ್ ದಿ ನೇಷನ್. ಅದನ್ನ
ರಾಧಾಕೃಷ್ಣನ್ ಹೇಳಿದ್ರೆ, ಟ್ಯಾಗೂರ್ ಎಷ್ಟು ಚೆನ್ನಾಗಿ ಹೇಳೋರು, ಏನು ಅದ್ಭುತವಾದಂಥವು. ಇದೆಲ್ಲ NSSಗೆ ಆಪ್ಟ್ ಆಗುವಂಥದ್ದು, ಎಲ್ಲ NSSಗೆ ಆಗ್ತದೆ, ಇನ್ನೆಲ್ಲೂ ಕಾಣಕ್ಕಾಗಲ್ಲ. ನೀವು ಟುಡೇಸ್ ಎಜುಕೇಶನ್ ಹಸ್ ಬಿಕಮ್ ಸಿಲೆಬಸ್ ಓರಿಯೆಂಟೆಡ್, ಎಕ್ಸಾಮ್ ಓರಿಯೆಂಟೆಡ್, ಜಾಬ್ ಓರಿಯೆಂಟೆಡ್, ಮನಿ ಓರಿಯೆಂಟೆಡ್. ಕರೆಕ್ಟ್ ತಾನೆ? ಅದು ಇನ್ನೊಬ್ರು ಆರ್ಷನ್ ಕೇಳಿದಾನೆ, ವಿ ಟೀಚ್ ಯಂಗ್ಸ್ಟರ್ಸ್ ಹೌ ಟು ಆಪರೇಟ್ ದಿ ಕಂಪ್ಯೂಟರ್ಸ್ ಬಟ್ ವಿ ಹ್ಯಾವ್ ಫೇಲ್ಡ್ ಟು ಟೀಚ್ ದೆಮ್ ಹೌ ಟು ಆಪರೇಟ್ ಅವರ್ ಮೈಂಡ್ಸ್ ಅಂಡ್ ಎಮೋಷನ್ಸ್. ನಮ್ಮ ಹುಡುಗ ಬಹಳ ಚೆನ್ನಾಗಿ ಗೊತ್ತಾ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಗುಬ್ಬಿಗೌಡವ್ರಿಗೆ ಚೆನ್ನಾಗಿ ಗೊತ್ತು. ಈ ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿಯ ಮೊಮ್ಮಗ, 4th ರ್ಯಾಂಕ್ ಇನ್ ಇಂಜಿನಿಯರಿಂಗ್. CH ಹನುಮಂತರಾಯ ಬರೆದವರು ಇದನ್ನ ದಾಖಲೆ ಮಾಡಿದ್ದಾರೆ. 4th ರ್ಯಾಂಕ್ ಇಂಜಿನಿಯರ್, MS ಮಾಡಕ್ಕೆ ಅಮೆರಿಕಕ್ಕೆ ಕಳಿಸಿದ್ರು. ಯಾವುದೋ ಸಹವಾಸ ಮಾಡಿ ಈ ರಾಬರ್ಡ್ ದಿ ಬ್ಯಾಂಕ್, ನಾಟ್ ಫಾರ್ ವಾಂಟ್ ಆಫ್ ಮನಿ, ಈ ರಾಬರ್ಡ್ ದಿ ಬ್ಯಾಂಕ್ ಎಲ್ಲ ಹವ್ಯಾಸಗಳನ್ನು ಕಲ್ತ್ಕೊಂಡ. ಹಿ ವಾಸ್ ಇನ್ ಜೈಲ್ ಫಾರ್ 7 ಲಾಂಗ್ ಇಯರ್ಸ್. ಇಲ್ಲಿಗೆ ಬಂದ, ಕಂಟಿನ್ಯೂ ಮಾಡ್ದ, ವಾತಾವರಣ ಕಂಟಿನ್ಯೂ ಮಾಡ್ದ. ಹಿ ಡೈಡ್ ಅಟ್ ದಿ ಏಜ್ ಆಫ್ 26. ಅದಕ್ಕೆ ಒಬ್ಬ ಹೇಳ್ತಾನೆ, ನೋ ಇಂಡಿವಿಜುವಲ್ ಈಸ್ ಗುಡ್, ನೋ ಇಂಡಿವಿಜುವಲ್ ಈಸ್ ಬ್ಯಾಡ್. It is the environment in which we live molds the character. What type of environment we are giving today? What type of ಹುಡುಗರು ಗಲಾಟೆ ಮಾಡ್ತಾರೆ, ತಲೆ ಕೆಟ್ಬಿಟ್ಟವೆ ಸರ್, ಆಮೇಲೆ ಯಾಕಬೇಕು ಸರ್ ನಮಗೆ ಪ್ರಿನ್ಸಿಪಾಲ್ ತಿರ್ತಾರೆ ಸಮಸ್ಯೆನ. ಇವರು ಇರೋದು ಶಿಕ್ಷಕ, ಸಮಸ್ಯೆಗಳನ್ನ ಪರಿಹರಿಸೋಕೆ. ಇವನ್ ತಯಾರಿಲ್ಲ, ಯಾರ್ದ ಮೇಲೆ ಪ್ರಿನ್ಸಿಪಾಲ್ ಹಾಕ್ಬಿಟ್ಟು ಕೇಳ, ನೀವು ಹೋಗಿ ಕೇಳೋ ಅಂತ ಕೇಳೋದು. ನೀವು ಕ್ರಿಯಾಶೀಲ NSS ಅಧಿಕಾರಿಗಳಾದರೆ ಬಹಳ ಡೇಂಜರಸ್ಸು ಇದೆ. ಪ್ರಿನ್ಸಿಪಾಲ್ಗಳು ಸಹಿಸಲ್ಲ. ನಾನು ನೋಡಿದ್ದೇನೆ, ಏನು ಹುಡುಗರು ನಂಗೆ ಅಂಟ್ಕೊಂಡವನೆ, ಏನ್ರಿ ನೀವು ಹುಡುಗರ ಹತ್ರ ಹಂಗೆ ಅಂತ. ಅಷ್ಟೇ ಅಲ್ಲ, NSS ಬಿಡಿಸಿರೋದನ್ನ ನೋಡಿದ್ದೀನಿ, ಎಕ್ಸಾಂಪಲ್ ಕೊಡ್ತೀನಿ. ಆದರೆ ಅವ್ಯಾವಕ್ಕೂ ನೀವು ಕ್ಷಣಿಕವಾದ ಸುಖಕ್ಕೆ ಅವ್ರನ್ನ ಪ್ರೀತಿ ಗಳಿಸೋದಕ್ಕೋಸ್ಕರ ಬದುಕಬೇಡಿ. ಯಾವನ್ ಅನ್ಕಂಡು ಕಿತ್ತೆ ಹಾಕ್ಲಿ NSS, ಅವನಿಲ್ದ್ರೆ NSS ಇಲ್ದ್ರೆ ಇನ್ನೊಂದೈತೆ, SS ಬೇಕಾದ್ರೆ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಮನಸ್ಸು ಮುಕ್ತವಾಗಿ, ಗಾಂಧಿ ಹೇಳಿರೋದು, ಮನಸ್ಸು ಮುಕ್ತವಾಗಿದ್ದರೆ ಮಾರ್ಗಗಳು ತಾನಾಗಿ ತೆರೆದುಕೊಳ್ತವೆ. ನೀವೇ ಬೋಲ್ಟ್ ಹಾಕೊಂಡ್ಬಿಟ್ರೆ, ನಿಮ್ಮಲ್ಲೇ ಸಂಪನ್ಮೂಲ ಇಲ್ಲದೆ, ನಿಮ್ಮಲ್ಲೇ ಸರಳತೆ ಇಲ್ಲದೆ ಹೋದರೆ, ನಿಮ್ಮಲ್ಲೇ ಹೊಂದಿಕೊಳ್ಳುವಂಥ ಸ್ವಭಾವ ಇಲ್ಲ ಅಂದ್ರೆ ಇನ್ನು ಹೆಂಗೆ ನೀವು ಹೌ ಯು ಆರ್ ಗೋಯಿಂಗ್ ಟು ಇಂಪಾರ್ಟ್ ಆರ್ ಕ್ರಿಯೇಟ್ ವ್ಯಾಲ್ಯೂಸ್ ಎಲ್ಲಿ ಮಾಡ್ತೀವಿ ನಾವು? ನಮ್ಮಲ್ಲಿ ಆ ಒಂದು ಬದ್ಧತೆಯನ್ನು ಕನಿಷ್ಠ ದೊಡ್ಡ ಆದರ್ಶಗಳು ಇಟ್ಕೊಳ್ಳೋದು ಬೇಡ. ಅದು ಇಟ್ಕೊಂಡಾಗ ಯು ವಿಲ್ ಬಿ ನೋಟಿಸ್ ದಟ್ he made use of that opportunity. ಬೇಕಾದ್ರೆ ನಾನು ನಾಗರಾಜ್ ಜ್ಞಾಪಿಸ್ಕೊತೀನಿ. ನಾನು ಗುಬ್ಬಿಗೌಡರು ನಮ್ಮ ಕೆಲಸ ಮಾಡೋದು ನೋಡಿದ ತಕ್ಷಣ ನಾನು ಜ್ಞಾಪಿಸೋದು ನಾಗರಾಜ್ ಅಂತ ಗೊತ್ತು, ಕೋಆರ್ಡಿನೇಟರ್, +2 ನಲ್ಲಿ. he died in an accident. ಗ್ರೇಟ್ ಮ್ಯಾನ್. ಅದಕ್ಕೆ ನಮ್ಮನ್ನು ಹೋದ್ರು ಸತ್ರು, ಕೆಲವರು ಸತ್ರು ನಾವು ನೆನ್ಕೋಬೇಕು ಅನ್ನೋ ಮಟ್ಟಕ್ಕೆ ಬದುಕಬೇಕಷ್ಟೇ. ಒಂದ್ಸರಿ ಇನ್ನೊಂದು ಕಲಬುರ್ಗಿ ಹೇಳಿದ್ರು, ಅವರು ವಿವೇಕಾನಂದದ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ರು, ನಾನಿದ್ದೆ ಆ ಸಭೆ. ವಿವೇಕಾನಂದರು ಮಹಾರಾಜನ ಲೆಕ್ಕ ಬರೀತಾರೆ, NSSಗೆ ಬಹಳ ಚೆನ್ನಾಗಿರುತ್ತೆ, ಆಪ್ಟ್ ಆಗಿರೋ ಸೆಂಟೆನ್ಸ್ ಇದು. ದೇ ಓನ್ಲಿ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಯಾರು ಇತರರಿಗಾಗಿ ಬದುಕೋರು ಅವರು ಮಾತ್ರ ಬದುಕಿದಂತೆ, ಉಳಿದವರು ಬದುಕಿಯೂ ಸತ್ತಂತೆ. ಕಲ್ಬುರ್ಗಿ ಅವರು ಹೇಳಿದ್ರು, ಕೆಲವರು ಸತ್ತಾಗ ಗೊತ್ತಾಗತ್ತೆ ಬದುಕಿದ್ರು. ನಾಟ್ ಮೀ ಬಟ್ ಯು. ಅರೆ, ಮಕ್ಕಳ ದುಡ್ಡು ತಿಂತಾರ್ರಿ NSS ಆಫೀಸರ್ಸ್, ಮಕ್ಕಳ ದುಡ್ಡು ತಿಂತಾರೆ. ಅನ್ಯತಾ ಭಾವಿಸಬೇಡಿ. ನಾನು ನಿಮ್ಮ ಮೇಲೆ, ನಿಮ್ಮ ವೃತ್ತಿಯ ಮೇಲಿನ ನೀವು ನನ್ನನ್ನು ಸಾಕಿರುವ ಅಭಿಮಾನ, ಪ್ರೀತಿಯಿಂದ ಸ್ವಲ್ಪ ಕಠೋರವಾದರೂ ಕೆಲವು ಮಾತುಗಳನ್ನು ಹಂಚಿಕೊಳ್ತೇನೆ. ನಾನು ಇವತ್ತಿವರೆಗೂ ಹಂಗೆ ಮಾಡಿದ್ದೀನಿ ಅಂದರೆ ನಾಳಿಂದ ಮಾಡಬೇಡ. ಆಯ್ತು, ಹೆಂಗೋ ಮಾಡಿದ್ವಿ. ಇದು ಎನ್ವೈರ್ನ್ಮೆಂಟ್. ನಾನು ಹೇಳ್ತೀನಲ್ಲ, ಎನ್ವೈರ್ನ್ಮೆಂಟ್ ಇನ್ ವಿಚ್ ವಿ ಲಿವ್. ಅರೆ ವೀರಪ್ಪನ್ ಏನಾರ ರಾಮಕೃಷ್ಣಾಶ್ರಮದಲ್ಲಿ ಇದ್ಬಿಟ್ಟು ದೊಡ್ಡ ಸಂತಾಗಿರು, ಸುಳ್ಳಲ್ಲ. ನೀವು ನೋಡಿ ಹೆಂಗೆ ಯಾವ ವಾತಾವರಣ ಇದು ಮಾಡ್ತೀವಿ ನಾವು, ಕಲ್ಪಿಸ್ತಾ ಇರೋದು ಹೆಂಗೆ, ಆ ಮಕ್ಕಳು ಹೆಂಗಿದ್ದಾರೆ. ನಾನು ಹಳ್ಳಿಯಿಂದ ಬಂದಿರೋನು. ಎಂಥ ಸಂಕಟದ ದಿನ ಇದನ್ನು ನಾವು ಎದುರಿಸ್ತಾ ಇದ್ದೀವಿ ಇವತ್ತು. ನೀವು ನೋಡಿ, ನೀವು ಯಾವುದು ಕೆಲಸ ಮಾಡಲ್ಲ ಇವತ್ತು. ಕೆಲವರು ಹೇಳ್ತಾರೆ, ಅಯ್ಯೋ ನಮ್ಮೂರು ಹಾಳಾಗೋಯ್ತು, ನಮ್ಮೂರು ಕುಡುಕು ಸಂತೆ ಹಂಗಾಯ್ತು ಹಿಂಗಾಯ್ತು ಅಂತ ಬದುಕಲೇ, ಆ ಥರ ಒಣಗ್ತಲೇ ಇರ್ತೀವಿ. ಅದಕ್ಕೆ ವಿವೇಕಾನಂದ ಹೇಳ್ಬಿಟ್ಟು ಹೋಗ್ಯಾರು, ಇಲ್ಲೇ ಎಲ್ಲರೂ ಹೇಳ್ಬಿಟ್ಟಾರೆ. 2000 ವರ್ಷಕ್ಕಾಗುವಷ್ಟು ನಾನು ಈ ಜಗತ್ತಿಗೆ ಕೊಟ್ಟಿದ್ದೇನೆ ವಿವೇಕಾನಂದ ಹೇಳ್ತಾರೆ. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಬಳಸುವ ಕೆಲಸವನ್ನು ಮಾಡಬೇಕು. ಎಂತೆಂಥ ಇದನ್ನ ನಾವು ಎದುರಿಸ್ತಾ ಇದ್ದೀವಿ. ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ನಮ್ಮಲ್ಲಿಯೇ ಇದೆ. ನಾವು ಬದುಕೋ ರೀತಿ ಅದು ಹೇಳ್ತಾರೆ ಅವರು, ಪದೇ ಪದೇ ನಿಷೇಧಾತ್ಮಕ ಭಾವನೆಗಳನ್ನ ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ರೆ ಅದು ಸಾವಿಗಿಂತ. ನಮ್ಮ MLA ಸರಿ ಇಲ್ಲ, ನಮ್ಮ ರಸ್ತೆ ಸರಿ ಇಲ್ಲ, ನಮ್ಮ ಮೇಸ್ಟ್ರೆ ಸರಿ ಇಲ್ಲ, ನಮ್ಮ ಸ್ಕೂಲ್ ಸರಿ ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ, ಕಾನೂನು ಸರಿ ಇಲ್ಲ, ಎಲ್ಲರೂ ಅಯೋಗ್ಯರು, ಅಂಥದ್ರಲ್ಲಿ ನಾನು ಬದುಕ್ತಾ ಇದ್ದೀನಿ ಅನ್ನೋ ಟೈಪ್ ಹೇಳ್ಬಿಟ್ರೆ ಅದು ಸಾವಿಗಿಂತ ಭಯ.
ಇನ್ನೊಂದು ಎಷ್ಟು ಚೆನ್ನಾಗಿ ಹೇಳ್ಯಾರ ನೋಡಿ, ಎಷ್ಟು ಅದ್ಭುತವಾಗಿ ಹೇಳ್ಯಾರ. ಎಲ್ಲವನ್ನೂ ಪರಿಹಾಸ್ಯ ಮಾಡುವ ಹುಡುಗಾಟಿಕೆಯ ರೋಗ ನಮ್ಮ ರಾಷ್ಟ್ರ ರಕ್ತವನ್ನು ಹೊಕ್ಕಿದೆ. ವಿವೇಕಾನಂದ ಎಲ್ಲವನ್ನೂ ಪರಿಹಾಸ್ಯ ಮಾಡುವ ಹುಡುಗಾಟಿಕೆಯ ರೋಗ ನಮ್ಮ ರಾಷ್ಟ್ರ ರಕ್ತವನ್ನು ಹೊಕ್ಕಿದೆ. ಮೊದಲು ಅದನ್ನು ತ್ಯಜಿಸಿ ಧೀರರಾಗಿ ಉಳಿದೆಲ್ಲವೂ ತಾನೇ ತಾನಾಗಿ ಹುಡುಗಾಟಿಕೆಯ ರೋಗ. ಎಲ್ಲನೂ ಕೆಲಸ NSS ಹೋದ್ರೆ ಏನಾಗುತ್ತೆ, ಅದೇನಾಗುತ್ತೆ ಅಂತ ಹೇಳಿದ್ನಲ್ಲ. ನನ್ನದೇ ಒಂದು ಎಕ್ಸಾಂಪಲ್ ಹೇಳಿದೆ. ನೀವು ಕೆಲಸ ಮಾಡಿದ್ರು ಅದನ್ನು ಸಹಿಸೋಲ್ಲ, ಚಿಂತೆ ಇಲ್ಲ. ನನ್ನನ್ನು ಅನ್ಯತ ಭಾವಿಸಬೇಡಿ. ನೀವು ಮಡ್ರಾಸ್ನಲ್ಲಿ ಈಗ 2 ತಿಂಗಳ ಹಿಂದೆ ಕರೆಸಿದ್ರು ಅಣ್ಣಾಮಲೈ ಅಂತ, ಗದಗಿನ ನಮ್ಮ HK ಪಾಟೀಲ್ ಪುಣ್ಯಾತ್ಮ 353 ಎಕರೆಯಲ್ಲಿ RDPR ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ್ರು. CMನ ಕಾಲೇಜ್ ಕೇಳಲಿಲ್ಲ ಅವರು, RDPR ಯೂನಿವರ್ಸಿಟಿ ಕೇಳಿದ್ರು. DR ಪಾಟೀಲ್ ರಾಮಕೃಷ್ಣ ಆಶ್ರಮನೇ ಕಟ್ಟಿಸ್ಕೊಟ್ಟಿದ್ದಾರೆ ಅಲ್ಲಿಗೆ. ನನ್ನ ಈ ಕ್ಷೇತ್ರದ ಜನ ಅವ್ರು ಈಗೊಂದು ಪ್ರಯೋಗ ಮಾಡಿದ್ದಾರೆ. ಮೊನ್ನೆ ಗಾಂಧಿ ಭವನದಲ್ಲಿ ನಡೀತಾರೆ. ನಾನು ಗುಬ್ಬಿಗೌಡರಿಗೆ ತಂದಿದ್ದೀನಿ ಅದನ್ನ. ಪ್ರತಿ ಮಾನವನ್ನ ನಾವು ವಿವೇಕ ಪಥದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ವಿವೇಕಾನಂದ್ರೆ ವಿವೇಕಾನಂದರೊಳಗೆ ಬುದ್ಧ, ಬಸವೇಶ್ವರ, ಅಂಬೇಡ್ಕರ್, ಮೊಹಮ್ಮದ್ ಪೈಗಂಬರ್, ಜೀಸಸ್ ಎಲ್ಲ ಇದ್ದಾರೆ. ಗಾಂಧಿ ಬಗ್ಗೆ ಒಬ್ಬರು ಹೇಳ್ತಾರೆ, ಗಾಂಧಿ ಎಲ್ಲ ಮಾನವೀಯ ಮೌಲ್ಯಗಳ ಸಾರ ಸಂಗ್ರಹ ರೂಪ. ಗಾಂಧಿ ಒಳಗೊಬ್ಬ ಬುದ್ಧನೂ ಇದ್ದಾನೆ, ಮಹಾವೀರ ಇದ್ದಾನೆ, ಜೀಸಸ್ ಇದ್ದಾನೆ, ಮೊಹಮ್ಮದ್ ಪೈಗಂಬರ್ ಇದ್ದಾನೆ, ಅಂಬೇಡ್ಕರ್ ಎಲ್ಲರೂ ಇದ್ದಾರೆ. ಆದ್ರೆ ನಾವು ಅವುಗಳನ್ನ ಏನ್ ಮಾಡ್ತಾ ಇದೀವಿ ಇವತ್ತು? ಎಲ್ಲರೂ ಒಬ್ರಿಗೊಬ್ರು ಡ್ಯಾಶ್ ಹೊಡ್ಸೋವಂಥದ್ದು. ಟ್ಯಾಗೋರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಿಕ್ಷಣದ ಬಗ್ಗೆ. ಇವನ್ನೆಲ್ಲ ನಾವು ಮನದಟ್ಟು ಮಾಡ್ಕೋಬೇಕು ಫಸ್ಟು, ಆಮೇಲೆ ಹುಡುಗರಿಗೆ ಟ್ರೈ ಮಾಡಬೇಕು. ಅಭ್ಯಾಸ ಮಾಡುವ ಓದುವ ಹವ್ಯಾಸವೇ ಇಲ್ಲ. ಎಂಥ ಇದು ಹೇಳೋರೆ ಟ್ಯಾಗೋರು, ಶಿಕ್ಷಣ ಅನ್ನೋದು ಮಾಹಿತಿಯನ್ನ ನಮ್ಮ ತಲೆಯೊಳಗೆ ತುಂಬೋದಲ್ಲ. ಏನು ವಿವೇಕಾನಂದರ ಹತ್ತತ್ರಲ್ಲೇ ಹೇಳಿದ್ದಾರೆ. ಆದರೆ ಪ್ರಪಂಚದಲ್ಲಿ ಜನ್ಮ ತಾಳಿರುವ ಎಲ್ಲರೊಡನೆ ಹೊಂದಿಕೊಂಡು ಬದುಕುವಂತೆ ನಮ್ಮ ಹೃದಯವನ್ನು ಹದಗೊಳಿಸುವುದೇ ಶಿಕ್ಷಣ. ಹೊಂದಿಕೊಳ್ಳಕ್ಕೆ ಇಲ್ಲ. ಮನೆಯಲ್ಲೇ ಹೊಂದಿಕೊಳ್ಳುವ ಸ್ವಭಾವ ಇಲ್ಲ. ಆಕ್ರೋಶ ನೋಡಬೇಕು. ತಲೆ ಕೆಟ್ಟೈತೇನು ಗಾಂಧಿಗೆ? ತನ್ನ ಕುಟುಂಬನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಟು 4 ಜನ ಹೆಂಗಾರ ಬದುಕಳಿಂದ ಬಿಟ್ಟು ತನ್ನ ಹೆಂಡತಿಗೆ ಕಸ್ತೂರಿಬಾ ಆಶ್ರಮಕ್ಕೆ ಟಾಯ್ಲೆಟ್, ಒಬ್ಬ ವಿನ್ಸೆಂಟ್ ಅನ್ನೋ ಒಂದು ಟಾಯ್ಲೆಟ್ ಕ್ಲೀನ್ ಮಾಡಿಸುವಾಗ ಕಣ್ಣೀರು ಹಾಕ್ತಾ ಇದ್ದಾರೆ. ಗಾಂಧಿಗೆ ದೊಡ್ಡ ಆದರ್ಶ ಇರ್ಬೋದ್ರಿ, ಅವಳು ಅನಕ್ಷರಸ್ಥ ಮಹಿಳೆ ಕಣ್ಣೀರು ಹಾಕೊಂಡು ನನ್ನ ಇಷ್ಟ ಶಿಕ್ಷೆಗಳು ತಂದು ಬದುಕಿಸ್ತಾವನಲ್ಲ ಅಂತ. ಅಷ್ಟು ದೂರದಿಂದ ಗಾಂಧಿ ನೋಡ್ಬಿಟ್ರು. ಬಹಳ ತಡ್ಕೊಳಕ್ಕಾಗಲಿಲ್ಲ. ಜಗತ್ತಿಗೆ ಅಹಿಂಸೆ ಬೋಧಿಸಿದ ಗಾಂಧಿ ತನ್ನ ಕುಟುಂಬದ ಪರಿವರ್ತನೆಗೆ ಹಿಂಸೆ ಮಾಡ್ತಾರೆ. ಸೀದಾ ಬಂದು ಅನಾಮತ್ ಕೈ ಹಿಡ್ಕೊಂಡು ಮೇಕೆತ್ತಾರೆ. ಸೇವೆ ಅಂದ್ರೆ ಇದೇನಾ? ಕಣ್ಣೀರು ಹಾಕತ್ತೀಯಾ ನೀನು? ಕಣ್ಣೀರು ಹಾಕೊಂಡು ಮಾಡೋದು ಸಂತೋಷದಿಂದ ಮಾಡಬೇಕು, ತೊಲಗಾಚೆ ಅಂತ ಹೇಳ್ಬಿಟ್ಟು ರಟ್ಟೆ ಹಿಡಿದು ಆಚೆ ಕಡೆಗೆ ಇದು ಮಾಡ್ತಾರೆ. ಕಸ್ತೂರಿಬಾ ಸೆಟಕ್ ನಿಲ್ತ್ಕೊತಾರೆ. ಹಾಕಿ ಬಾಗಲ ಕಾರಣ ದೇಶಕ್ಕೆ ಕರ್ಕೊಂಡು ಬಂದಿರ, ನಾನು ಆಚೆ ಆಗಲ್ಲ, ನಿಮ್ಮನ್ನು ಆಚೆ ಕಡೆಗೆ ಕಳ್ಸಕ್ ಬಂದ ಅಂತ ತಕ್ಷಣ ಅದೇನು ಇದಾಯ್ತು ಹೇಳ್ತಾರೆ, ನನಗೆ ಮೊದಲು ಪಾಠ ಕಲಿಸಿದ ಸತ್ಯಾಗ್ರಹಿ ಅಂತ ಕಸ್ತೂರಿಬಾ ಬಗ್ಗೆ. ಅವ್ರು ಕಲ್ತಿದ್ದೆ ಹೆಂಗೆ? ದಿಢೀರ್ನ ಆದವರಲ್ಲ ಗಾಂಧಿ. ದಿಢೀರ್ನೆ ಅರೆಬೆತ್ತಲೆಯಲ್ಲಿ ಬದುಕಿದ ಅಂಬೇಡ್ಕರ್ ಸೂಟುದಾರಿಯಾಗಿ ಬದುಕಿದ್ರು. ಸೂಟುದಾರಿಯಾಗಿದ ಗಾಂಧಿ ಅರೆಬೆತ್ತಲೆಯಾಗಿ ಬದುಕಿದ್ರು. ಯಾವುದೋ ಒಂದು ಅಲ್ಲೆಲ್ಲೋ ನೋಡಿದ್ರು ಮಧುರೈನಲ್ಲಿ 1921 ಯಾರೋ ಒಬ್ಬ ಮಹಿಳೆ ಅರ್ಧ ಸೀರೆ ಉಟ್ಕೊಳ್ತಿದ್ಲು, ಅರ್ಧ ಸೀರೆ ನಾವು ಕುಕ್ಕತ್ತಾ ಇದ್ಲು. ಏನೋ ಆಶ್ಚರ್ಯ ಕಂಡು ಕರೆದು ಕೇಳಿದ್ರು, ಯಾಕಂಗಳು ವಿಚಾರಿಸಿ ಅಂತ. ಅವ್ರು ಬಂದು ಹೇಳಿದ್ರು ಅವಳಿಗಿರೋದು ಒಂದೇ ಸೀರೆ. ತಕ್ಷಣ ಬಂದ್ರು ಮಧುರೈನಲ್ಲಿ. ಬರೀ ಮಾನ ಮುಚ್ಚಿಕೊಳ್ಳಕ್ಕೆ 2 ತುಂಡು ಬಟ್ಟೆ ಬಿಟ್ರೆ ನನ್ನ ದೇಶದ ಕನಿಷ್ಠ ವ್ಯಕ್ತಿಗೆ ಮಾನ ಮುಚ್ಚಿಕೊಳ್ಳೋದಕ್ಕೆ ಪೂರ್ಣ ಬಟ್ಟೆ ಸಿಗುವವರೆಗೂ ನಾನು ಬಟ್ಟೆ ಹಾಕಲ್ಲ. ಅದನ್ನೇ ಟೀಕೆ ಮಾಡ್ತಾನೆ ಯಾರು ಚರ್ಚಿಲು, ಹಾಫ್ ನೇಕೆಡ್ ಫಕೀರ್ ಆಫ್ ಇಂಡಿಯಾ. ಅದಕ್ಕೆ ಎಂತಹ ಉತ್ತರ ಕೊಡ್ತಾರೆ? ನನ್ನ ದೇಶದ ಜನರನ್ನ ಇದಕ್ಕಿಂತ ಉತ್ತಮವಾಗಿ ಬಿಂಬಿಸುವ ಶಕ್ತಿ ನನಗಿಲ್ಲ, ಅದಕ್ಕೆ ನೀನೂ ಕಾರಣ. ಅದನ್ನು ಹೇಳ್ತಾನೆ. ಅವನು ಇನ್ಸ್ಟ್ರೂಮೆಂಟು ಯಾವುದು ಚರ್ಕ, ಅದು ಹಿಡ್ಕೊಂಡು ಸಿಟ್ಟು ಬಂದು ಹೇಳ್ತಾನೆ, ದಿಸ್ ಸ್ಮಾಲ್ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಡ್ರಿವನ್ ಅವೇ ಅವರ್ ಎಂಪೈರ್. ಇದೊಂದು ದರಿದ್ರದ್ದು ಇನ್ಸ್ಟ್ರೂಮೆಂಟು ನಮ್ಮ ಎಂಪೈರ್ನೇ ಓಡಿಸ್ಬಿಡ್ತಾ. ಗಾಂಧಿನ ರೈಲಿಂದ ಆಚೆ ಕಡೆಗೆ ಹಾಕಿದ್ರು. ಗಾಂಧಿ ಏನ್ ಮಾಡಿದ್ರು? ಅವರು ಸತ್ಯ ಅಹಿಂಸೆಯಿಂದ ಆ ಎಂಪೈರ್ನೇ ದೇಶದಿಂದ ಆಚೆ ಕಡೆಗೆ. ದಟ್ ಈಸ್ ದಿ ಸ್ಟ್ರೆಂತ್. ದಟ್ ಈಸ್ ನೀವು ಆ NSS ನಲ್ಲಿ ಮಕ್ಕಳಿಗೆ 7 ದಿವಸ ಕಲಿಸುವ ಪ್ರಾಮಾಣಿಕವಾದಂತಹ ಬದುಕಿನ ಪಾಠ. ಅವರು ಸಾಯೋವರೆಗೂ ನೆನ್ಕೋತಾರೆ. ನಿಮ್ಮನ್ನು ನೋಡಿ ಬೇಕಾದ್ರೆ ಟೆಸ್ಟ್ ಮಾಡಿ. ಈ ಜಿಲ್ಲೆಯಲ್ಲಿ ಬಹಳ ಒಳ್ಳೆ ಎಮಿನೆಂಟ್ DC ಆಗಿತ್ತು. ಹಿರಿಯರಿಗೆಲ್ಲ ಗೊತ್ತು, ಗುಬ್ಬಿಗೌಡವರಿಗೂ ಗೊತ್ತು. ವೆರಿ CMಗೆ ಚೀಫ್ ಸೆಕ್ರೆಟರಿ ಮಾಡಿ ಅವರೊಂದು ಘಟನೆ ಹೇಳಿದ್ರು ನನಗೆ. NSS ಆಫೀಸರ್ಸ್ಗೆ ನಾನು ಸಾಮಾನ್ಯ ಅದನ್ನ ಹೇಳಿ ಸಾರ್ ಅಂತ ಪದೇ ಹೇಳಿಸ್ತಿರ್ತೀನಿ. ಅವ್ರ ಊರಲ್ಲೊಬ್ಬ ಮೇಷ್ಟ್ರು, ಅವ್ರ ಹೆಸರು ಸೆಟ್ಟಿಕೆರೆ ಮೇಷ್ಟ್ರು. ನಾವೆಲ್ಲ ಹಿಂದೆಲ್ಲ ಮೇಷ್ಟ್ರುಗಳನ್ನ ಅವ್ರ ಊರ ಹೆಸರು ಇಡ್ತಾರೆ. ಸೆಟ್ಟಿಕೆರೆ ಮೇಷ್ಟ್ರು, ಬದಿಕೆರೆ ಮೇಷ್ಟ್ರು ಅಂತ ಕರೀತಾರೆ. ಅವರು ಕಪ್ಪು ಕೋಟು ಕಾಸು ಹಾಕೊಂಡಿದ್ರಂತೆ. ಅವ್ರ ಸ್ವಭಾವ ಏನು ಅಂದರೆ, ಅಲ್ಲೇನಾರ ಸ್ಕೂಲ್ ಪ್ರಿಮಿಸಿಸ್ ಅಲ್ಲಿ, ಸ್ಕೂಲ್ ಅದು ಹೈಸ್ಕೂಲ್
ಪ್ರಿವಿಸಿಸಲ್ಲಿ ಏನಾರ ಇದು ಚೀಟಿಗಳು ಅವು ಇವು ಬಿಟ್ಟರೆ ತೆಗೆದು ಕೋಟಿನ ಜೋಬಳಿಗೆ ಹಾಕಿರೋದಂತೆ. ಈ ಹುಡುಗರೆಲ್ಲ ನೋಡ್ತಾರೆ ಇದ್ರು. ನಾವು ಇವ್ರಿಗೊಂದು ಅನುಮಾನ ಬಂದತ್ತಾಗಲೇ ಈ ಮೇಸ್ಟ್ರು ಏನಾರ ಹಿಂಗೆ ಆಯ್ಕೊಂಡು ತಗೊಂಡೋಗಿ ಮನೆಯಲ್ಲಿ ಒಲೆಗಿಲೆ ಉರಿಸಕ್ಕೆ ಏನಾರ ಬಳಸ್ತಾರ, ಒಂದಿಷ್ಟು ಕೇಳಿ ಬಿಡೋಣ ಅಂತ ಧೈರ್ಯ ಮಾಡಿ ಕೇಳಿದ್ರು. ಏನು ಸರ್, ಯಾಕೆ ಸರ್ ಹಂಗೆಲ್ಲ ಪೇಪರ್ ಹಾಕೊಂಡು ಹೋಗ್ತೀರಾ? ಮಗು, ಇದು ನಿನಗೆ ಪಾಠ ಹೇಳ್ಕೊಡೋ ಸ್ಕೂಲು ಕಣ, ನನಗಿದು ದೇವಸ್ಥಾನ. ನನ್ನ ದೇವಸ್ಥಾನನ ಈ ಕಿಡಿಕೆ ಎಲ್ಲ ಹಾಕಿಬಿಟ್ರೆ ನೀವಿನ್ನೂ ಗಲೀಜು ಮಾಡ್ತೀರಾ, ಅದಕ್ಕೆ ಹಂಗೆ ಮಾಡ್ತೀನಪ್ಪ ಅಂತ ಅವತ್ತೇ ಪ್ರಮಾಣ ಮಾಡಿದ್ರು. ಹೈಸ್ಕೂಲ್ ಸ್ಟೂಡೆಂಟ್ ಪ್ರಮಾಣ ಮಾಡಿದ್ರು, ನನ್ನ ಜೀವಿತಾವಧಿಯಲ್ಲಿ ಎಲ್ಲಿಯೂ ಸಹ ಒಂದು ಪೀಸ್ ಪೇಪರ್ನ ನಾನು ಆಚೆ ಕಡೆ ಎಸಿಬಾರ್ದು. ಅವ್ರು ಹೇಳಿರೋ ಇಂಗ್ಲೀಷು ಮುಖ್ಯ ಪಾಠ ಪರಿವರ್ತನೆ ಮಾಡಲಿಲ್ಲ. ಅವರ ಇನ್ನೊಂದು ಯಾವುದೋ ಭಾಷೆಯೋ ಬಾಟ್ನಿಯೋ ಜುವಾಲೇಜೋ ಅದೆಲ್ಲ ಮಾಡಿದ್ರು. ಅವರು ಮಾಡಿದ್ದು ನಡವಳಿಕೆ. ನಮ್ಮ ನಡವಳಿಕೆ ನಮ್ಮ ಮಕ್ಕಳ ಮೇಲೆ ಖಂಡಿತ ಪ್ರಭಾವ ಬೀರುತ್ತೆ. ಅದನ್ನು ಎಲ್ಲಿಂದ ಕಲಿಸ್ತೀರಿ ನೀವು? ಈಗ 4 ತಿಂಗಳ ಹಿಂದೆ ಒಂದು ದೊಡ್ಡ ಯೂನಿವರ್ಸಿಟಿ, ಅದರ ಹೆಸರು ಹೇಳೋದು ಬೇಡ, ಯೂನಿವರ್ಸಿಟಿಯವರು 220 ಗುಬ್ಬಿಗಳವ್ರಿಗೆ ಭಾಳ ಚೆನ್ನಾಗಿ ಗೊತ್ತು. ಅವ್ರಿಗೆ ಹೇಳಿಲ್ಲ ನಾನೀಗ, ಬಟ್ ಆ ಯೂನಿವರ್ಸಿಟಿ ಗೊತ್ತವ್ರಿಗೆ. ದೊಡ್ಡ ಯೂನಿವರ್ಸಿಟಿ. ಅವರು ಕಸ್ತೂರಿಬಾ ಆಶ್ರಮ ಅರಸೀಕೆರೆಯಲ್ಲಿ ಕ್ಯಾಂಪ್ ಮಾಡ್ಬೇಕು ಸರ್ ಅಂತ ಹುಡುಗರು ಹೆಂಗೆ ಆಸಕ್ತಿ ತೋರಿಸ್ತಾರೆ. ಆಯಿತು, ಮಾಡಿದ್ದೆ ಸರಿ. ಎಲ್ಲ ಫಾರ್ಮಸಿ ಕಾಲೇಜು, ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜು, ಇಂಜಿನಿಯರಿಂಗು ಎಲ್ಲ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರು. 16 ಜನ ಮೆಡಿಕಲ್ ಹುಡುಗರು ಬಂತು. ಅವ್ರ ತಾಯಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ತಾಯಿ, ಯಾಕೆಂದ್ರೆ ಅಲ್ಲೆಲ್ಲ ಪ್ರೈವೇಟ್ ಕಾಲೇಜುಗಳಂದ್ರೆ ದುಡ್ಡು ಮೇಲೆ ಬಂದು ಸೇರ್ಕೊಂಡ್ರೆ ಜಾಸ್ತಿ. ಅವ್ರು ಕಂಫರ್ಟ್ಸ್ ನೋಡು, ಇವಾಗ ಕಂಫರ್ಟ್ಸ್ ಕೊಡದೆ ಹೋದ್ರೆ ಹುಡುಗರು ಬರಲ್ಲ. ಕ್ಲೀನ್ಲಿನೆಸ್ ಅಲ್ಲ ಅವರಿಗೆ, ಕಂಫರ್ಟ್ಸ್. those who are always bent upon comforts will not be, they cannot be comfortable. They cannot be comfortable. ಇರ್ಲಿ, ಅದು ದೊಡ್ಡದು ಇದಾಯ್ತು. ಸರಿ, NSF ಸರಿ ಫೋನ್ ಮಾಡ್ಯಾರ. ಏನಂತ ಫೋನ್ ಮಾಡಿ, ಅವ್ರ ತಾಯಿಗೆ ಫೋನ್ ಮಾಡಿ, ನಮ್ಮ ಹುಡುಗಿ ಎಲ್ಲಿ ಮನೆ ಕತ್ತಾಳೆ, ನೀವು NSS ಅಲ್ಲಿ ಏನು ಜಮಖಾನ ಅವರು ಇಲ್ಲೆಲ್ಲ ಮಲಗಿಸ್ತೀರಂತೆ, ಅದನ್ನ ಸ್ವಲ್ಪ ತೋರಿಸ್ಬೇಕಲ್ಲ. ಆಯ್ತು, ಅಷ್ಟಕ್ಕೆ ನಿಲ್ಸಿಲ್ಲ ಅವಳು. ಟಾಯ್ಲೆಟ್ ತೋರಿಸ್ಬೇಕು, ನಮ್ಮ ಹುಡುಗಿಗೆ ಟಾಯ್ಲೆಟ್ಗೆ ಹೋಗೋದು ಜಾಗ ತೋರಿಸ್ಬೇಕು. ನಾನಿದ್ದು ನಾವು ವೈಸ್ ಚಾನ್ಸಲರ್ ಮುಂದೆ ನನ್ನ IKC ಮೆಂಬರ್ ಮಾಡ್ಕೊಂಡೆ. ಇದನ್ನು ಹೇಳಿದೆ ನಾನು ಎಲ್ಲರಿಗೂ. 21 ಯೂನಿಟ್ ಇದೆ ಆ ಯೂನಿವರ್ಸಿಟಿಲಿ. ಇಂಥದ್ದನ್ನು ಮಾಡಲೇಬೇಡಿ. ಕ್ಯಾಂಪಸ್ ಎಜುಕೇಶನ್ ಕಮ್ಯುನಿಟಿಗೆ ರೀಚ್ ಆದರೆ ದಟ್ ಇಸ್ ನಾಟ್ ಆನ್ ಎಜುಕೇಶನ್ ಅಂತ. ಬರೀ ಸರ್ಟಿಫಿಕೇಟ್ ಕೊಡ್ತೀವಿ, ಯೋಗ್ಯತಾ ಪತ್ರ ಕೊಡ್ತೀವಿ, ಯೋಗ್ಯತೆ ತುಂಬ ಡೆಲಿಷನ್ ತುಂಬ್ತೀರಿ ನೀವು. ಸರಿ, ಫೋನ್ ಮಾಡಿ ಆ ಟಾಯ್ಲೆಟ್ ತೋರಿಸಿ, ನನಗೆ ವಿಡಿಯೋ ಮಾಡಿ ತೋರಿಸಿ. ನಾನು ಹೇಳಿದೆ, ಅಂಥ ಮಕ್ಕಳನ್ನ ಕಳಿಸಿಬಿಟ್ರಿ, ಉಳಿದವ್ರು ಕೆಡಿಸ್ಬಿಡ್ತಾರೆ, ಬಿಡಿ, ಭಾಳ ದೊಡ್ಡ ಇದಾಯ್ತು ಸ್ಟೇಟ್. ಇದನ್ನು ಯಾಕೆ ಅಂದರೆ ಡಿ ವಿ ಗುಂಡಪ್ಪನವರು ಸರಿಯಾ ಮಾರಣಿಸ್ ಕಾಲೇಜಲ್ಲಿ ಡಿ ವಿ ಗುಂಡಪ್ಪನವರೇ ಅವರಿಗೂ ಗೊತ್ತಿದೆ. ಅವರು ಒಂದು ಮಾತು ಹೇಳಿದ್ದಾರೆ, ಕಷ್ಟಕರವೇ ಶ್ರೇಯಸ್ಕರ. ಆ ಪುಣ್ಯಾತ್ಮ ಚೆಕ್ ಯಾರೋ 1 ಲಕ್ಷ ಕೊಟ್ಟರು ಕ್ಯಾಶೇ ಮಾಡಿಸ್ಕೊಂಡು. ಅವ್ರ ವೈಫ್ ಇದ್ದದ್ದೇ 2 ಸೀರೆ ಗುಂಡಪ್ಪನವ್ರಿಗೆ. ಅವರೊಂದ್ಸರಿ ಮಾರಣಿಸ್ ಕಾಲೇಜ್ಗೆ ಹೋಗಿದ್ದಾರಂತೆ. ಮಾರಣಿಸ್ ಕಾಲೇಜಲ್ಲಿ ಹುಡುಗಿ ಗೊತ್ತಲ್ಲ, ಮಾತಾಡ್ತಲೇ ಇದ್ದಂತೆ. ಎಲ್ಲ ಮೇಷ್ಟ್ರು, ಹೇ DV ಬಂದವ್ರೆ, ಮಾತಾಡಬೇಡಿ, ಸುಮ್ಮನಿರಿ ಅಂತ. ಇವ್ರು ಚಡಪಳ ನೋಡಿಬಿಟ್ಟು, ನನಗೆ ಸುಮ್ಮನೆ ಬೇಕು ಅಂತಲೇ ಹೇಳ್ತಾ ಇದ್ದೀನಿ, ಹಲವು ಉದ್ದೇಶಪೂರ್ವಕವಾಗಿ. ಆ ಮೇಷ್ಟ್ರನ್ನ ಕರೆದ್ರಂತೆ, ಬನ್ರಪ್ಪ, ಯಾಕೆ ಹಿಂಗೆ ಚಡಪಳ ಇಸ್ತೀರಿ, ಮಕ್ಕಳಿಗೆ ತಪ್ಪೇನು ಅವ್ರದ್ದಲ್ಲ, ಟ್ಯಾಂಕ್ ವಾಟ್ರು ಟ್ಯಾಪ್ ವಾಟ್ರು ಬೇರೆ ಬೇರೆ ಅಲ್ಲಪ್ಪ, ಯಾಕೆ ಹಿಂಗೆ ಗೊತ್ತಾಗ್ತದೆ. ಈಗ ನಾವು ಯಾವ ಟ್ಯಾಂಕ್ ವಾಟರ್ನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ರಾಧಾ ಭಟ್ ಅಂತ 95 ವರ್ಷ, ಸೀಸ್ಲಿ ಕೂಡ ಟ್ರಸ್ಟಿಯಾಗಿದ್ರು ನನ್ನ ಜೊತೆ. ಇಂದೂರಲ್ಲಿ 480 ಎಕರೆ ಇದೆ, 22 ರಾಜ್ಯಗಳ ಸೆಂಟರ್ ಇದೆ. ಪ್ರೊಫೆಸರ್, ವಿ ಶುಡ್ ಬಿ ಸೀರಿಯಸ್, ವಿ ಶುಡ್ ಥಿಂಕ್ ಓವರ್ ಆಲ್ ದಿಸ್ ಥಿಂಗ್. ದಿ ಎನ್ವೈರನ್ಮೆಂಟ್ ಈಸ್ ಪೊಲ್ಯೂಟೆಡ್ ಲೈಕ್ ಏನು ಹಾಳಾಗೋಗ್ಬಿಟ್ಟದೈತೆ. ಏನು ಅವರೊಂದು ಇದನ್ನೇ ರೈಟಪ್ನೇ ರೆಡಿ ಮಾಡಿಬಿಟ್ಟು, ತಾರಾ ಗಾಂಧಿ ಭಟ್ಟಾಚಾರ್ಯ, ಗಾಂಧಿ ಮೊಮ್ಮಗಳು ದೇವದಾಸ್ ಗಾಂಧಿ ಮಗಳು ನನ್ನ ನಾಮಿನೇಟ್ ಮಾಡಿದ್ದಾರೆ ಟ್ರಸ್ಟಿ. ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಅವರು ಒಂದು ರೈಟಪ್ ಕೊಟ್ಟಿದ್ರು, ಇಲ್ಲ ಎನ್ವೈರನ್ಮೆಂಟ್ ಪೊಲ್ಯೂಟ್ ಆಗಿದೆ. ನಾನು ಅದನ್ನು ಹೇಳಿದೆ, ಡೋಂಟ್ ಥಿಂಕ್ ಅಬೌಟ್ ದಿ ಎನ್ವೈರನ್ಮೆಂಟ್ ಪೊಲ್ಯೂಷನ್. ದಿ ಮೈಂಡ್ ಅಂಡ್ ಸೋಲ್ ಆಫ್ ದಿ ಯೂತ್ಸ್ ಟುಡೇ ಹ್ಯಾಸ್ ಪೊಲ್ಯೂಟೆಡ್ ಲೈಕ್ ಎನಿಥಿಂಗ್. ಲೆಟ್ ಅಸ್ ಬಿ ಸೀರಿಯಸ್ ಅಬೌಟ್ ದಟ್. ಇದು ಸರಿಯಾದರೆ ಎನ್ವೈರನ್ಮೆಂಟ್ ಸರಿ ಮಾಡ್ಕೊತಾರೆ ಅವರು. ಮೊದಲು ಅವ್ರ ಮೈಂಡ್ ಸರಿ ಮಾಡಿಸಿ. ಅವ್ರು ಯಾವ ಸ್ಥಿತಿಗೆ ಹೋಗ್ತಾವ್ರೆ? 90 ಅವ್ರು ಓದ್ದಲೇ ಇದ್ರು 97 ಬರ್ಬೇಕು, ಕೆಲಸ ಮಾಡದೇ ಇದ್ರು ಒಳ್ಳೆ ಸ್ಯಾಲ್ರಿ ಬರ್ಬೇಕು. ಇವತ್ತು ಅಸೆಸ್ ಮಾಡದೆ ಅದ್ರ ಮೇಲೆ ನಾವು ಈ ಥರದ ಸ್ಥಿತಿಯಲ್ಲಿ ಮಕ್ಕಳನ್ನು ನಾವು ತಯಾರು ಮಾಡ್ತಾ ಇದ್ರೆ ಎಲ್ಲಿ ವೇರ್ ಇಟ್ ಗೋಯಿತು ಎಂಡ್. ಮುಂದೊಂದು ದಿನ ಜಸ್ಟಿಸ್ ಶಿವರಾಜ್ ಪಾಟೀಲ್ ಹತ್ರ ನಾನು DR ಪಾಟೀಲ್ ಹೋಗಿ ಒಂದು ಮಾತು ಹೇಳಿರೋದು, ಎಷ್ಟು ಚೆನ್ನಾಗಿ ಹೇಳಿದ್ರೆ, ಇವೆಲ್ಲ ನಿಮಗೆ ಸ್ವಲ್ಪ ಪೂರಕವಾದಂಥ ಮಾಹಿತಿ ಅಂತ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಗುಬ್ಬಿಗೌಡ ಹಿಂಗೆ ಹೋಗು ಅಂದ್ರೆ ಹಂಗೆ ಹೋಗ್ತೀನಿ, ನನಗೇನು ತೊಂದರೆ ಇಲ್ಲ. ಆದರೂ ಅದು ಇದು ಬೇಕು ಅಂತ ನನಗೆ. ನೀವು ಕೇವಲ 3 ವರ್ಷ ಏನೋ NSS ತಂತು ಏನೋ ಪಾಕೆಟಲ್ಲಿ ಬದುಕೊಂಡು ಎಷ್ಟುಗಳ ಅಂತ
ಅಥವಾ ನೀವೇನು ಗುತ್ತಿಗೆ ತಗೊಂಡಿಲ್ಲ, ನಿಮ್ಮ ಮನೇನ ಎಲ್ಲರೂ ಸ್ಕೂಲ್ನ ಹುಡುಗರನ್ನ, ಅದು ಇಲ್ಲ. ನೀವೊಬ್ರು ಕನಿಷ್ಠ ಆದರ್ಶ, ದೊಡ್ಡದು ಬೇಡ. ನಾವು ಗಾಂಧಿ ಹಂಗೆ ಈಗ ಬೆಟ್ಟಿಕೊಂಡು ಹೋಗಿದ್ರೆ ಎಲ್ಲ ಮನೆಯವರೆಲ್ಲ ಬೈತಾರೆ, ಅದು ಬೇಡ. ನಿಮ್ಗೆ ಕನಿಷ್ಠ ಆದರ್ಶಗಳನ್ನ ಇಟ್ಕೊಂಡು ಬದುಕುವಂಥ ಬದ್ಧತೆ ಇಟ್ಕೊಂಡು ಬದುಕು ಮನಸ್ಥಿತಿಗೆ ಬರಲಿ ಅಂತಕ್ಕಂಥ ಆಶೆ ಅಷ್ಟೇ. ನೋಡಿ, ವಯಸ್ಸಾದ್ಮೇಲೆ ಬಹಳ ಕಷ್ಟ. ಇನ್ನು ಸ್ವಲ್ಪ ದಿವಸ ನಾನು ಗುಬ್ಬಿಗಳು ಕರೆಯಲ್ಲ, ನಾನು ಖಂಡಿತ ಕರೆಯಲ್ಲ. ಯಾಕೆಂದ್ರೆ ಈಗಲೇ ಯೋಚನೆ ಮಾಡಿ ಕರೆದಿದ್ದೀರಿ, ಬೈಪಾಸ್ ಆಗಿದೆ, ಸಕ್ಕರೆ ಕಾಯಿಲೆ, ಹಂಗೆ ಹೀಗೆ ಅಂತೆಲ್ಲ. ನಿಮ್ಮದು ಅಷ್ಟೇ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಅವ್ರಿಗೆ ಗೊತ್ತಪ್ಪ, ನಾಗರಾಜೇಗೌಡ ಅಂತ ಮಳವಳ್ಳಿ ಕಾಲೇಜ್ ಬೆಸ್ಟ್ NSS ಆಫೀಸರ್ ಅವಾರ್ಡ್, ಫಸ್ಟ್ ಬೆಸ್ಟ್ NSS ಆಫೀಸರ್. 3 ಗಂಟೆಗೆ ನಿಂತ್ಕೊಳ್ಳೋರು ನಿಮ್ಮ ಮುಂದೆ. NSS ಇವು ರೆಗ್ಯುಲರ್ ಆಕ್ಟಿವಿಟೀಸು, ಕ್ಯಾಂಪ್ ಇವು ತಗೊಳ್ಳಿ, ಏನ್ ನಿಂತ್ಕೊಂಡ್ಬಿಟ್ರೆ ನೀವೆಲ್ಲ ಬಹಳ ಸ್ಟನ್ನಾಗಿ ಕೇಳೋರು, ಅಷ್ಟು ಚೆನ್ನಾಗಿ ಹೇಳೋರು, ಪ್ರಾಕ್ಟಿಕಲ್ ಮಾಡೋದು. ಅವ್ರಿಗೀಗ ಪಾರ್ಕಿನ್ಸನ್ ಡಿಸೀಸ್ ಆಗಿದೆ, ನಾಲಿಗೆ ತೊದಲುತ್ತೆ, ಮಾತಾಡೋಕ್ಕಾಗಲ್ಲ, ಅವ್ರ ಮಾತು ಕೇಳೋ ಗೊತ್ತೇ ಆಗಲ್ಲ ನಮಗೆ. ಈಗ ಅವರನ್ನ ಈಗ ಟ್ರೈನಿಂಗ್ ಸೆಂಟರ್, ನಾನು 2 ಯೂನಿವರ್ಸಿಟಿಗೆ NSS ಆಫೀಸರ್ ಟ್ರೈನಿಂಗ್ ಸೆಂಟರ್ ಡೈರೆಕ್ಟರ್ ಆಗಿದೆ, ಕೋಆರ್ಡಿನೇಟರ್ ಆಗಿದೆ. ಅಲ್ಲಿ ಅವ್ರನ್ನ ಕರೆಯೋದು ಬಿಟ್ಬಿಟ್ರು. ಯಾಕೆಂದ್ರೆ ಈಗ ಗುಬ್ಬಿಗೌಡ ಅವ್ರು ನಾಳೆ ಶಿವರಾಜ್ ಅವರು ಇಷ್ಟೆಲ್ಲ ಮಾಡ್ಯವ್ರೆ, ನನ್ಗೊಂಚೂರು ಏನೋ ಹೇಳಿದ್ರು ಹಾಗೆ ಹೀಗೆ ಅಂತ ಹೇಳ್ಕೊಂಡು ನೀವು ಬಂದು ಸುಮ್ಮನೆ ಕೂತೋಗಿ ಸರ್ ಅಂದ್ರೆ ಖಂಡಿತ ಅಂತೀರಿ. ಕುಂಡ್ರಿಸ್ಕೊಂಡು ಕಳ್ಸಕ್ಕೆ ಯಾಕೆ ಕರ್ಕೊಂಡ್ಬಂತೀರಿ? ನಾನು ನಮ್ಮ ನಾಗರಾಜೇಗೌಡ್ರನ್ನ ಕರಿತಾ ಇಲ್ಲ, ಯಾಕೆಂದ್ರೆ ಅವ್ರಿಗೆ ನಾಲಿಗೆ ಇಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಗಂಟೆಗಟ್ಟಲೆ ನಿಂತ್ಕೊಂಡಿರೋ ಮನುಷ್ಯ. ನಾನು ಜಸ್ಟ್ ಅವ್ರು ಹಿಂದಿದ್ದೀನಿ, ಟೇಕಿಂಗ್ 25 in the morning, 25 in the evening, ಇನ್ಸುಲಿನ್, ಇನ್ಯಾವುದು ಅಲ್ಲ. ನಾನು ಯಾರೋ ಕೇಳ್ತಿದ್ದ, ನಮ್ಮ ಗಾದಿ ಬಂದರು, ಸರ್ ಇಷ್ಟೊಂದು ಶ್ರಮ ಪಡ್ತೀರಾ, ನಮ್ಗೆ ಶೇರ್ ಮಾಡಿ ಸರ್ ಅಂದ. ಆಯ್ತು ತಗೊಳಪ್ಪ, ಶೇರ್ ಮಾಡಿಕೊ ಅಂದೆ. ಹೇಳಿ ಸರ್ ಅಂದ. ಬೆಳಗ್ಗೆ 25 ತಗೋತೀನಲ್ಲ, ನಾವು ಅರ್ಜಿ ಹಾಕೊಂಡಿರ್ತೀವಿ, ಏನು ಬರ್ತಿದ್ದೀವಿ, ಆಕ್ಸಿಡೆಂಟ್, ಇಟ್ಸ್ ನಾಟ್ ಇಂಟೆನ್ಷನ್. ನಾವು ಯಾತಕ್ಕೆ ಇದನ್ನೆಲ್ಲ ಈ ಥರದೊಂದು ಭಾಗನ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕು ಅಂತಕ್ಕಂಥ, ಅದರಿಂದ ಹೊರತರದೆ ಹೋದ್ರೆ ಅದನ್ನ ಬಹುಶಃ ನನಗೆ ಆಶ್ಚರ್ಯ ಆಯಿತು. ಒಂದು ಸೆಂಟೆನ್ಸ್ ಇನ್ ಕ್ರಿಶ್ಚಿಯಾನಿಟಿ ಹಸ್ ಚೇಂಜ್ಡ್ ದಿ ಮೈಂಡ್ ಆಫ್ ಗಾಂಧಿ. ಹಿ ಹೂ ಲಿವ್ಸ್ ಬೈ ಸ್ವೋರ್ಡ್ ವಿಲ್ ಬಿ ಪೆರಿಶ್ಡ್ ಬೈ ಸ್ವೋರ್ಡ್. ಕ್ರಿಶ್ಚಿಯಾನಿಟಿಲಿರೋದು, ಈ ಬೈಬಲ್ನಲ್ಲಿರೋದು, ಹಿ ಹೂ ಲಿವ್ಸ್ ಬೈ ಸ್ವೋರ್ಡ್ ವಿಲ್ ಬಿ ಪೆರಿಶ್ಡ್ ಬೈ. ಕತ್ತಿಂದ ಬದುಕ್ತಾನಲ್ಲ ಅವನು ಅದರಿಂದಲೇ ನಾಶ ಆಗುತ್ತೆ. ಇವತ್ತು ನೋಡಿ, ಯುಕ್ರೇನ್ ನೋಡ್ತಾ ಇದ್ದೀರಿ, ರಷ್ಯಾ ನೋಡ್ತಾ ಇದ್ದೀರಿ, ಪ್ಯಾಲೆಸ್ಟೈನ್ ನೋಡ್ತಾ ಇದ್ದೀರಿ, ಇಸ್ರೇಲ್ ನೋಡ್ತಾ ಇದ್ದೀರಿ. ಎಲ್ಲ ಏನಿದು? ಕೆನಡಿ ಆಗಲೇ ಹೇಳೋದು, ಯು ಶುಡ್ ಎಂಡ್ ದಿ ವಾರ್, ಅದರ್ವೈಸ್ ವಾರ್ ವಿಲ್ ಎಂಡ್ ದಿ ಮ್ಯಾನ್ ಕೈಂಡ್. ಅದನ್ನೇ ಐನ್ಸ್ಟೀನ್ ಹೇಳೋಣ, ಮೋರ್ ದ್ಯಾನ್ ದಿ ಲೈಫ್ ಆಫ್ ಸಕ್ಸಸ್ ಐ ನೀಡ್ ದಿ ಲೈಫ್ ಆಫ್ ವ್ಯಾಲ್ಯೂಸ್. ಇವನ್ನ ಎಲ್ಲಿ ಕಲಿಸೋದು ನಾವು? ಯಾವ ಟೆಕ್ಸ್ಟ್ ಬುಕ್ ತಗೊಂಡೋಗಿ ನಮ್ಮನ್ನು ಉನ್ನತಕ್ಕೆ ಕೊಡ್ತದೆ? ಯಾವ ಹುದ್ದೆ ಕಟ್ಕೊಂಡೇನು, ಯಾವ ಹಣ ಕಟ್ಕೊಂಡೇನು? ಬದುಕಿನ ಕಲ್ಪನೆಗಳನ್ನು ಮಕ್ಕಳಲ್ಲಿ ನಾವು ಬಿತ್ತದೆ ಹೋದ್ರೆ, ಚಾಣಕ್ಯ ಆಗಲೇ ಹೇಳಿದೆ, ಚಾಣಕ್ಯ ಎಷ್ಟು ಚೆನ್ನಾಗಿ ಹೇಳಿದೆ, ಮಕ್ಕಳಿಗೆ ಉಪಹಾರ ಕೊಡದೆ ಹೋದ್ರೆ ಸ್ವಲ್ಪ ಹೊತ್ತು ಇರ್ತವೆ, ಸಂಸ್ಕಾರ ಕೊಡದೆ ಹೋದ್ರೆ ಜೀವನ ಪೂರ್ತಿ ಇರ್ತವೆ. ಜೀವನ ಪೂರ್ತಿ. ಇವತ್ತು ಸಂಸ್ಕಾರ ಎಲ್ಲಿ ಸಿಗುತ್ತೆ? ನಮ್ಮ ಜವಾಬ್ದಾರಿ ಏನು? ಟೀಚರ್ಸ್ ಜವಾಬ್ದಾರಿ ಏನು?